ಕನ್ನಡದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಅಂತನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟವರು ಕುವೆಂಪು. ಇವತ್ತು ಬೆಳಗ್ಗೆಯಿಂದ ಆಗ್ಲಿಂದ ಮಾತಾಡಿದ ಗೆಳೆಯರೆಲ್ಲ ಹೇಳ್ತಾ ಇದ್ರು, ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ 2016ರಿಂದ ಈಚೆಗೆ ಕರ್ನಾಟಕ ಸರ್ಕಾರ ಅದನ್ನು ವಿಶ್ವ ಮಾನವ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಸರ್ಕಾರ ಪ್ರಕಟಿಸಿದ ಮೇಲೆ ಈಗ ಅದನ್ನು ವ್ಯಾಪಕವಾಗಿ ಕರ್ನಾಟಕದಾದ್ಯಂತ ಮೊದಲು ಪ್ರೀತಿಯಿಂದ ಎಲ್ಲ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಎಲ್ಲ ಸಾಹಿತ್ಯದ ಅಭಿಮಾನಿಗಳು, ಕುವೆಂಪುವನ್ನು ಓದಿದವರು, ಕುವೆಂಪು ಅವರಲ್ಲಿ ಅಪ್ರತಿಮವಾದಂಥ ವಿಶ್ವಾಸ ತಳೆದವರೆಲ್ಲರೂ ಕೂಡ ಆಚರಿಸ್ತಾ ಇದ್ರು. ಹೀಗೇನೆ ಸೇರಿ ಆಚರಿಸ್ತಿದ್ರು ಅಂತಲ್ಲ, ಈ ದಿನ ಅವರೆಲ್ಲರ ಕನ್ನಡಿಗರ ಮನಸ್ಸಿನಲ್ಲಿ ಬಹಳ ವಿಶೇಷವಾದ ದಿನವಾಗಿತ್ತು. ಯಾಕೆಂದರೆ ಕುವೆಂಪು ಅಂತಹ ಒಂದು ಭಾಷೆ ಕನಸು ಕೊಂಡು ಪಡೆಯಬಹುದಾದಂಥ ಒಬ್ಬ ಕವಿ. ಯಾವುದಾದ್ರೂ ಭಾಷೆಗೆ ಈ ಥರದ ಒಬ್ಬ ಕವಿ ತನ್ನ ಭಾಷೆಯಲ್ಲಿ ಜನ್ಮ ತಳೆಯಲಿ ಅಂತ ಆಸೆ ಪಡುವಂಥ ಜಗತ್ತಿನಲ್ಲಿ ಕವಿಗಳು ಯಾರಾದರೂ ಇದ್ದರೆ ಅವರಲ್ಲಿ ಎಲ್ಲ ಭಾಷೆಯೂ ಕುವೆಂಪು ಅಂಥವರು ನನ್ನ ಭಾಷೆಯಲ್ಲಿ ಜನ್ಮ ತಳೆಯಲಿ. ನಮಗೆ ಈಗ ಶೇಕ್ಸ್ಪಿಯರ್ನಂಥವ್ರು ನಮ್ಮ ಭಾಷೆಯಲ್ಲಿ ಜನ್ಮ ತಳೆಯಲಿ ಅಂತ ನಮಗೂ ಸಣ್ಣ ಆಸೆ ಇರುತ್ತಲ್ಲ, ನಮ್ಮ ಭಾಷೆಯಲ್ಲೂ ಶೇಕ್ಸ್ಪಿಯರ್ ಹುಟ್ಟಿದರೆ ಹೇಗೆ ಅಂತ. ಹಾಗೆಯೇ ಎಲ್ಲ ಭಾಷೆಯೂ ಕೂಡ ತನ್ನೊಳಗೂ ಒಬ್ಬ ಕುವೆಂಪು ಅಂತವರು ಜನ್ಮ ತಳೆಯಲಿ ಅಂತ ಆಸೆ ಪಡುವಷ್ಟು ಒಂದು ಅನನ್ಯತೆಗಳನ್ನು ಸಾಹಿತ್ಯದಲ್ಲಿ ಅನನ್ಯತೆಗಳನ್ನು ಸೃಷ್ಟಿಸಿದ ಮಹಾಕವಿ ಕುವೆಂಪು ಅವರು. ಅವರ ಜನ್ಮ ದಿನಾಚರಣೆ ಇದು ನಿಜಕ್ಕೂ ಇದು ಕನ್ನಡಿಗರ ಮತ್ತು ಸ್ವಾಭಿಮಾನ ಮತ್ತು ಅಭಿಮಾನಗಳ ದಿನಾಚರಣೆಯಾಗಿರುವ ಹಾಗೆ ಇದು ಕನ್ನಡದ ಸ್ವಾತಂತ್ರ್ಯದ ದಿನಾಚರಣೆಯೂ ಹೌದು. ಏಕೆಂದರೆ ಕನ್ನಡದಲ್ಲಿ ಸ್ವಾತಂತ್ರ್ಯ ಅಂದರೆ ಏನು ಅಂತನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟವರು ಕುವೆಂಪು ಅವರು. ಹಾಗಾಗಿ ಇದು ಕನ್ನಡಿಗರ ಸ್ವಾತಂತ್ರ್ಯದ, ಕನ್ನಡದ ಸಾಂಸ್ಕೃತಿಕ ಸ್ವಾತಂತ್ರ್ಯದ ದಿನಾಚರಣೆಯಾಗಿ ಕೂಡ ಈ ದಿನಕ್ಕೆ ಒಂದು ದೊಡ್ಡ ಮಹತ್ವ ಇದೆ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಕುವೆಂಪು ಅವ್ರ ಬಗ್ಗೆ ಮಾತನಾಡೋದು ಬಹಳ ಕಷ್ಟಕರವಾಗಿರುವಂತೆ ಅತ್ಯಂತ ಸುಲಭವೂ ಹೌದು. ಯಾಕೆಂದರೆ ಏನು ಬೇಕಾದರೂ ಈಗ ಕುವೆಂಪು ಅವರು ಬಗ್ಗೆ ಓದಿಯೇ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಕುವೆಂಪು ಅವರ ಬಗ್ಗೆ ಕೇಳಿದ ಮಾತುಗಳನ್ನು ಮಾತನಾಡಿದರೂ ಕೂಡ ನೀವು 1 ಗಂಟೆ ಮಾತನಾಡುವಷ್ಟು ಕುವೆಂಪು ಅವರ ಬಗೆಗಿನ ಕಥೆಗಳು, ಅವರ ಬಗೆಗಿನ ವಿಚಾರಗಳು ಮತ್ತು ಅವರ ಹೆಸರಿನಲ್ಲಿ ನಾವು ಸೇರಿಸಿ ಮಾತನಾಡ್ತಿರುವಂಥ ಅನೇಕ ಸಂಗತಿಗಳು ಇವತ್ತು ನಮ್ಮ ಗಾಳಿಯಲ್ಲೇ ಇವೆ. ಕನ್ನಡದಲ್ಲಿ ನೀವು ಕೇಳಿದ್ರೆ ಗಾಳಿಯಲ್ಲಿ ಬಹುಶಃ ಬೀದರ್ನಿಂದ ಹಿಡಿದು ಚಾಮರಾಜನಗರ, ಕೋಲಾರ ಇದು ಗಡಿಭಾಗಗಳವರೆಗೆ ಎಲ್ಲರಿಗೂ ಗೊತ್ತಿರುವ ಮತ್ತು ಈವನ್ ಅನಕ್ಷರಸ್ಥರು ಕೂಡ ತಿಳಿದಿರಬಹುದಾದಂಥ ಒಬ್ಬ ಶ್ರೇಷ್ಠವಾದಂಥ ಒಬ್ಬ ಕವಿ ಯಾರಾದರೂ ಇದ್ದರೆ ಅದು ಕುವೆಂಪು ಮಾತ್ರ ಅಂತ ನಾನು ಕಂಡಿದ್ದೇನೆ. ಬೇಂದ್ರೆಯವರು ಕುವೆಂಪು ಅವರ ಹಾಗೆಯೇ ಭಾಳ ಶ್ರೇಷ್ಠ ಕವಿಗಳು, ಕಾರಂತರು ಕುವೆಂಪು ಅವರ ಹಾಗೆ ಭಾಳ ಶ್ರೇಷ್ಠವಾದಂಥ ಲೇಖಕರು, ಎಲ್ಲವೂ ನಿಜ. ಆದರೆ ಕುವೆಂಪು ಅವರು ಮಾತ್ರ ಕರ್ನಾಟಕದಲ್ಲಿ ಎಲ್ಲರಿಗೂ ತಿಳಿದಿರುವಂಥ, ಎಲ್ಲರೂ ಅಭಿಮಾನಿಸುವಂಥ ಒಬ್ಬ ಲೇಖಕರಾಗಿದ್ದಾರೆ ಅಂತನ್ನೋದು ಇದೆಯಲ್ಲ, ಇದು ಕುವೆಂಪು ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಸಾಹಿತ್ಯದ ನಡುವಣ ಸಂಬಂಧವನ್ನು ಬಹುಶಃ ನಮ್ಮ ಕನ್ನಡ ಜಗತ್ತು ಗ್ರಹಿಸಿರುವ ಒಂದು ಹೊಸ ವಿನ್ಯಾಸವಾಗಿ ನನಗೆ ಕಂಡು ಬಂದಿದೆ. ಅದಕ್ಕೆ ನಾನು ಅಂದ್ಕೋತಿದ್ದೆ, ಒಬ್ಬ ಲೇಖಕ ಒಂದು ಜನಮಾನಸದ ವಿವೇಕದ ಭಾಗವಾಗಿ ಪರಿವರ್ತನೆಯಾದಾಗ ಮಾತ್ರ ಇದು ಸಾಧ್ಯ ಅಂತ. ಅಂದರೆ ಇವತ್ತು ನ್ಯಾಯ ಅನ್ನುವಂಥ ಕಲ್ಪನೆ ಕನ್ನಡದಲ್ಲಿ, ಅದನ್ನು ನಾವು ತೀರ್ಮಾನ ಮಾಡುವಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಸಂವೇದನಾಶೀಲರಾಗಿರುವಂಥ ಮನಸ್ಸಿನ ಒಳಗಿರುವ ನ್ಯಾಯದ ನಿರ್ಣಯ ಹೇಗಾಗ್ತಿರುತ್ತೆ ಅಂದರೆ, ಕುವೆಂಪು ಅವರು ಸೃಷ್ಟಿಸಿಕೊಟ್ಟ ನ್ಯಾಯದ ವಿಚಾರದ ಮೇಲೆ ನಮ್ಮ ನ್ಯಾಯ ಅನ್ನೋದು ತೀರ್ಮಾನ ಆಗ್ತಾ ಇರ್ತದೆ. ಸೊ ಹಾಗಾಗಿ ಕುವೆಂಪು ಈಗ ಕೇವಲ ಒಬ್ಬ ಚಾರಿತ್ರಿಕವಾಗಿ ಕುಪ್ಪಳ್ಳಿಯಲ್ಲಿ 1904ರಲ್ಲಿ ಒಂದು ಊಳಿಗಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿಯಾಗಿ, ಅನಂತರ ವಿಶ್ವಮಾನವದ ತತ್ವಗಳನ್ನು ಮೈಗೂಡಿಸಿಕೊಂಡು ಆ ಮಲೆನಾಡಿನಿಂದ ಬೆಳೆದು ಇಷ್ಟು ವ್ಯೋಮದವರೆಗೆ ಅವರು ವಿಸ್ತರಿಸುವ ಸಾಮರ್ಥ್ಯವನ್ನು ತೋರಿಸಿದಾಗಿಯೂ ಕೂಡ ಅವರು ಕನ್ನಡದೊಳಗೆ
ಈಗ ಒಬ್ಬ ವ್ಯಕ್ತಿಯಾಗಿ ಮರೆಯಾಗಿ ಹೋಗಿದ್ದಾರೆ. ಒಂದು ವಿಚಾರವಾಗಿ, ಒಂದು ತತ್ವವಾಗಿ ಮತ್ತು ಒಂದು ದರ್ಶನವಾಗಿ ಅವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. ಅದಕ್ಕಾಗಿ ನಾನು ಅಂದ್ಕೊಂಡಿದ್ದೇನೆ, ಕುವೆಂಪು ಅವರು ಕನ್ನಡದಲ್ಲಿ ಸಂಭವಿಸಿದ 20ನೇ ಶತಮಾನದಲ್ಲಿ ಸಂಭವಿಸಿದ ಒಂದು ವಿದ್ಯಮಾನ, ಸಾಂಸ್ಕೃತಿಕ ವಿದ್ಯಮಾನ. ಬಹುಶಃ ಹೀಗೆ ಸಾಂಸ್ಕೃತಿಕ ವಿದ್ಯಮಾನವಾಗಿ ಪರಿವರ್ತನೆಯಾಗುವಂಥ ಲೇಖಕರು ಬಹಳ ಕಡಿಮೆ. ಇವತ್ತು ನೀವು ಹಿಂದಕ್ಕೆ ಯೋಚನೆ ಮಾಡಿದ್ರೆ ಪಂಪನಿಗೆ ಆ ರೀತಿಯಾದಂಥ ಒಂದು ಭಾಗ್ಯವಿದೆ. ಯಾಕೆಂದರೆ ಇವಾಗ ಎಷ್ಟೋ ಜನ ಪಂಪನ ಕಾವ್ಯನೇ ಓದಿಲ್ದಿದ್ರು ಕೂಡ ಅವರು ಮನುಷ್ಯ ಕುಲಂ ತಾನೊಂದೇ ಒಲಂ ಅನ್ನುವಂಥ ಮಾತನ್ನು ಆಡ್ತಿರ್ತಾರೆ, ಅಥವಾ ಪಂಪನ ರೆಫರೆನ್ಸ್ ಮಾಡಿ ಮಾತಾಡ್ತಿರ್ತಾರೆ. ಅವರು ತೆಂಕಣಗಾಳಿ ಸೋಂಕಿದೊಡಂ ಕವಿತೆಯನ್ನು ನೆನಪು ಮಾಡ್ಕೋತಿರ್ತಾರೆ. ಬನವಾಸಿ ಬಗ್ಗೆ ಆರಂಕುಶವಿಟ್ಟೊಡಂ ನೆನೆಯುವುದನ್ನು ಬನವಾಸಿ ಬಗ್ಗೆ ಮಾತಾಡ್ತಿರ್ತಾರೆ. ಇವೆಲ್ಲ ಹೇಗೆ ಓದಿದು ತಿಳಿಯದು ಕೂಡ ಒಂದು ಕೇಳಿದ ಮಾತ್ರಕ್ಕೆ ಅವುಗಳು ಅವರ ಮನಸ್ಸಿನೊಳಗೆ ಬೀಜ ಬಿಟ್ಟಂತೆ, ಅವು ಗಿಡ ಸಸಿ ಬೇರು ಬಿಟ್ಟು ನಿಂತಂಗೆ ಅವು ಒಳಗೆ ಇದ್ದು ಅವರ ತಿಳುವಳಿಕೆಯನ್ನು ಜಾಗೃತಗೊಳಿಸ್ತಾ ಇರುವಂತಹ ಸ್ಥಿತಿ ನೋಡಿದರೆ, ಪಂಪನ ಆದಮೇಲೆ ನನಗೆ ತಿಳಿದ ಹಾಗೆ ಬಸವಣ್ಣನವರು ಈ ರೀತಿಯಾದಂಥ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿದ್ದಾರೆ ಕನ್ನಡದಲ್ಲಿ. ಆಮೇಲೆ ಅನಂತರ ಮುಂದಕ್ಕೆ ಬಂದರೆ ಈಗ ಕನಕದಾಸರಿಗೆ ಈ ರೀತಿಯಾದಂಥ ಸಾಂಸ್ಕೃತಿಕ ವಿದ್ಯಮಾನವಾಗಿ ಪರಿವರ್ತನೆಯಾಗಿರುವಂಥ ಒಂದು ಸಾಮರ್ಥ್ಯ ಇರುವ ಹಾಗೆ ಅದು ವಿಸ್ತರಿಸ್ತಾ ಇದ್ದಾರೆ. ಮತ್ತು ಖಂಡಿತವಾಗಿಯೂ 20ನೇ ಶತಮಾನಕ್ಕೆ ಬಂದಾಗ ನಮಗೆ ಕುವೆಂಪು ಅವರು ಈ ರೀತಿಯಾದಂಥ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿ ಪರಿವರ್ತನೆಯಾಗಿರುವಂಥ ಒಂದು ಮಹಾನ್ ಚೇತನವಾಗಿದ್ದಾರೆ. ಇದು ಕೇವಲ ಅವರು ಸೃಷ್ಟಿಸಿದ ಸಾಹಿತ್ಯದಿಂದ ಮಾತ್ರ ಸಾಧ್ಯವಾಯಿತು ಅಂತ ನಾನು ತಿಳ್ಕೊಂಡಿಲ್ಲ. ಅವರು ಕನ್ನಡದ ಜಗತ್ತನ್ನು ಮತ್ತು ಕನ್ನಡಿಗರ ಜೊತೆಗೆ ಅವರು ನಡೆಸಿದ ಸಂವಾದದ ನೆಲೆಯಿಂದಾಗಿ ಅವರು ವೈಚಾರಿಕವಾಗಿ ಕರ್ನಾಟಕವನ್ನು, ಯಾವ ಬಗೆಯಾದ ಕರ್ನಾಟಕವನ್ನು ಸೃಷ್ಟಿ ಮಾಡಬೇಕು, ಎಂತಹ ನಾಳೆಗಳನ್ನು ನಾವು ಕರ್ನಾಟಕದೊಳಗೆ ಸೃಷ್ಟಿ ಮಾಡ್ಕೋಬೇಕು ಅಂತ ಅವರು ಎಷ್ಟು ಖಚಿತವಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಬಗೆಯ ಬಂಧನಗಳಿಂದ ಬಿಡುಗಡೆಗೊಳ್ಳುವ, ಎಲ್ಲ ಬಗೆಯ ಸ್ವಾತಂತ್ರ್ಯಗಳನ್ನು ಮನಸ್ಸು ಪಡ್ಕೋಬೇಕಾದ್ರೆ ಅದಕ್ಕೆ ಸನ್ನದ್ಧವಾಗಬೇಕು, ಪ್ರಿಪೇರ್ ಆಗಬೇಕಾಗಿರುವಂಥ ಒಂದು ಸಿದ್ಧತೆಯನ್ನು ಮತ್ತು ಆ ದಾರಿಯನ್ನು ನಮಗೆ ಕಾಣಿಸಿದ ತನ್ನ ಬದುಕಿನ ಮೂಲಕ, ತನ್ನ ಕೃತಿಗಳ ಮೂಲಕ ಮತ್ತು ತಾನು ಅನೇಕ ಹುದ್ದೆಗಳನ್ನು ಅವರು ನಿರ್ವಹಿಸುವ ಸಂದರ್ಭದಲ್ಲೂ ಕೂಡ ಅವರು ಅವುಗಳನ್ನು ನಿರ್ವಹಿಸಿದ ಒಂದು ಪಾರದರ್ಶಕತೆಯ ಮೂಲಕ ಅವರು, ಕುವೆಂಪು ಅವರು ಹೀಗೆ ಒಂದು ತತ್ವವಾಗಿ, ತಿಳುವಳಿಕೆಯಾಗಿ, ದರ್ಶನವಾಗಿ ನಮ್ಮಲ್ಲಿ ಪರಿವರ್ತನೆಗೊಂಡಿದ್ದಾರೆ. ಹಾಗಾಗಿ ಇಂತಹ ಒಬ್ಬ ಕವಿ ನಮ್ಮ ಇಮಿಡಿಯೇಟ್ ಪಾಸ್ಟಲ್ಲಿ, ಅಂದರೆ ನಾವು ಕಂಡಂಥ ಕವಿ, ಅವ್ರು ನೋಡಿದ್ವಿ, ನಾನು ಕೂಡ ಅವ್ರನ್ನ ಕಂಡಿದ್ದೇನೆ. ಅಂದರೆ ಹೋಗಿ ಮಾತಾಡೋಕ್ಕೆ ಧೈರ್ಯ ಬಂದಿಲ್ಲ ನನಗೆ, ನಾನು ಅವರು ಬದುಕಿದ್ದಾಗ ಅವ್ರನ್ನ ನೋಡಿದ್ದೇನೆ. ಇಲ್ಲಿರೋ ಎಷ್ಟೋ ಹೊಸಬರಿಗೆ ಅವ್ರನ್ನ ನೋಡುವಂಥ ಅವಕಾಶ ಇಲ್ಲದೆ ಇದ್ರು ಕೂಡ ಇಲ್ಲಿ ಇರುವಂಥವ್ರು ಭಾಳ ಹಿರಿಯರು, ಅಂಬಲಿಗಿರಿ ಇರ್ಬೋದು, ಅಥವಾ ನಮ್ಮ ವೀರೇಂದ್ರ ಅವರೆಲ್ಲ ಇರಬಹುದು, ಅವರು ಕುವೆಂಪು ಅವರ ಮಾತು ಕೇಳಿರಬಹುದು, ಅವ್ರನ್ನ ಹತ್ತಿರದಿಂದಲೂ ಕೂಡ ನೋಡಿರುವ ಸಾಧ್ಯತೆ ಇದೆ. ಚೆನ್ನಪ್ಪ ಕಟ್ಟಿ ಅವರಿಗೆಲ್ಲ ಸ್ವಲ್ಪ ನಮ್ಮ ಹಿಂದಿನ ತಲೆಮಾರಿಗೆ ಹೋಲಿಸಿದರೆ. ಹಾಗಾಗಿ ರಕ್ತ ಮಾಂಸಗಳ ಜೊತೆಗೆ ಹೀಗಿದ್ದಂಥ ಒಬ್ಬ ಮನುಷ್ಯ ಹೀಗೆ ಬದುಕಿರೋದಕ್ಕೆ ಸಾಧ್ಯ ಇತ್ತ? ಇಷ್ಟು ತನಗೆ ತಾನು ಸ್ವಯಂ ನಿಯಂತ್ರಣಗಳನ್ನು ಹೇರಿಕೊಂಡವರು ಇಷ್ಟು ಸ್ವಾತಂತ್ರ್ಯಾಪೇಕ್ಷೆಯಾಗಿರೋದಕ್ಕೆ ಸಾಧ್ಯವಿತ್ತ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕುವೆಂಪು ಅವರು ಮನೆಯನ್ನು ದಾಟಿ ಆಚೆ ಬಂದವರಲ್ಲ, ರಸ್ತೆಯಲ್ಲಿ ನಿಂತು ಪ್ರತಿಭಟಿಸಿದವರಲ್ಲ. ಆದರೆ ಅವರ ಕೃತಿಗಳೊಳಗೆ ಅವು ಎಂತೆಂಥ ಸ್ಫೋಟಕವಾದ ಸಂಗತಿಗಳನ್ನು ಅವರು ಮನುಷ್ಯರ ಒಳಗೆ ಬಂದು ನೆಲೆಗೊಳ್ಳಬಹುದಾದ ಅಮಾನವೀಯಾದ ಸಂಗತಿಗಳು, ಜಾತಿಯ ವಿಷಯಗಳಲ್ಲಿ ಅವರಿಗಿದ್ದಂಥ ಕೋಪ ಮತ್ತು ಸನಾತನತೆಯ ಹೆಸರಿನೊಳಗೆ ನಡೀತಾ ಇದ್ದಂಥ ಈ ವೈದಿಕರ ಮೋಸ, ಇವುಗಳ ಬಗ್ಗೆ ಅವರ ಇಡೀ ಸಾಹಿತ್ಯದ ಕೃತಿಗಳು ತೋರ್ತಾ ಇದ್ದ. ಮತ್ತು ಮುಖ್ಯವಾಗಿ ಅವರ ವೈಚಾರಿಕ ಲೇಖನಗಳಲ್ಲಿ ಪ್ರಕಟವಾಗ್ತಾ ಇದ್ದಂಥ ವಿಚಾರದ ಪ್ರಖರತೆಯನ್ನು ಗಮನಿಸಿದರೆ ಇದು ನಿಜಕ್ಕೂ ಒಬ್ಬ ಮನುಷ್ಯರ ಒಳಗೆ ಇದಿಷ್ಟೆಲ್ಲವೂ ಸಾಧ್ಯವಾಗೋದಕ್ಕೆ, ಇಷ್ಟೆಲ್ಲವೂ ನೆಲೆಗೊಳ್ಳೋದಕ್ಕೆ ಸಾಧ್ಯವೇ ಅಂತ. ಹಾಗೆ ನೋಡಿದ್ರೆ ಕುವೆಂಪು ಅವರು ಭಾಳ ದೊಡ್ಡ ಲಿರಿಸಿಸ್ಟ್. ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅವರ ಭಾವಗೀತೆಗಳಲ್ಲಿ ಕಾಣಿಸುವಂಥ ಆ ಭಾವಲೋಕ ಅದು ಎಷ್ಟು ಮೃದುವಾದದ್ದು. ಅವರೇ ಹೇಳುವಂತೆ ತಂಬೆಲರು ಅಂತ ಹೇಳ್ತಿರಲ್ಲ, ಒಂದು ಎಲೆಯ ನುಣುಪು ಮತ್ತು ಅದರ ಮೃದುತ್ವದಿಂದ ಹಿಡಿದು ಅದರ ಮೇಲೆ ಬೀಸುವ ಹೂಗಳ ಮೇಲೆ ಬೀಸುವಿರುವಂಥ ತಣ್ಣನ ಗಾಳಿಯ ಆ ಪರಿಮಳಗಳಿಂದ ಹಿಡಿದು ಅವರು ನಿರಂಕುಶಮತಿಗಳಾಗಿ ಅಂತ ಹೇಳುವವರಿಗೆ, ಆ ವಿಚಾರ ಕ್ರಾಂತಿಗೆ ಆಹ್ವಾನವನ್ನು ಹೇಳುವವರೆಗೆ ಮತ್ತು
ಆ ಸೋವಿಯತ್ ರಷ್ಯಾದ ಕವಿತೆಗಳೊಳಗೆ ಆ ಆ ಕೋಗಿಲೆಗಳಿಗೆ ಅಲ್ಲಿ ಅವರೆಲ್ಲ ಇದರಲ್ಲಿ ಸಮತಾವಾದದಲ್ಲಿ ಟ್ರೈನಿಂಗು, ಉಕ್ಕಿನ ಕೋಳವನ್ನು ತೊಡಿಸ್ಬಿಟ್ಟು ಅವಕ್ಕೆ ಸಮತಾವಾದದಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದ್ರ ಬಗ್ಗೆ ಇಡೀ ಪ್ರಪಂಚವನ್ನ ಕುವೆಂಪು ಅವರು ಗ್ರಹಿಸಿದ ವಿಧಾನ ಇದು ಅಸಾಧ್ಯ. ಅಂದರೆ ಲೋಕವನ್ನೆಲ್ಲ ಸುತ್ತಿದವರು ಕೂಡ, ಅನೇಕ ಜನಾಂಗಗಳ ಜೊತೆ ಮಾತಾಡಿದವರು, ಲೋಕವನ್ನು ಸುತ್ತಿದವರು, ಅಲ್ಲೋಗಿ ಆ ಘಟನೆಗಳು ನಡೆಯುವಾಗ ಅವಕ್ಕೆ ತಾವು ಸಾಕ್ಷಿಯಾಗಿ ಭಾಗವಹಿಸಿದವರು ಕೂಡ ಗ್ರಹಿಸೋದಕ್ಕೆ ಸಾಧ್ಯವಿಲ್ಲದಷ್ಟು ಸೂಕ್ಷ್ಮಮತಿಗಳಾಗಿ ಅವರು ಲೋಕದ ವ್ಯಾಪಾರಗಳನ್ನು ಗ್ರಹಿಸಿದ ವಿಧಾನ ನಿಜಕ್ಕೂ ಇದು 20ನೇ ಶತಮಾನದ ಒಂದು ಬಹಳ ಬಹಳ ದೊಡ್ಡ ಪವಾಡ ಯಾವುದಾದ್ರೂ ಇದ್ದರೆ ನನ್ನ ಪ್ರಕಾರ ಕುವೆಂಪು ಅವರು ಗ್ರಹಿಸಿದ ಲೋಕದೃಷ್ಟಿ ಮತ್ತು ಕುವೆಂಪು ಅವರು ಸೃಷ್ಟಿಸಿದ ಸಾಹಿತ್ಯ ಸೃಷ್ಟಿ, ಇವು 20ನೇ ಶತಮಾನದ ಬಹಳ ದೊಡ್ಡ ನಮ್ಮ ಕಣ್ಣು ಮುಂದಿಗಿನ ಪವಾಡದ ಸಂಗತಿಗಳಿವು ಅಂತ ನಾನು ಖಂಡಿತವಾಗಿಯೂ ನಂಬ್ತಾ ಇದ್ದೇನೆ. ಸೊ ಹಾಗಾಗಿ 2016ರಲ್ಲಿ ಘೋಷಣೆ ಮಾಡಿ ಸರ್ಕಾರ ಇದನ್ನು ಮಾಡಿದಾಗ ಒಂದು ಹೊತ್ತಿಗೆಯನ್ನು ಕುವೆಂಪು ಅವ್ರ ಬಗ್ಗೆ ಬರ್ಕೊಡೋದಕ್ಕೆ ಕೇಳಿದರು. ಆ ಭಾಗ್ಯ ನನಗೆ ಬಂದಿತ್ತು. ನಾನು ಅವಾಗ ಕನ್ನಡಿಗರ ಎದೆಯ ದನಿ ಅಂತ ಒಂದು ಸಣ್ಣ ಪಾಕೆಟ್ ಪುಸ್ತಕವನ್ನು ಬರೆದುಕೊಟ್ಟಿದ್ದೆ. ಅದೊಂದು 5 ಲಕ್ಷ ಪ್ರತಿಗಳನ್ನು ಮುದ್ರಿಸಿ ಆಗ ಎಲ್ಲ ಯುವ ತಲೆಮಾರಿನ ಎಲ್ಲ ಹುಡುಗರಿಗೆ ತಲುಪಿಸಿದ್ರು. ಅನಂತರದಲ್ಲಿ ಏನಾಯಿತು ಗೊತ್ತಿಲ್ಲ ನನಗೆ. ಆದರೆ ಅದು ಆರಂಭದ ಸಂದರ್ಭದೊಳಗೆ ಹಾಗೆ ಕುವೆಂಪು ಅವರ ಹೆಸರಿನ ಜೊತೆಗೆ ಹೀಗೆ ಸೇರಿಕೊಳ್ಳುವ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ನನಗೆ ನನ್ನ ಬದುಕಿನ ಅತ್ಯಂತ ಸಾರ್ಥಕವಾದ ಗಳಿಗೆಗಳಲ್ಲಿ ಅದು ಒಂದು ಅಂತ ನಾನು ತಿಳಿದಿದ್ದೇನೆ. ಇನ್ನು ಕುವೆಂಪು ಭಾಷಾ ಭಾರತಿಯಾಗೂ ನನಗೂ ಭಾಳ ಒಂದು ನಂಟಿದೆ. ಏನು ಅಂತಂದರೆ KVN ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾಗ ಕುವೆಂಪು ಓದು ಎನ್ನುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ರೂಪಿಸಿ ಕರ್ನಾಟಕದಾದ್ಯಂತ ಯುವ ಮನಸ್ಸುಗಳಿಗೆ ಕುವೆಂಪು ಅವರ ಆಲೋಚನೆಗಳನ್ನು ಮತ್ತು ಕುವೆಂಪು ಅವರ ಸಾಹಿತ್ಯವನ್ನು ರುಚಿ ತೋರಿಸಬೇಕು ಮತ್ತು ಅವರು ತಮಗೆ ತಾವು ಯಾನಿಗರಾಗಬೇಕು. ದೋಣಿ ಒಂದು ಕಲ್ಪನೆ ಇದೆಯಲ್ಲ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಈ ದೋಣಿ ಸಾಗಲಿ ಈಗೆಲ್ಲ ನಾವು ನಿಂತು ಬಿಟ್ಟಿವೆ. ಯಾಕೆಂದರೆ ಮನಸ್ಸಿನ ಒಳಗೆ ಇದ್ದ ನದಿಗಳನ್ನು ಬತ್ತಿಸಿಕೊಂಡಿದ್ದೇವೆ, ಮನಸ್ಸಿನ ಒಳಗೆ ಇದ್ದ ಸಮುದ್ರಗಳನ್ನು ಬತ್ತಿಸಿಕೊಂಡಿದ್ದೇವೆ. ಹಾಗಾಗಿ ದೋಣಿಗಳೆಲ್ಲ ಹೋಗ್ತವೆ. ದೋಣಿಗಳು ಹೋಗ್ಬೇಕು ಅಂತಂದ್ರೆ ಮನಸ್ಸಿನಲ್ಲಿ ದೋಣಿ ಆಯ್ಬೇಕು ಅಂದ್ರೆ ಮೊದಲು ಮನಸ್ಸಿನೊಳಗೆ ನದಿ ಸೃಷ್ಟಿಯಾಗಬೇಕು. ಇದ್ದ ನದಿ ಇದು, ಇಲ್ಲದ ನಾವಿಲ್ದ ಮಾಡ್ಕೊಂಡಿದ್ದೀವಿ, ಇದ್ದ ಸಮುದ್ರವಿದು ನಾವಿಲ್ದ ಮಾಡ್ಕೊಂಡಿದ್ದೀವಿ. ಸೊ ಕುವೆಂಪು ಅವರ ಹೇಳಿದ ದನಿ ಅದು ಅವ್ರೆ ಬಹಳ ಜನ ಅನ್ಕೊಂಡಂಗೆ ಅವರು ಪಾಪ ಕೊಕ್ರಳ್ಳಿ ಕೆರೆ ನೋಡ್ಬಿಟ್ಟು ಅಥವಾ ಅಲ್ಲಿದ್ದಂಥ ತುಂಗಾ ನದಿನ ನೋಡಿ ಹೇಳಿದ್ದಲ್ಲ. ಇದು ನಮ್ಮ ಮನಸ್ಸಿನೊಳಗೆ ಸೃಷ್ಟಿಯಾಗಬೇಕಾಗಿರುವಂಥ ಭಾವನದಿಯ ಕುರಿತಾದ ಮಾತದು. ಈ ಪ್ರಯಾಣ ನಮ್ಮ ಭಾವನದಿಯೊಳಗೆ ನಡಿಬೇಕಾದ ಮಾತನ್ನ ಅವರು ಹೇಳಿದರು ಅಂತ ನಾನಾದರೂ ನಂಬಿದ್ದೇನೆ. ಸೊ ಹಾಗಾಗಿ ಹೊಸ ತಲೆಮಾರುಗಳಿಗೆ ಈ ಭಾವನದಿಗಳ ಅವಶ್ಯಕತೆಯನ್ನು ಹೇಳೋ ಕಾರಣಕ್ಕಾಗಿ ಒಂದು ಹೊತ್ತಿಗೆಯನ್ನು ಮಾಡಿ ಕುವೆಂಪು ಓದು ಅನ್ನುವಂಥ ಪುಸ್ತಕವನ್ನೇ ಮಾಡಿ ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಕುವೆಂಪು ಭಾಷಾ ಭಾರತಿಯವರು. ಅದಕ್ಕಾಗಿ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ಪುಸ್ತಕವನ್ನು ಹೊತ್ತಿಗೆಯನ್ನು ರೂಪಿಸುವಾಗ ನಾನು KVN ಅವರ ಜೊತೆಗಿದ್ದೆ ಮತ್ತು ಅದನ್ನು ಟ್ರೈನಿಂಗ್ ಅಂತ ಮಾಡಿದಾಗ ತರಬೇತಿದಾರರಿಗೆ ಮೊದಲು ತರಬೇತಿ ಕೊಟ್ಟು ಮೊದಲ ಒಂದು ಪ್ರಾಯೋಗಿಕವಾದ ತರಬೇತಿಯನ್ನು ಹೊನ್ನಾವರದಲ್ಲಿ ನಾನು ನೆನಪಿದ್ದಂತೆ HS ಅನುಪಮ ಅವರು ಸದಸ್ಯರಿದ್ದರು. ಅಲ್ಲಿ ಅವರ ಡಿಗ್ರಿ ಕಾಲೇಜಲ್ಲಿ ಮಾಡಿದಾಗ ಅದನ್ನು ಅಲ್ಲಿ ಒಂದು ಟ್ರೈನಿಂಗನ್ನು ನಾನೇ ಹೋಗಿ ಕಂಡಕ್ಟ್ ಮಾಡಿದ್ದೆ. ಸೊ ಹೀಗೆ ಮತ್ತು ಕುವೆಂಪು ಭಾಷಾ ಭಾರತಿಯವರು ನಿಚ್ಚಂ ಪೊಸತು ಅನ್ನುವಂಥ ಒಂದು ತಮಿಳು ಸಂಗಮ ಕವಿತೆಗಳನ್ನು ಅನುವಾದಿಸಿ ಪುಸ್ತಕವನ್ನು ಮಾಡುವ ಕೂಡ ಆ ಯೋಜನೆಯಲ್ಲಿ ನಾನು ಇವ್ರ ಜೊತೆ ಇದ್ದೆ. ನಾನು ತೆಲುಗಿನಿಂದ ಅನುವಾದಿಸಿದ ಒಂದು ನನ್ನ ನಾಟಕವೊಂದನ್ನು ಕುವೆಂಪು ಭಾಷಾ ಭಾರತಿಯವರು ಜಗಮೇ ಮಾಯ ಅನ್ನುವಂಥ ಒಂದು ಪುಸ್ತಕವನ್ನು ಇವರು ಪಬ್ಲಿಷ್ ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಅದು ಮಾತ್ರ ಅಲ್ಲದೆ ಕುವೆಂಪು ಭಾಷಾ ಭಾರತಿಯವರು ನನ್ನ ತಿಳುವಳಿಕೆಯನ್ನು ಬಹಳ ವಿಸ್ತರಿಸುವಂಥ ಅನೇಕ ಮಹತ್ ಕೃತಿಗಳನ್ನು, ಈ ಕಾಲದಲ್ಲಿ ನಾವು ಓದಲೇಬೇಕಾದ ಕೃತಿಗಳನ್ನು ಅವರು ಕನ್ನಡದಲ್ಲಿ ನಮಗೆ ಓದಿಸ್ಕೊಟ್ಟಿದ್ದಾರೆ. ವಿಲ್ ಡ್ಯೂರೆಂಟ್ ಬಗ್ಗೆ ನಾನೆಲ್ಲ ಸ್ವಲ್ಪ ಮಾತ್ರ ಓದಿದ್ದೆ. ಆ ವಿಲ್ ಡ್ಯೂರೆಂಟನ್ನು ತುಂಬ ಆಳವಾಗಿ ಓದ್ಕೊಳ್ಳೋದಕ್ಕೆ ನನಗೆ ಸಹಾಯವಾಗಿದ್ದು ಕುವೆಂಪು ಭಾಷಾ ಭಾರತಿಯವರು ವಿಲ್ ಡ್ಯೂರೆಂಟನ್ನು ಎಲ್ಲ ವಾಲ್ಯೂಮ್ಸನ್ನು ಅವರು ಪಬ್ಲಿಷ್ ಮಾಡಿದಾಗ. ಆ ಎಲ್ಲ ವಾಲ್ಯೂಮ್ಸನ್ನು ನಾನು ಓದಿ ತಿಳ್ಕೊಬೇಡಿ, ಎಲ್ಲ ವಾಲ್ಯೂಮ್ಸ್ ಓದೋಕ್ಕಾಗಿಲ್ಲ. ಬಟ್ ನನಗೆ ಬೇಕಾದದನ್ನು ಓದ್ಕೊಳ್ಳೋದಕ್ಕೆ ನನ್ನ ಹತ್ರ ಇರೋದ್ರಿಂದ ಅದು ಸಾಧ್ಯವಾಯಿತು. ಬಟ್ ಬಹಳ ಮುಖ್ಯವಾದ ಅವರ ಪ್ರಾಚೀನ ಚರಿತ್ರೆಗೆ ಸಂಬಂಧಪಟ್ಟ ಯುರೋಪಿನ ಪ್ರಾಚೀನ ಚರಿತ್ರೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಆ ವಿಲ್ ಡ್ಯೂರೆಂಟಿನ ಕಥೆ ಪುಸ್ತಕಗಳನ್ನು ಓದಿದೆ. ಆನಂತರ ಬಹಳ ಮುಖ್ಯವಾದ ಇನ್ನೊಂದು ನಾನು ಕೃತಜ್ಞವಾಗಿರೋದು ಅಸಾಧ್ಯವಾಗಿರುವಂಥ ಅಗಾಧವಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹಿತ್ಯವನ್ನು ಅಷ್ಟು ಸಾವಿರಾರು ಪುಟಗಳನ್ನು ಓದುವುದು ಮತ್ತು ಇಂಗ್ಲೀಷಲ್ಲಿ ಓದುವುದು ಇದೆಲ್ಲ ಕಷ್ಟವಾದ ಕೆಲಸ ನಮ್ಮ ಹೊಸ ತಲೆಮಾರುಗಳಿಗೆ. ಅವುಗಳನ್ನು
ಅವರು ಸಂಗ್ರಹಿಸಿ ಮುಖ್ಯವಾಗಿ ಓದಲೇಬೇಕಾದಂಥ ಲೇಖನಗಳನ್ನೆಲ್ಲ ಸಂಗ್ರಹ ಮಾಡಿ ಅವುಗಳನ್ನು ಅನುವಾದಿಸಿ ಆಯ್ದ ಲೇಖನಗಳ ಒಂದು ಹೊತ್ತಿಗೆಯನ್ನು ಬಾಬಾ ಸಾಹೇಬರ ಹೊತ್ತಿಗೆಯನ್ನು ಮಾಡಿಕೊಟ್ರಲ್ಲ, ಅದು ಕನ್ನಡಿಗರಿಗೆ ಬಹುಶಃ ಕುವೆಂಪು ಭಾಷಾ ಭಾರತಿ ಕೊಟ್ಟಿರುವ ಬಹಳ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರ ಜೊತೆಗೆ ನಮ್ಮ ಕಾನ್ಸ್ಟೆಂಟ್ ಅಸೆಂಬ್ಲಿಯ ಡಿಬೇಟ್ಗಳನ್ನು ಬಹುಶಃ ಕನ್ನಡದಲ್ಲಿ ಬಹಳ ದೊಡ್ಡ ಆ ಪುಸ್ತಕಗಳ ಮಹತ್ವ ಈ ಇವತ್ತಿಗೆ ನಮ್ಮ ಈ ತಲೆಮಾರಿಗೆ ಅರ್ಥವಾಗ್ತದೋ ಇಲ್ಲೋ, ಮುಂದಿನ ತಲೆಮಾರುಗಳು ಖಂಡಿತ ಅದರ ಪ್ರಯೋಜನವನ್ನು ಪಡೀತಾರೆ ಅಂತ ತಿಳ್ಕೊಂಡಿದ್ದೇನೆ. ಅಂದರೆ ನಮ್ಮ ಸ್ವಾತಂತ್ರ್ಯದ ಸಂದರ್ಭದೊಳಗೆ ಈ ಪ್ರಜಾಪ್ರಭುತ್ವವನ್ನು ನಾವು ರೂಪಿಸಿಕೊಳ್ಳುವಾಗ ನಮ್ಗೆ ಯಾವ ರೀತಿಯಾದಂಥ ಸರ್ಕಾರ ಬೇಕು, ನಮ್ಗೆ ಯಾವ ರೀತಿಯಾದಂಥ ಜನಪ್ರತಿನಿಧಿಗಳಿರಬೇಕು, ನಮ್ಮ ಸಂವಿಧಾನದ ಸ್ವರೂಪ ಏನಿರಬೇಕು, ಎಷ್ಟು ಸೂಕ್ಷ್ಮವಾಗಿ ಅಂದಿನ ಕಾಲದ ನಮ್ಮ ಹಿರಿಯರು ಚರ್ಚಿಸಿದ್ದಾರೆ. ಅದೆಲ್ಲವನ್ನೂ ಸಾರರೂಪಿಯಾಗಿ ಗ್ರಹಿಸಿ ಅಂಬೇಡ್ಕರ್ ಅವರು ಅಂತ ಒಂದು ಮಹತ್ಕೃತಿಯೊಂದನ್ನು ಹೇಗೆ ರೂಪಿಸಿದರು ಅನ್ನುವಂಥ ಒಂದು ಬಹಳ ದೊಡ್ಡ ತಿಳುವಳಿಕೆಯನ್ನು ನಮಗೆ ಒಂದು ಕೊರತೆ ಇತ್ತದು. ಅದನ್ನು ಕುವೆಂಪು ಭಾಷಾ ಭಾರತಿಯವರು ಮಾಡಿಕೊಟ್ಟಿದ್ದಾರೆ. ನಾನು ಹೀಗೆ ಒಂದು ಪಟ್ಟಿ ಮಾಡಬಲ್ಲೆ. ಅಂದರೆ ಇವತ್ತು ನಿಜಕ್ಕೂ ತಿಳುವಳಿಕೆಯನ್ನು ಸೂಕ್ಷ್ಮಗೊಳಿಸಿಕೊಂಡು ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಅನುವಾಗುವಂಥ ಬಹಳ ಉತ್ತಮವಾದಂಥ ಕೃತಿಗಳನ್ನು, ವಿಚಾರಗಳನ್ನು ಕುವೆಂಪು ಭಾಷಾ ಭಾರತಿ ಅದು ನಾನು ಪ್ರಕಟಿಸಿ ನಮಗೆ ಕೈಗೊಡ್ತಾ ಇದೆ. ಅದಕ್ಕಾಗಿ ನಾನು ಕುವೆಂಪು ಭಾಷಾ ಭಾರತಿಯವರಿಗೆ ಆರಂಭದಲ್ಲೇ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಿಷ್ಟು ಪೂರ್ವಪೀಠಿಕೆಯಾಗಿ ನಾನು ಹೇಳಿದ ಮಾತುಗಳು. ಈಗ ನಾನು ಮಾತಾಡಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ನಾನು ಯಾಕೆ ಇಷ್ಟು ದೀರ್ಘವಾಗಿ ಮಾತಾಡಿದೆ ಇದು ಅಂತಂದರೆ, ವಿಶೇಷ ಉಪನ್ಯಾಸ ಅಂತ ಹೇಳಿರೋದು ಒಂದು, ಮತ್ತು ನಾನು ಒಬ್ಬನೇ ಮಾತಾಡ್ತಿದ್ದೀನಿ, ಅದರಿಂದ ನನಗೆ ಸ್ವಲ್ಪ ಸಮಯ ಇದೆ, ನಿರ್ಬಂಧವಿಲ್ಲದೆ ಅಂತ ಹೇಳಿ ನಾನು ಈ ಸ್ವಾತಂತ್ರ್ಯವನ್ನು ಬೆಳೆಸ್ಕೊಂಡಿದ್ದೇನೆ. ಚೆನ್ನಪ್ಪ ಅವರು ಮಾತಾಡ್ತಾ ಹಿಂದೆ ಹೇಳಿದರು, ನೀವೊಂದು 45 ನಿಮಿಷ 50 ನಿಮಿಷ ಮಾತನಾಡಿ ಅನಂತರದಲ್ಲಿ ಒಂದು ನಿಮ್ಮ ಜೊತೆ ಸಂವಾದ ಇರ್ತದೆ, ಅದರಿಂದ ನೀವೊಬ್ಬರೇ ಮಾತಾಡೋರು, ಅದರಿಂದ ನೀವು ಅದಕ್ಕೆ ತಕ್ಕನಾಗಿ ನೀವು ಸಿದ್ಧವಾಗಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದರು. ಸೊ ಆ ಕಾರಣದಾಗಿ, ಯಾಕೆಂದರೆ ಈಗೆಲ್ಲ ರಸ್ವದ ಕಾಲದಲ್ಲಿದ್ದೀವಿ, ಎಲ್ರಿಗೂ ಸಮಯಗಳಿಲ್ಲ. ನಾಟಕ ಮಾಡಬೇಕಾದ್ರೆ ನನಗೆ ಹೇಳ್ತಾರೆ, ಸರ್ 1 ಗಂಟೆ ನಾಟಕ ಬರ್ಕೊಡಿ. ಯಾರಿಗೂ ಈಗ ಅದನ್ನು ಲಿಸನಿಂಗ್, ಈ ಸ್ಪ್ಯಾನ್ ಆಫ್ ಲಿಸನಿಂಗ್ ಇದೆಯಲ್ಲ, ಅದು ಸ್ಪ್ಯಾನ್ ಆಫ್ ಅಟೆನ್ಷನ್ ಇದೆಯಲ್ಲ, ಅದೇ ತುಂಬ ಕಡಿಮೆ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ನಾಟಕಕ್ಕೆ ಆಗತಿ, ಆದರೆ ಇನ್ನು ಭಾಷಣಕ್ಕೆ ಇನ್ಯಾವ ಲೆಕ್ಕ. ಬೇಸ್ಟ್ಗಳಾಗಿ ನಾವು ಇನ್ನೆಷ್ಟು 1 ಗಂಟೆ ಕಲ್ಪನೆ ಎಲ್ಲ ಇಳಿಸಿ ಇನ್ನು ಮುಂದೆ 20 ನಿಮಿಷ 30 ನಿಮಿಷಕ್ಕೆಲ್ಲ ಕ್ಲಾಸ್ಗಳನ್ನ ಹಾಕಬೇಕಾಗುತ್ತೆ ಅಂತ ಕಾಣುತ್ತೆ. ಸೊ ಇರಲಿ, ಈ ಹಿನ್ನೆಲೆಯಲ್ಲಿ ನಾನು ಕುವೆಂಪು ಅವರ ನಾಟಕ ಲೋಕವನ್ನು ನಿಮ್ಮ ಜೊತೆ ಇವತ್ತು ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆ ಮಾತಾಡೋದಿದೆ. ಒಂದು, ಕುವೆಂಪು ಅವರ ನಾಟಕ ಲೋಕ ಅಂತ ಹೇಳಿದಾಗ ಏನಿದು ಲೋಕ? ಕುವೆಂಪು ಅವರು ನಾಟಕಗಳನ್ನು ಬರೆದಿರೋ ವಸ್ತುಗಳ, ಅಂದರೆ ಯಾವ್ಯಾವ ವಸ್ತುಗಳನ್ನ ಇಟ್ಕೊಂಡು ನಾಟಕ ಬರೆದ್ರು, ಆ ವಸ್ತುಗಳಲ್ಲಿರುವಂಥ ಯಾವ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳೋದು ಕುವೆಂಪು ನಾಟಕ ಲೋಕವ? ಅಥವಾ ಲೋಕ ಅನ್ನೋದು ಅಂದರೆ ಕುವೆಂಪು ಅವರು ತಾವು ಸೃಷ್ಟಿಸಿದ ವಸ್ತುಗಳ ಮೂಲಕವಾಗಿ ಯಾವ ಲೋಕದ ಜೊತೆ ಸಂವಾದ ನಡೆಸೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆ ಲೋಕವ? ಯಾಕೆಂದರೆ ಈ ನಾಟಕಗಳು ಕುವೆಂಪು ಸೃಷ್ಟಿಸ್ತಾ ಇರೋದು, ಆ ನಾಟಕಗಳು ನಮ್ಮ ಜೊತೆ ಮಾತಾಡಲಿ ಅಂತ, ಅಥವಾ ನಮ್ಮ ಒಳಗಿನ ಜೊತೆಗೆ ಒಂದು ಸಂವಾದಕ್ಕೆ ತೊಡಗಲಿ ಅಂತ, ನಮ್ಮೊಳಗೆ ಇದ್ದಿರಬಹುದಾದ ಅನೇಕ ಪ್ರಶ್ನೆಗಳಿಗೆ ಅವು ಉತ್ತರ ಕೊಡೋ ಹಾಗೆ, ಅಥವಾ ನಮ್ಮೊಳಗೆ ನಮಗೆ ಗೊತ್ತಿಲ್ಲದೆ ಇರುವ ಅಗೋಚರವಾದಂಥ ಈ ಜಾತಿ ಮೌಢ್ಯದ ಮತೀಯತೆಯ ನೆಲೆಗಳು ಪ್ರಗತಿಪರರು ಅಂದ್ಕೊಂಡ್ರು ನಮ್ಮೊಳಗೂ ಕೂಡ ಅವು ಜಾಗೃತ ಇರ್ತವೆ, ಯಾವುದೋ ರೂಪದಲ್ಲಿ ಇರ್ತವೆ. ಅಂಥವೆಲ್ಲವೂ ಕೂಡ ಜಾಗೃತವಾಗಬೇಕು, ಅಂದರೆ ಅವುಗಳ ಜೊತೆ ಒಂದು ಸಂವಾದ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಆಲೋಕವ? ಅಥವಾ ಇವುಗಳನ್ನು ಕುವೆಂಪು ಅವರೇ ಹೇಳೋ ಹಾಗೆ ಅವ್ರಿಗೆ 2 ಪದ ತುಂಬ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಅವರಿಗೆ ಬೀಜರೂಪಿಯಾಗಿ ಬಳಸಿದ 2 ಪದಗಳು ಅವ್ರದ್ದು, ಒಂದು ಪ್ರತಿಮಾ ಸೃಷ್ಟಿ, ಇನ್ನೊಂದು ಪ್ರತಿಕೃತಿ ಅಂತ. ಈ ಪ್ರತಿಮಾ ಸೃಷ್ಟಿ ಮತ್ತು ಪ್ರತಿಕೃತಿಗಳ ಇದರೊಳಗೆ ಪ್ರತಿಮಾ ಲೋಕದ್ದೊಂದು ಲೋಕ ಇದೆ, ಅದು ನಾಟಕ ಲೋಕದಲ್ಲೂ ಇದೆ. ಪ್ರತಿಕೃತಿಯ ಲೋಕವೂ ಇದೆ, ಪ್ರತಿಕೃತಿಗೂ ಒಂದು ಲೋಕವಿದೆ, ಪ್ರತಿಮಾ ಸೃಷ್ಟಿಗೂ ಒಂದು ಲೋಕವಿದೆ. ಸೊ ಈ ನಾಟಕ ಲೋಕ ಅನ್ನೋದು ಈ 2 ಲೋಕಗಳನ್ನು ಎದುರು ಬದರಾಗಿ ಇಟ್ಕೊಂಡು ನೋಡ್ತಾ ಇರುವಂಥ ಒಂದು ಸನ್ನಿವೇಶವೂ ಇದೆ. ಸೊ ಈ ಒಂದರ ಕನ್ನಡಿಯಾಗಿ ಇನ್ನೊಂದು ಪ್ರತಿಕೃತಿಯ ಲೋಕ, ಪ್ರತಿಮಾ ಲೋಕದ ಕನ್ನಡಿ ಒಳಗೆ ನೋಡಿಕೊಂಡಾಗ, ಪ್ರತಿಮಾ ಲೋಕ ಪ್ರತಿಕೃತಿಯ ಕನ್ನಡಿಯಲ್ಲಿ ನೋಡಿಕೊಂಡಾಗ ಪ್ರತಿಫಲಿಸುವಂಥ ಪ್ರತಿಫಲನಗಳು ಅವುಗಳು ನಮ್ಮ ಮನಸ್ಸಿನಲ್ಲಿ ಹೇಗೆ ಪ್ರತಿಫಲನಗೊಳ್ತವೆ ಅನ್ನುವಂಥ ಲೋಕವ? ಹೀಗೆ ಈ ನಾಟಕ ಲೋಕಕ್ಕೆ ಹಲವು ಸಾಧ್ಯತೆಗಳಿದೆ. ಇಲ್ಲಿ ಅನೇಕ ಜನ ಹಿರಿಯರು ಮತ್ತು ಕುವೆಂಪು ಅವರ ಸಾಹಿತ್ಯವನ್ನು
ಆಳವಾಗಿ ಅಧ್ಯಯನ ಮಾಡಿದವರು ಮತ್ತು ನಾಟಕಗಳನ್ನು ಓದ್ದವರೆಲ್ಲ ಇದ್ದೇ ಇದ್ದೀರಿ, ಓದಿರ್ತೀರಿ ಅಂತ ನನಗೆ ಖಚಿತವಾಗಿ ಗೊತ್ತು. ಆದರೆ ಕುವೆಂಪು ಅವರ ನಾಟಕಗಳಂತ ಮಾತಾಡಕ್ಕೆ ಹೊರಟಾಗ ಎಲ್ಲರೂ ಇಲ್ಲಿವರೆಗೆ ಕುವೆಂಪು ಅವರ ನಾಟಕಗಳನ್ನು ಅಧ್ಯಯನ ಮಾಡಿದವರೆಲ್ಲರೂ ಕೂಡ ಒಂದನ್ನು ಏನು ಬಹಳ ಮುಖ್ಯವಾದದ್ದು ಕುವೆಂಪು ನಾಟಕಗಳು ಮಾತಾಡುವಾಗ ಮರೆತರು ಅಂತಂದ್ರು, ಅಥವಾ ಅದು ಎಲ್ಲೂ ವಿಮರ್ಶೆಯಲ್ಲಾಗಲಿ ಅಥವಾ ಸಂಶೋಧನೆಯಲ್ಲಾಗಲಿ ಚರ್ಚೆಯಲ್ಲಾಗಲಿ ಮುನ್ನೆಲೆಗೆ ಬಾರದೇ ಹೋದ ಒಂದು ಅಂಶವನ್ನು ಇವತ್ತು ನಾನು ನಿಮ್ಮೊಂದಿಗೆ ಪ್ರಸ್ತಾಪಿಸಬೇಕು ಅಂತ ಇದೆ. ಅದು ಬಹಳ ಮುಖ್ಯವಾದದ್ದು ಮತ್ತು ಇದು ಚರ್ಚೆಗೆ ಆಹ್ವಾನವೀಯುವಂಥದ್ದು ಆಗಿದೆ. ಅದರಿಂದ ಚಿತ್ತಯ್ಯನವರ ಆರಂಭದಲ್ಲಿ ಹೇಳಿದಂತೆ ನಾವು ಯಾವುದೇ ತಿಳುವಳಿಕೆ ಮಾತುಗಳನ್ನು ಇದು ಪ್ರಮಾಣವೆಂದಂತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವು ಬೆಳೆಯೋದಕ್ಕೆ ಅವಕಾಶ ಇರುವ ಹಾಗೆ, ಚರ್ಚೆಗೆ ಅವಕಾಶ ಇರುವ ಹಾಗೆ ನಾವು ಅದನ್ನು ಬೆಳೆಸಬೇಕಾಗುತ್ತೆ, ಹೇಳಬೇಕಾಗುತ್ತೆ. ನಾವು ಹೇಳ್ತಿರೋ ಮಾತುಗಳನ್ನು ಇನ್ಯಾರಾದರೂ ಅದನ್ನು ಅವರು ಸರಿಪಡಿಸಿ ಇದು ನೀವು ಹೇಳ್ತಿರೋದು ಹೀಗಲ್ಲ ಹೀಗೆ ಅಂತ ಅವ್ರು ಹೇಳಿದರೆ ಅದನ್ನು ನಾವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವಂಥ ಒಂದು ಔದಾರ್ಯವನ್ನು ನಾವು ಪ್ರಕಟಿಸಬೇಕಾಗತ್ತೆ. ಹಾಗಾಗಿ ಹೇಳಬೇಕಾಗದೆ ಅನ್ನೋ ಮೊದಲು ಆನಂದ ತಿದ್ದುಕೊಳ್ಳೋದಾದ್ರೆ ಮುಂದೆ ತಿದ್ದುಕೊಳ್ಳೋದಾದ್ರೆ ಈಗ ಯಾಕೆ ಹೇಳಬೇಕು ಅಂತ ನಾವು ಸುಮ್ಮನೆ ಕುಳಿತುಕೊಂಡ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮತ್ತೊಬ್ಬ ಗುರುಗಳಾದಂಥ ಕಲಬುರ್ಗಿಯವರು ಹೇಳ್ತಾ ಇದ್ರು ನನಗೆ. ಕಲಬುರ್ಗಿಯವರು ನನ್ನ PhD ಗುರುಗಳು. ಅವ್ರು ಹೇಳೋರು ಯಾವಾಗಲೂ ನೀನು ಸುಳ್ಳು ಹೇಳೋದಕ್ಕೆ ಅಂಜಬೇಕು, ತಪ್ಪು ಹೇಳೋದಕ್ಕಲ್ಲ ಅಂತ ಹೇಳೋರು. ಸುಳ್ಳು ಹೇಳೋದಕ್ಕೆ ಅಂಜಿಕೆ ಮಾಡಬೇಕು, ನೀನು ಸುಳ್ಳು ಹೇಳಲೇಬೇಡ, ಯಾಕಂದ್ರೆ ಸುಳ್ಳು ಅದು ನಿನಗೆ ಸುಳ್ಳೊಂದು ಗೊತ್ತಿರುತ್ತೆ, ಅದರಿಂದ ನೀನು ಸುಳ್ಳು ಹೇಳದೆ. ಆದರೆ ತಪ್ಪು ಹೇಳೋದಿದೆಯಲ್ಲ, ಸಂಶೋಧಕನಾದವನು ತಪ್ಪು ಹೇಳದೆ ಅವನು ನಾನು ಸರಿಯಾದದನ್ನು ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಪ್ಪು ಹೇಳೋದಕ್ಕೆ ಅಂಜಬಾರ್ದು ಅಂತ ಹೇಳೋದು. ತಪ್ಪು ಹೇಳಿದ್ರೆ ತಿದ್ಕೊಳ್ಳೋಕೆ ಅವಕಾಶವಿದೆ, ಸುಳ್ಳನ್ನು ತಿದ್ದುಕೊಳ್ಳೋ ಅವಕಾಶವೇ ಇಲ್ಲವೇ ಇಲ್ಲ ಅಂತ. ಸೊ ತಿದ್ದೋದಕ್ಕೆ ಯಾವ್ದು ಅವಕಾಶವಿದೆಯೋ ಅದನ್ನು ಹೇಳ್ರಿ, ಸುಳ್ಳಿಗೆ ಅವಕಾಶ ಇಲ್ದ್ರಿಂದ ಸುಳ್ಳು ಹೇಳ್ಬೇಡ್ರಿ ಅಂತ ಅವ್ರೊಂದು ಬೋರ್ಡ್ ಹಾಕೊಂಡಿದ್ರು. ಅವರ ಕುಳಿತುಕೊಂಡು ತಮ್ಮ ಸಂಶೋಧಕ ತಪ್ಪು ಹೇಳಿರಬಹುದು, ಆದರೆ ಸುಳ್ಳು ಹೇಳಿರಲಾರ ಅಂತ ಒಂದು ಇದನ್ನು ಹೇಳಿದರು. ಬಹಳ ರೂಪಕಾತ್ಮಕವಾಗಿ ಚಿತ್ತಯ್ಯನವರು ಅದೊಂದನ್ನು ಕನೆಕ್ಟ್ ಮಾಡಿ ಹೇಳಿದರು. ನನಗೆ ಒಂದು 3 ತಲೆಮಾರುಗಳ ಜೊತೆಗೆ ನನಗೊಂದು ಸಂಬಂಧ ಇದೆ, ನನಗೆ ಭಾಳ ಇಷ್ಟವಾಯ್ತು ಆ ಮಾತು. ಯಾಕೆಂದರೆ ನೋಡಿರಿ, ಒಂದು ಕಡೆ ಕಲಬುರ್ಗಿ ಅವ್ರ ಕಲಬುರ್ಗಿ ನಮ್ಮ ಗುರುಗಳು, ಇನ್ನೊಂದು ಅವರ ಶಿಷ್ಯರ ವಲಯದವರು ಇವರೆಲ್ಲ ಕಿರಂ ನಾಗರಾಜು, KVN ಇವರೆಲ್ಲ ಹೇಳಿದ್ರೆ, ಅಂದರೆ ನೇರವಾಗಿ ಅವ್ರ ಶಿಷ್ಯರಲ್ಲ, ಜನರೇಷನ್ ವೈಸ್ ಮಾತಾಡೋದಾದ್ರೆ ಕಲಬುರ್ಗಿಯವರ ನಂತರದ ತಲೆಮಾರಿನ ವಿದ್ವಾಂಸರು. ಸೊ ಕಲಬುರ್ಗಿಯವರು ನನಗೆ ಗುರುಗಳು, ಇವರು ಗುರುಗಳು. ಹಾಗಾಗಿ ಅವರು ಸೊ ಹೀಗಾಗಿ ಚಿತ್ತಯ್ಯನವರು ಹೇಳಿದಂತೆ ಹಿಂದಿನ 2-3 ತಲೆಮಾರುಗಳ ಜೊತೆ ಆಮೇಲೆ ಅವರ ಗುರುಗಳಾದಂಥವ್ರು, ಕಲಬುರ್ಗಿಯವ್ರಿಗೂ ಗುರುಗಳಾದಂಥವ್ರು ಇನ್ನೊಬ್ರು ಗುರುಗಳಿದ್ರು ನಮಗೆ. ಅವರು ಎಲ್ ಬಸವರಾಜು ಅವರ ಇಂದ ಹಿಡಿದು ನನಗೆ ರೀತಿಯ ತಮಾಷೆ ಅಂದರೆ ಬಸವರಾಜರು ನನಗೆ ಆದೇಶ ಕೊಟ್ಟು ಅವರ 2 ಪುಸ್ತಕಗಳು ನನ್ನ ಕೈಲಿ ಮುನ್ನುಡಿ ಬರೆಸಿದ್ದಾರೆ. ಸೊ ಹಾಗಾಗಿ ಈತ ಕನ್ನಡದ ಇವರೆಲ್ಲ ಬಸವರಾಜು ಅವರಿರಲಿ, ಕಲಬುರ್ಗಿಯವರು ಇರಲಿ, ಅಥವಾ ಕಿರಂ KVN DRN ಇವರೆಲ್ಲ ಇರಲಿ, ಇವರೆಲ್ಲ ಕನ್ನಡದ ತಿಳುವಳಿಕೆಯ ದಿಕ್ಕು ದಿಸೆಗಳನ್ನು ಸಂಪೂರ್ಣವಾಗಿ ಬದಲಿಸಿದವರು ಮತ್ತು ತುಂಬ ಸೂಕ್ಷ್ಮಗೊಳಿಸಿ ಲೋಕ ವ್ಯಾಪಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕಣ್ಣೋಟಗಳನ್ನು ಕೊಟ್ಟ ಧೀಮಂತರು. ಸೊ ಅದೃಷ್ಟವಶಾತ್ ಅವರೆಲ್ಲರ ಜೊತೆ ಒಡನಾಡುವ, ಅವರಲ್ಲಿ ಶಿಷ್ಯತ್ವ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ನನಗೆ ಅತ್ಯಂತ ಅದನ್ನು ಸಾಂಪ್ರದಾಯಿಕವಾದ ಮಾತುಗಳಲ್ಲಿ ಹೇಳಿ ಅದನ್ನು ನಾನು ಸೂತಕಗೊಳಿಸಲಾರೆ. ಅಂದರೆ ಇದೊಂದು ವರ, ಇದೊಂದು ಸೌಭಾಗ್ಯ ಅಂತೆಲ್ಲ ಹೇಳಿದ್ರೆ ಯಾಕೋ ಆ ಪದಗಳಿಗೆ ಸ್ವಲ್ಪ ಕಷ್ಟ ಅವುಗಳನ್ನು ಹೇಳೋದು. ಬಟ್ ಅಂಥ ಅವಕಾಶ ನನಗೆ ಸಿಕ್ತು, ಅದು ನನಗೆ ತುಂಬ ಸಂತೋಷದ ಸಂಗತಿ. ಸ್ನೇಹಿತರೆ, ಸೊ ಕುವೆಂಪು ಅವರ ನಾಟಕಕ್ಕೆ ಲೋಕಕ್ಕೆ ವಾಪಸ್ ಬಂದರೆ, ಕುವೆಂಪು ಅವರು ಮೊದಲ ನಾಟಕವನ್ನು ಬರೆದಿದ್ದು 1926ರಲ್ಲಿ ಮೋಡಣ್ಣ ತಮ್ಮ ಎನ್ನುವಂಥ ಒಂದು ಚಿಕ್ಕ ಮಕ್ಕಳ ನಾಟಕವನ್ನು ಬರೀತಾರೆ. ಮೋಡಣ್ಣ ತಮ್ಮ ಚಿಕ್ಕ ನಾಟಕವನ್ನು ಬರೆಯುವಾಗಲೇ ಅವರಿಗೆ ಆ ನಾಟಕವೇ ಅದು ಕುವೆಂಪು ಅವರ ಭಾವಲೋಕಕ್ಕೆ ಸಂಬಂಧಪಟ್ಟ ಒಂದು ಮುಗ್ಧವಾದ ಒಂದು ಎಳೆ ಮನಸ್ಸಿನ ಮುಂದೆ ತಳೆಯಬಹುದಾದಂಥ ಒಂದು ಪ್ರಕೃತಿಯ ಸಂಬಂಧವಿದೆಯಲ್ಲ ನೋಡಿ. ಮೋಡ ಮತ್ತು ಮಗು ಇಬ್ಬರ ನಡುವೆ ಏರ್ಪಡಬಹುದಾದ ಸಂಬಂಧಗಳಲ್ಲೇ ಅದು ಭೂಮಿ ಮತ್ತು ಆಕಾಶಗಳು ಸಂಲಗ್ನವಾಗಬೇಕಾಗಿರುವಂಥ ಕುವೆಂಪು ಅವರ ಮುಂದಿನ ಮಹಾಕಾವ್ಯಗಳೆಲ್ಲದರ ಒಂದು ಬೀಜರೂಪಿಯಾದಂಥ ಒಂದು ಸಾಧ್ಯತೆ ಅದರೊಳಗಿತ್ತು ಅಂತ ನನಗೆ ಅದನ್ನು ಓದಿದಾಗಲ್ಲ ಅನಿಸುತ್ತೆ. ಆದರೆ ಒಟ್ಟಾರೆ ಇಡೀ ಕುವೆಂಪು ಅವರ ಸಾಹಿತ್ಯದ ಒಂದು ಪ್ರಿಯಾಂಬಲ್,
ಅನ್ನುವಂಥ ಒಂದು ಯಾವುದಾದ್ರೂ ನಾಟಕವನ್ನು ಗುರುತಿಸಬಹುದು ಅಂತಂದರೆ ಅದು ಜಲಗಾರ. ಅದನ್ನು ಅವರು 1928ರಲ್ಲಿ ಬರೀತಾರೆ. ಆಗ ಕುವೆಂಪು ಅವರಿಗೆ 24 ವರ್ಷ ವಯಸ್ಸು. ನೀವು ಯಾವ ದಿಕ್ಕಿನಿಂದ ಯಾವ ಕೋನದಿಂದ ಯೋಚನೆ ಮಾಡಿದ್ರು ಜಲಗಾರವನ್ನು ಈಗ ಓದ್ತಾ ಇದ್ರೆ ನೀವು ಇದೊಂದು 24 ವರ್ಷ ಹದಿಹರಿಯದ ಒಬ್ಬ ವಯಸ್ಸಿನ ಹುಡುಗ ಬರೆದಿರಬಹುದಾದಂಥ ಕೃತಿಯೇ ಇದು. ಇದರಲ್ಲಿ ಇರುವಂಥ ಈ ಜೀವನಾನುಭವ ಮತ್ತು ಲೋಕವನ್ನು ಗ್ರಹಿಸ್ತಿರುವಂಥ ಆ ಒಂದು ಬಗೆಯಾದಂಥ ಏನು ಹೇಳ್ತೀವಿ ಅಂದರೆ ಪ್ರಬುದ್ಧತೆ, ಅದರಲ್ಲಿರುವಂಥ ಮೆಚುರಿಟಿ, ಕೈಂಡ್ ಆಫ್ ಮೆಚುರಿಟಿ ಅವರು ಅದರಲ್ಲಿ ಪ್ರೆಸೆಂಟ್ ಮಾಡ್ತಿರೋದು ನೋಡಿದರೆ 24 ವರ್ಷದ ವಯಸ್ಸಿಗೆ ಇವರಿಗೆ ಇದು ದತ್ತವಾದದ್ದು ಆದರೂ ಹೇಗೆ ಅಂತ ನಮಗೆ ಅನಿಸುತ್ತೆ. ಅಂದರೆ ಅದು ಸಂಪೂರ್ಣವಾಗಿ ಸ್ಪಿರಿಚುಯಾಲಿಟಿ ಒಳಗೆ ಅವರು ಮುಳುಗಿದ್ರು. ಯಾಕೆಂದರೆ ರಾಮಕೃಷ್ಣ ಆಶ್ರಮದಲ್ಲಿದ್ದರು. ರಾಮಕೃಷ್ಣ ಪರಮಹಂಸರನ್ನು ತುಂಬ ಆಳವಾಗಿ ಓದಿದ್ರು ಮತ್ತು ವಿವೇಕಾನಂದರ ಮೇಲೆ ಅವರಿಗೆ ವಿವೇಕಾನಂದರ ಇನ್ಫ್ಲೂಯೆನ್ಸ್ ಅವರ ಸಾಹಿತ್ಯದ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ ಬಹಳ ಧಾಳಾದ ಪ್ರಭಾವ ಇದೆ ಅಂತೆಲ್ಲ ನಮ್ಮ ವಿಮರ್ಶಕರು ಗುರುತಿಸಿ ಹೇಳಿದ್ದಾರೆ. ಹಾಗೆಲ್ಲ ಹೇಳಿದರೂ ಕೂಡ ಕುವೆಂಪು ಅವರು ಒಂದು ನಮ್ಮ ದೇಶದ ಸಾವಿರಾರು ವರ್ಷಗಳಿಂದ ಮನುಷ್ಯರೆಲ್ಲರೂ ಸಿಕ್ಕಿಕೊಂಡಿರುವಂಥ ಒಂದು ಬಹಳ ದೊಡ್ಡ ವಿಷವರ್ತುಲ ಯಾವುದು ಅಂತಂದರೆ ಅದು ಜಾತಿ ಎನ್ನುವಂಥ ಒಂದು ವಿಷದ ಬಾವಿ. ಅದೊಂದು ಸರಪಳಿ ಅಂತ ಅನ್ಬೋದು. ಯಾಕಂದರೆ ಸರಪಳಿ ಒಂದಲ್ಲ ಒಂದು ದಿನ ತುಂಡರಿಸೋದಕ್ಕೆ ಸಾಧ್ಯ. ಈ ವಿಷದ ಬಾವಿಯನ್ನು ಬತ್ಸೋದು ಬಹಳ ಕಷ್ಟ. ಅಂಥ ವಿಷದ ಬಾವಿ ಒಳಗೆ ಅದನ್ನು ಒಂದು ಬಹಳ ಮುಖ್ಯವಾದಂಥ ತಾನು ಬರೆಯಕ್ಕೆ ಹೊರಟಂಥ ಒಂದು ಸಾಮಾಜಿಕವಾದಂಥ ನಾಟಕದ ಮೊದಲ ವಸ್ತುವನ್ನಾಗಿ ಕುವೆಂಪು ಅವರು ಆಯ್ಕೆ ಮಾಡಿದ್ರಲ್ಲ, ಅದು ಕುವೆಂಪು ಅವರಿಗೆ ಇದ್ದಿರಬಹುದಾದಂಥ ಅಂದರೆ ನಮ್ಮ ಪ್ರಜಾಕ್ಷೇಮದ ಬಗ್ಗೆ, ತಾನು ಬದುಕ್ತಿರುವಂಥ ಲೋಕದ ಬಗ್ಗೆ ಕುವೆಂಪು ಅವರಿಗೆ ಇದ್ದಿರಬಹುದಾದಂಥ ಒಂದು ಚಿಕಿತ್ಸಕವಾದ ಮನಸ್ಸಿನ ಒಂದು ಪ್ರತಿಮೆಯಾಗಿ ನಮಗೆ ಅದು ಕಾಣುತ್ತೆ. ಅಷ್ಟೇ ಅಲ್ಲ, ಈ ಜಲಗಾರ ನಾಟಕದ ತಿಳುವಳಿಕೆ ಯಾವುದನ್ನು ನೀವು ದರ್ಶನ ಅಂತ ಕರಿತೀರಿ ಅದನ್ನು, ಯಾಕಂದರೆ ಆ ನಾಟಕದ ಕೊನೆಯೊಳಗೆ ಬರುವಂಥ ಜಲಗಾರ ಮತ್ತು ಶಿವ ಇಬ್ಬರು ಕೂಡ ಒಬ್ಬರೊಳಗೊಬ್ಬರು ಬೆರೆತು ಹೋಗುವಂಥ ಒಂದು ಕಲ್ಪನೆ ಬರುತ್ತೆ. ನಾನೇ ಶಿವ, ನೀನೇ ಜಲಗಾರ ಅಂತ, ಜಲಗಾರನೂ ಶಿವನು ಜಲಗಾರನು ಇಬ್ಬರು ಒಬ್ಬರೇ ಅಂತ ಹೇಳುವಂಥ ಒಂದು ನೆಲೆಗೆ ಆ ನಾಟಕ ಹೊರಳುತ್ತೆ. ಕೊನೆಯ ಆ ಕ್ಲೈಮ್ಯಾಕ್ಸ್ ಅದೇನೆ. ನಾನು ಜಗದ ತಿಪ್ಪಿಯ ಮೇಲೆ ಇರುವಂಥವನು, ನೀನು ಇಲ್ಲಿ ಬೀದಿಯಲ್ಲಿ ಇದನ್ನು ಗುಡಿಸ್ತಾ ಇದೆಯಾ, ನಾನು ಇದು ಜಗದ ತಿಪ್ಪೆ ಇರುವ ಕಸದವನ್ನ ಮೇಲೆ ಇದ್ದೀನಿ, ನಾನು ಜಗದ ಜಲಗಾರ, ನೀನು ಈ ಊರಿನ ಜಲಗಾರ ಅಂತ ಹೇಳಿ ಆ ಇಬ್ಬರು ಜಲಗಾರರು ಬೇರೆ ಬೇರೆ ಅಲ್ಲ, ನಾನೇ ನೀನು ನೀನೇ ನಾನು ಅಂತ ಹೇಳುವ ಅಭೇದ್ಯವಾದಂಥ ಸ್ಥಿತಿಗೆ ಹೊರಳುವ ಇದು ದರ್ಶನವಿದೆಯಲ್ಲ, ಇದು ಕುವೆಂಪು ಅವರ ಎಲ್ಲ ಬರಹಗಳಲ್ಲಿ ಅದು ಅವ್ರು ಯಾವುದನ್ನ ಆಗುನಿ ಅನಿಕೇತನ ಅಂತ ಹೇಳಿದರು. ಅನಿಕೇತನವಾಗುವುದು ಅಂತಂದರೆ ಯಾವುದೇ ರೀತಿಯಾದಂಥ ಬಂಧನವಿಲ್ಲದ ಸ್ಥಿತಿಗೆ ಒಂದು ಮನಸ್ಸನ್ನು ನೀವು ಪ್ರವೇಶಿಸುವಂತೆ ಅದನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ನಾವು ಆ ಕಲ್ಪನೆಯನ್ನು ತರ್ತಾರೆ. ಇಲ್ಲಿ ಆ ಜಗದಗಲದ ಕಸವನ್ನು ಬಳಿಬಹುದಾದ, ಅದಕ್ಕೆ ಶುದ್ಧತೆಯನ್ನು ತಂದುಕೊಡಬಹುದಾದಂಥ ಜಲಗಾರನಾಗಿರುವಂಥ ಆ ಅಸೀಮನಾದಂಥ ಅಸೀಮತೆಯ ಶಿವನಿಗೆ ಒಬ್ಬ ಸಾಮಾನ್ಯ ಜಲಗಾರನನ್ನು ಹೋಲಿಕೆ ಮಾಡಿ ಇಬ್ಬರು ಒಂದೇ ಅಂತ ಹೇಳಿದಾಗ ಈ ಜಲಗಾರ ಪಡೆದುಕೊಳ್ಳುವಂಥ ವಿಶಾಲ ವ್ಯಾಪ್ತಿ ಯಾವುದು? ಅದನ್ನೇ ಅದು ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಅಂತೆಲ್ಲ ಹೇಳ್ತಿರುವಾಗ ದಾಟಬೇಕಾದ ರೂಪಗಳು, ಮೀಟಬೇಕಾದ ಇವೆಲ್ಲ ಇದ್ವಲ್ಲ ಬಂಧನಗಳು, ಅವೆಲ್ಲ ಯಾವುವು ಅಂತಂದರೆ ಈ ಜಲಗಾರನ ಮುಂದಿರುವಂಥ ರೂಪಗಳು. ಒಬ್ಬ ರೈತ ಬರ್ತಾನೆ, ಅದೊಂದು ಜಲಗಾರನ ಮತ್ತೊಂದು ರೂಪವಾಗ್ಬಿಡುತ್ತೆ. ಅಲ್ಲಿ ಬರುವಂಥ ಅನೇಕ ಜನ, ಅದರೊಳಗೆ ಒಳ್ಳೆಯವರು ಮಾತ್ರ ಇಲ್ಲ, ಆ ರೀತಿಯಾಗಿ ನಾವು ಕಲ್ಪಿಸ್ಕೋಬಾರ್ದು. ಕುವೆಂಪು ಸೃಷ್ಟಿಸುವ ಲೋಕದ ಒಳಗೆ ಒಳ್ಳೆಯವರು ಮಾತ್ರ ಈ ರೀತಿಯಾದಂಥ ಅವಕಾಶವನ್ನು ಪಡಿತಾರೆ ಅಂತ ಅನ್ನುವಂಥದ್ದಲ್ಲ. ಯಾಕೆಂದರೆ ಇಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಕ್ಕೂ ಕೂಡ ಈ ಬಗೆಯಾದಂಥ ಒಂದು ಸ್ವಾತಂತ್ರ್ಯದ ಇನ್ಬಿಲ್ಟ್ ಆದಂಥ ಕೆಪಾಸಿಟಿ, ದ ಕಾಂಪಿಟೆನ್ಸ್ ಆಫ್ ಫ್ರೀಡಮ್, ಅದು ಆ ಜೀವದ ವ್ಯಕ್ತಿತ್ವದೊಳಗಿದೆ ಅಂತೆ. ಕೆಲವು ಅದನ್ನು ಪ್ರಯೋಗಶೀಲವಾಗಿ ನೋಡಿ ಅದನ್ನು ವಿಸ್ತರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡದೆ ತಾವು ಇದ್ದ ಬಂಧನಗಳೊಳಗೆ ಅವು ಆ ಶೆಲ್ಸ್ ಅಂತ ಹೇಳ್ತೀವಲ್ಲ ನಾವು, ಅಂಥದ್ರ ಒಳಗೇನೆ ಸಿಕ್ಕಿಕೊಂಡು ಅಲ್ಲೇ ಉಳಿದು ಹೋಗ್ತವೆ.
ಅಂಥವರು ಒಬ್ಬ ಪೂಜಾರಿ ಇದಿರ್ಬೋದು, ಅಥವಾ ಇನ್ನೊಬ್ಬ ರೈತ, ನಾನು ಇಲ್ಲಿಗೆ ಇರ್ತೀನಿ, ವ್ಯವಸಾಯ ಮಾಡ್ಕೊಂಡಿರ್ತೀನಿ ಅಂತ ಅವನಿಗೆ ತಾನು ಮಾಡ್ತಿರುವಂಥ ಕ್ರಿಯೆಯ ಮಹೋನ್ನತವಾದಂಥ ಸಾಧ್ಯತೆಯೇ ತಿಳಿಯದೇ ಇರುವಂಥ ಒಂದು ಸ್ಥಿತಿ ಇದ್ದಿರಬಹುದು. ಈ ರೀತಿಯಾದಂಥ ಈ ಮರ್ತ್ಯ ಸಾಮರ್ಥ್ಯಗಳು ಇದೆಯಲ್ಲ, ಈ ಮರ್ತ್ಯ ಸಾಮರ್ಥ್ಯಗಳಿಗೆ ಮುಗಿದೋಗಬಹುದಾದಂಥ ಸ್ಥಿತಿ ಅದನ್ನು ಮೀರಬಹುದಾದಂಥ ಆಯ್ಕೆ ಹೇಗೆ ಒದಗಿ ಬರ್ತದೆ, ಯಾರಿಗೆ ಒದಗಿ ಬರುತ್ತದೆ ಅಂತ, ಆ ಸಾಕ್ಷಾತ್ಕಾರ ಯಾರೆಲ್ಲ ಆಗ್ತದೆ ಅಂತನ್ನೋದನ್ನ ಜಲಗಾರದ ನಾಟಕದ ಮೂಲಕ ಅವರು ಹೇಳಿದ್ದು. ಅದು ಯಾಕೆ ಬಹಳ ಮುಖ್ಯವಾದ ಇದೊಂದು ಒಂದು ಪ್ರಿಯಾಂಬಲ್ ಅಂತ ಹೇಳಿದೆ ಅಂತಂದ್ರೆ, ಅವರ ಕಾನೂರು ಹೆಗ್ಗಡತಿಯನ್ನು ತೆಗೆದುಕೊಳ್ಳಿ. ಕಾನೂರು ಹೆಗ್ಗಡತಿಯಲ್ಲಿ ಈ ಟ್ರಾನ್ಸ್ಫಾರ್ಮೇಶನ್ ಓಯಿನಲ್ಲಿ ಆಗ್ತಾ ಹೋಗುತ್ತೆ. ಓಯಿನಲ್ಲಿ ಮಾತ್ರ ಅಲ್ಲ, ಅಲ್ಲಿರುವಂಥ ಎಲ್ಲ ಜೀವಗಳೆಲ್ಲ ಆಗ್ತವೆ. ಪ್ರತಿಯೊಂದು ಸಣ್ಣ ಕ್ರಿಮಿಕೀಟಗಳಿಂದ ಹಿಡಿದು ಕುವೆಂಪು ಸೃಷ್ಟಿಸಬಹುದಾದ ಎಲ್ಲ ಬಗೆಯ ಜೀವಲೋಕಗಳಿಗೂ ಕೂಡ ಈ ಬಗೆಯಾದಂಥ ಟ್ರಾನ್ಸ್ಫಾರ್ಮೇಶನ್ ಸಾಧ್ಯತೆ ಇದೆ ಅಂತ ಕುವೆಂಪು ಅವರು ನಂಬುತ್ತಾರೆ ಮತ್ತು ನಂಬಿ ಬರೀತಾರೆ. ಮತ್ತು ಅದನ್ನು ಅವರು ತಮ್ಮ ಒಂದು ದರ್ಶನವಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ನೀವು ಯಾವುದನ್ನಾದರೂ ತೆಗೆದುಕೊಳ್ಳಿ, ಮಲೆಗಳಲ್ಲಿ ಮದುಮಗಳಲ್ಲಿರುವಂಥ ಶಿವೇತರ ಇದನ್ನು ಪಿಂಚಲು ಮತ್ತು ಐತ ನಾಗಬನವನ್ನು ಹೊಕ್ಕು ಬರುವಾಗ ಅವರು ಹೇಗೆ ಮುಕುಂದಯ್ಯನ ಕಣ್ಣಿನಲ್ಲಿ ಅವರು ಶಿವ ಮತ್ತು ಶಿವೆಯರಾಗಿ ಕಾಣಿಸ್ಕೊಂಡ್ರು ಅಂತಂದರೆ, ನಾವು ಯಾವ ಸಮಾಜ ಯಾರ ಶ್ರಮಜೀವಿಗಳಾದಂಥ ಈ ಲೋಕಕ್ಕೆ ಅನ್ನವನ್ನು ಕೊಡ್ತಿರುವಂಥ ಅಥವಾ ಈ ಲೋಕದಲ್ಲಿ ಶ್ರಮದ ಮೂಲಕ ಬದುಕನ್ನು ಕಟ್ಟಿಕೊಳ್ತಿರುವಂಥ ನಿರ್ಲಕ್ಷ್ಯಕ್ಕೆ, ನಾಗರಿಕ ಕಲ್ಪನೆಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ಜೀವಗಳಿಗೆ ಕುವೆಂಪು ಅವರು ಅವರ ಟ್ರಾನ್ಸ್ಫಾರ್ಮೇಶನ್ ಮಾಡೋದಿದೆಯಲ್ಲ, ಅವರನ್ನು ಯಾವ ಹಂತದಲ್ಲಿ ತೋರಿಸ್ತಾರೆ ಅಂದರೆ, ಅವರು ಈ ಭೂಮಿಗೆ ಇಳಿದು ಬಂದಿರಬಹುದಾದ ಯಕ್ಷರು, ಗಂಧರ್ವರು, ಶಾಪಗ್ರಸ್ತರಾಗಿ ಇದ್ದಿರೋರು, ಇಂಥವ್ರು ಯಾರೋ ಒಂದು ಮಹೋನ್ನತ ಕ್ರಿಯಾವರ್ತನ ಇರುವಂಥ ಸಾಮರ್ಥ್ಯ ಇರುವಂಥ ಚೈತನ್ಯಗಳೇ ಅವು ಇವೆ. ಆದರೆ ಆ ಚೈತನ್ಯವನ್ನು ನೋಡುವ ಕಣ್ಣು, ಅದನ್ನು ಅನುಭವಿಸಬಹುದಾದಂಥ ತಿಳುವಳಿಕೆ ಉಳ್ಳ ನಾವು ಸಂವೇದನೆಗಳನ್ನು ರೂಪಿಸಿಕೊಂಡ್ರೆ ನಾವು ನಮಗೆ ಕಾಣಿಸ್ತಾರೆ ಅನ್ನೋ ರೀತಿಯಲ್ಲಿ ಮಾತ್ರ ಅದನ್ನು ತೋರಿಸುವಂಥದ್ದು. ಸೊ ಇದೊಂದು ಪ್ಯಾಟರ್ನ್ ಇದು. ಅಂದರೆ ಕುವೆಂಪು ಅವರ ಎಲ್ಲ ನಾಟಕಗಳಲ್ಲಿಯೂ ಕಾಣಿಸುವ ಇದು ಅವರೆಲ್ಲ ಕೃತಿಗಳಲ್ಲಿ ಕಾಣಿಸುತ್ತೆ. ಇದು ಅತ್ಯಂತ ಒಂದು ದರ್ಶನ ಸ್ಥಿತಿಯನ್ನು, ತುರ್ಯಾವಸ್ಥೆ ಅಂತ ನಾವೇನು ಕರಿತೀವಿ, ಆ ರೀತಿಯಾದಂಥ ಒಂದು ಪೀಕನ್ನು ಅದು ಮುಟ್ಟಿರೋದು ರಾಮಾಯಣ ದರ್ಶನದಲ್ಲಿ. ರಾಮಾಯಣ ದರ್ಶನ ಅವರು ಪಾಪಿಗೂ ಉದ್ಧಾರ ಮಿಹುದು, ಈ ಮಹಾನ್ ರಚನೆ ಒಳಗೆ, ವಿಶ್ವ ರಚನೆ ಒಳಗೆ ಅಂತ ಹೇಳೋ ಒಲ್ಲಿಗೆ ಇದು ನೀವು ಅದನ್ನು ವಿಸ್ತರಿಸ್ಕೊಂಡು ಹೋಗ್ಬೋದು. ಹಾಗೆ ಕುವೆಂಪು ಅವರ ನಾಟಕಗಳ ಲೋಕ ಅದು ರಿಫ್ಲೆಕ್ಟಿವ್ ಲೋಕ. ಅಂದರೆ ಒಂದರ ಪ್ರತಿಬಿಂಬ ಮತ್ತೊಂದರ ಪ್ರತಿಬಿಂಬವಾಗಿ ಒಂದಕ್ಕೊಂದು ಜೊತೆ ಸೇರಿಕೊಂಡಿರುವಂಥ ಹಲವು ಲೇಯರ್ಗಳಿರುವಂಥ ಒಂದು ನಾಟಕಗಳನ್ನು ಅವರು ರಚಿಸಿದ್ದಾರೆ. ಒಟ್ಟು 14 ನಾಟಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರ ಒಟ್ಟು ನಾಟಕಗಳ ಬರೆದ 14 ನಾಟಕಗಳಲ್ಲಿ ಅವರು 10 ನಾಟಕಗಳು ಪೂರ್ಣ ಪ್ರಮಾಣದ ನಾಟಕಗಳು, 2 ಅನುವಾದಗಳು, ಅಂದರೆ ಅನುವಾದ ಅಲ್ಲ ಮರುಸೃಷ್ಟಿಗಳು. ಅವರು ಶೇಕ್ಸ್ಪಿಯರ್ನ 2 ನಾಟಕಗಳನ್ನು ಕನ್ನಡದಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ. ಒಂದು ಟೆಂಪೆಸ್ಟ್ ನಾಟಕವನ್ನು ಬಿರುಗಾಳಿ ಅಂತಲೂ, ಅವರು ಹ್ಯಾಮ್ಲೆಟ್ ನಾಟಕವನ್ನು ರಕ್ತಾಕ್ಷಿ ಅಂತಲೂ ಕೂಡ ಮಾಡಿದ್ದಾರೆ. ಹಿಂಗೆ ಮಾಡುವಾಗಲೂ ಕೂಡ ಅದು ಕನ್ನಡದ ನೆಲದ ಒಂದು ಚಾರಿತ್ರಿಕ ವ್ಯಕ್ತಿಗಳನ್ನು, ಕಥೆಗಳನ್ನು ತೆಗೆದುಕೊಂಡು ಅದನ್ನು ಅವರು ಮಾಡಿದ್ದಾರೆ. ಒಂದಂತೂ ಅವರು ರಕ್ತಾಕ್ಷಿ ಮಾಡಿದ್ದಕ್ಕೆ AR ಕೃಷ್ಣಶಾಸ್ತ್ರಿಗಳು ಶೇಕ್ಸ್ಪಿಯರ್ನ ನಾಟಕಗಳ ರೀತಿಯಾದ ಕಥೆಗಳು ನಮ್ಮಲ್ಲಿ ಇಲ್ಲವೇ, ನಮ್ಮಲ್ಲಿ ಆ ರೀತಿಯಾದಂಥ ದುರಂತಗಳು, ಆ ರೀತಿಯಾದಂಥ ಮನುಷ್ಯ ಸಾಧ್ಯತೆಗಳು, ಅಂದರೆ ಹ್ಯೂಮನ್ ಕಂಡೀಷನ್ಸ್ ಅಂತ ನಾವೇನು ಕರಿತೀವಿ, ಆ ಥರದ ಮಾನವ ಸ್ವಭಾವಗಳು ನಮ್ಮಲ್ಲಿ ಇಲ್ಲವೇ, ಇಂಥದನ್ನು ನಮ್ಮ ನಾಟಕಕಾರರು ಅವರೆಲ್ಲ ತೆಗೆದುಕೊಂಡು ನಾಟಕ ಯಾಕೆ ಬರೆಯಲ್ಲ ಅಂತ ಯಾವುದೋ ಒಂದು ಸಭೆಯಲ್ಲಿ ಮಾಡಿದ ಭಾಷಣವನ್ನು ಕೇಳಿ ಪ್ರೇರೇಪಿತರಾಗಿ ಅದಕ್ಕೆ ಉತ್ತರ, ಯಾಕಂದರೆ ಅವರು ಬಂದು ಮುನ್ನುಡಿ ಬರೆಯುವಾಗ AR ಕೃಷ್ಣಶಾಸ್ತ್ರಿಗಳೇ ಇದನ್ನು ರೆಕಾರ್ಡ್ ಮಾಡಿದ್ದಾರೆ. ನಾನು ಈ ರೀತಿಯಾದಂಥ ಒಂದು ಮಾತು ಹೇಳಿದ್ದನ್ನು ಕೇಳಿ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಪುಟ್ಟಪ್ಪನವರು ಈ ನಾಟಕವನ್ನು ಅವರು ಬರೆದಿದ್ದಾರೆ. ರಕ್ತಾಕ್ಷಿಯನ್ನು ಅವರು ಇದಕ್ಕೆ ತಂದು ಮಾಡಿದರು ಅಂತನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇನ್ನು 2 ಮಕ್ಕಳ ನಾಟಕಗಳು, ಅದು ನನ್ನ ಗೋಪಾಲ ಮತ್ತು ಮೋಡಣ್ಣನ ತಮ್ಮ, 2 ಅನುವಾದ ಅನಿಸುವ ಮರುಸೃಷ್ಟಿಯ ನಾಟಕಗಳು. ಬಿಟ್ಟರೆ ಈ ಜಲಗಾರದಿಂದ ಹಿಡಿದು ಕಾನೀನ ಅಂತನ್ನೋದು ಕರ್ಣನ ಹೆಸರು. ಕರ್ಣನಿಗಿದ್ದಿರುವ ಹಲವು ಹೆಸರುಗಳಲ್ಲಿ ಕಾನೀನ ಅನ್ನುವಂಥದ್ದು ಒಂದು ಹೆಸರು. ಆ ಕಾನೀನ ಅನ್ನುವಂಥ ನಾಟಕವನ್ನು ಅದನ್ನು ಕೂಡ ಅವರು ಸುಮಾರು 40ರ ಸುಮಾರಿನಲ್ಲೇ ಒಂದು ಚಾಪ್ಟರ್ನ, ಕೃಷ್ಣ ಮತ್ತು
ಆ, ಆಮ್, ಕರ್ಣನ ಸಂವಾದದ ರೀತಿಯಾದಂಥ ಒಂದು ದೃಶ್ಯವನ್ನು ಅವರು ಬರೆದಿರ್ತಾರೆ. ಅದನ್ನು ಮೈಸೂರಿನಲ್ಲಿ ನಾಟಕ ಕೂಡ ಆಡಿರ್ತಾರೆ. ಅದನ್ನು ಈ ನಾಟಕ ಚಕ್ರ ಎಲ್ಲ ಆದಾಗ ಅವರು ಹೊಂಬೇಗೌಡರು ಅಂತ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಂಥವ್ರು ಒಬ್ಬರು ಇದ್ದರು. ಅವರು ಕುವೆಂಪು ಅವರನ್ನು ಭೇಟಿಯಾದಾಗ ತಾವು ಮೈಸೂರು ಇದರಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇನ್ಫ್ಯಾಕ್ಟ್ ಅದನ್ನು ಈ ಭಾಗವನ್ನು ಅಭಿನಯಿಸಿದ್ದನ್ನು ಜ್ಞಾಪಿಸಿ ದಯಮಾಡಿ ಇದ್ದರೆ ಅದನ್ನು ಪ್ರಾಕ್ಟೀಸಿ ಅಂತ ಕೇಳ್ಕೊತಾರೆ. ಸೊ ಹಾಗಾಗಿ ಕುವೆಂಪು ಅವರು ಅದನ್ನು 1974ರಲ್ಲಿ ಅದನ್ನು ರೀರೈಟ್ ಮಾಡಿ ಮೊದಲ 1-2 ಭಾಗಗಳನ್ನು ಬರೆದು ಅದನ್ನು ಸೇರಿಸಿ 74ರಲ್ಲಿ ಈ ನಾಟಕವನ್ನು ಪಬ್ಲಿಷ್ ಮಾಡ್ತಾರೆ, ಅದು ಕಾನೀನ ನಾಟಕವನ್ನು. ಇದು ಬಿಟ್ಟರೆ ಅವರು 30ರಲ್ಲಿ ಮತ್ತು 31ರಲ್ಲಿ, ಆಮೇಲೆ 36ರಲ್ಲಿ, 44ರಲ್ಲಿ, 47, 48 ಹೀಗೆ ಈ ಅವಧಿಗಳಲ್ಲಿ ಭಾಳ ಬೆರಳಿಗೆ ಸ್ಮಶಾನ ಕುರುಕ್ಷೇತ್ರ ಮತ್ತು ಶೂದ್ರ ತಪಸ್ಸುವಿನ 44ರಲ್ಲಿ ಬರೀತಾರೆ. ಈ ಮಹಾರಾತ್ರಿ ಬುದ್ಧನನ್ನ ಕುರಿತಾದಂಥ ಒಂದು ಇರ್ಬೋದು, ಯಮನ ಸೋಲು ಎನ್ನುವಂಥ ನಾಟಕ, ಸಾವಿತ್ರಿ ಮತ್ತು ಇವರಿಗೆ ಸಂಬಂಧಪಟ್ಟ ನಾಟಕವನ್ನು, ವಾಲ್ಮೀಕಿಯ ಭಾಗ್ಯ ಎನ್ನುವಂಥ ಭಾಳ ವಿಚಿತ್ರವಾಗಿರುವಂಥ ಒಂದು ನಾಟಕ ಅದು. ಆ ನಾಟಕವನ್ನು ಕುವೆಂಪು ಅವರು ತಮ್ಮ ಇನ್ನೂ ಕಾನೂರು ಹೆಗ್ಗಡತಿ ಬರೆಯುವ ಪೂರ್ವದಲ್ಲೇ ಅವರ ಬಹಳ ಮುಖ್ಯವಾದ ನಾಟಕಗಳನ್ನು ಬರೆದಿದ್ದಾರೆ. ಹಾಗೆ ನೋಡಿದ್ರೆ ಶೂದ್ರ ತಪಸ್ವಿ ಮತ್ತು ಸ್ಮಶಾನ ಇದನ್ನು ಬಲಿ ಎನ್ನುವಂಥ ನಾಟಕಗಳೇನಿವೆ ಅವುಗಳನ್ನು 1944 ಮತ್ತು 47ನಲ್ಲಿ ಅವರು ಬರೆಯುವ ಕಾಲಕ್ಕೆ ಮೊದಲು ಬರೆದ ಈ ನಾಟಕಗಳಲ್ಲಿ ಅವರು ಮಹಾಕಾವ್ಯವನ್ನು ರಚಿಸಲು ಬೇಕಾದ ಒಂದು ಬಗೆಯ ಸಿದ್ಧತೆಯ ಭಾಗವಾಗಿ ಈ ನಾಟಕಗಳನ್ನು ಬರೆದಿದ್ದಾರೆ ಅಂತ ನನಗೆ. ಈ ನಾಟಕಗಳ ಇಂಟರ್ಟೆಕ್ಚುಯಾಲಿಟಿ ಅಂತ ನಾವು ಒಂದು ಪದ ಬಳಸ್ತೀವಿ, ಅಂತರ್ಪಟ್ಟೀಯ ಅಧ್ಯಯನ ಅಂತ. ಸೊ ಈ ಅಂತರ್ಪಟ್ಟೀಯವಾದಂಥ ತಿಳುವಳಿಕೆಗಳನ್ನು ಅವರ ಮಹಾಕಾವ್ಯಗಳಲ್ಲಿ ಮತ್ತು ಕಾದಂಬರಿಗಳನ್ನು ಓದ್ತಿರುವಾಗ ಈ ನಾಟಕಗಳಲ್ಲೇ ಇವರು ಈ ಆಲೋಚನೆಗಳನ್ನೆಲ್ಲ ಪ್ರಪೋಸ್ ಮಾಡಿದಾರಲ್ಲ, ಒಂದು ಬೀಜರೂಪವಾಗಿ ಪ್ರಪೋಸ್ ಮಾಡಿದಾರಲ್ಲ ಅಂತ ನಮಗೆ ಅನಿಸುತ್ತೆ. ಕುವೆಂಪು ಅವರು ತಳೆದ ಆ ದರ್ಶನದ, ಸಾಮಾಜಿಕ ದರ್ಶನದ ಸಂಗತಿ ಏನಿತ್ತು, ಜಾತಿ ವಿರೋಧ ಏನಿತ್ತು, ಎಷ್ಟೋ ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಕೆಲವು ಮಹಾನ್ ಚಿಂತಕರು ತಮ್ಮ ಎಳವೆಯಲ್ಲಿ ಯೌವನದಲ್ಲಿ ಅತ್ಯಂತ ಕ್ರಾಂತಿಕಾರಿಗಳಾಗಿದ್ದವರು ಆಮೇಲೆ ಬರ್ತಾ ಮುಪ್ಪಿನ ಸಮಯಕ್ಕೆ ಬರೋಷ್ಟೊತ್ತಿಗೆ ಮತ್ತೆ ಅವರಿಗೆ ತಮ್ಮ ಪರಂಪರೆಯಲ್ಲಿ ತಮ್ಮ ಇದರಲ್ಲೆಲ್ಲ ವಿಶ್ವಾಸ ಹುಟ್ಟಿ ನಾವು ಅಲ್ಲಿಗೆ ವಾಪಸ್ ಹೋಗ್ಬೇಕು, ಇದರಲ್ಲಿ ಭಾಳ ಒಂದು ಮುಖ್ಯವಾದದ್ದೇನೋ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಅವರಿಗೆ ಈ ಅಂತರ್ಬೋಧೆಯಾಗಿ ಮತ್ತೆ ವಾಪಸ್ ಹೋಗಿದ್ದುಂಟು. ಹಾಗೆ ಅಪಾಲಜೆಟಿಕಲ್ ಆಗಿ ತಾವು ತಪ್ಪೊಪ್ಪಿಗೆಯನ್ನು ಮಾಡಿದ್ದುಂಟು. ಆದರೆ ಕುವೆಂಪು ಅವರು ಸಾವಿನವರೆಗೂ ಅವರು ತಳೆದ ಆ ವೈಚಾರಿಕವಾದ ನಿಲುವಿತ್ತಲ್ಲ, ಆ ನಿಲುವಿನಲ್ಲಿ ಅವರು ಯಾವುದೇ ಬಗೆಯಾದಂಥ ರಾಜಿಯನ್ನು ಮಾಡಿಕೊಂಡವರಲ್ಲ. ರಾಜಿ ಮಾಡಿಕೊಳ್ಳದೇ ಇರುವಂಥ ಸೂಚನೆಗಳು ಅವರು ಎಷ್ಟು ಮಾನಸಿಕವಾಗಿ ಅದನ್ನು ಭದ್ರಗೊಳಿಸ್ಕೊಂಡಿದ್ರು ಅವರು ತಳೆದ ನಿಲುವುಗಳನ್ನು ಅಂತ ಅನ್ನೋದಕ್ಕೆ ಈ ನಾಟಕಗಳಲ್ಲಿ ನಮಗೆ ಸಾಕ್ಷಿಗಳು ಸಿಗ್ತವೆ. ಈ ನನಗೆ ಇದು ಬಹಳ ಮುಖ್ಯ ಅಂತ ಅನಿಸೋದು ಯಾಕೆ ಅಂತಂದರೆ, ಕುವೆಂಪು ಅವರ ಹೇಗೆ ಜನಮಾನಸದ ಭಾಗವಾದರು ಅಂತ ನಾನು ಆರಂಭದಲ್ಲಿ ಹೇಳಿದ ಮಾತಿಗೆ ಕಾರಣ ಏನು ಅಂತಂದರೆ, ನಮಗೆ 80ರ ದಶಕದಲ್ಲಿ ಅಂತ ಕಾಣುತ್ತೆ, ಚೆನ್ನಪ್ಪ ಕಟ್ಟಿಯವರಿಗೆ ಅದು ಚೆನ್ನಾಗಿ ನೆನಪಿರುತ್ತೆ. ಭಾರತದಲ್ಲಿ ಒಂದು ಹೊಸ ಸ್ಕೂಲ್ ಆಫ್ ಥಾಟ್ ಇಂಟ್ರೊಡ್ಯೂಸ್ ಆಯಿತು. ಬರೀ ಚರಿತ್ರೆಯಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು. ಅರುಣಿಯವರಿಗೆ ತುಂಬ ಇಷ್ಟವಾದ ಸಂಗತಿ ಅದು ಏನು ಅಂತಂದರೆ, ಅದು ಸಬಾಲ್ಟರ್ನ್ ಸ್ಟಡೀಸ್ ಅಂತ. ಅಂಚಿನ ಅವರಿಂದ ಲೋಕದೃಷ್ಟಿಯನ್ನು, ಆ್ಯಕ್ಚುಲಿ ಅಂಚಿನ ಲೋಕದೃಷ್ಟಿ ವೈಚಾರಿಕವಾಗಿ ಆಗ ಇಂಟ್ರೊಡ್ಯೂಸ್ ಆಗಿದ್ದರು. ಅಂಚಿನ ಲೋಕದೃಷ್ಟಿಯ ಒಂದು ವಿದ್ಯಮಾನ ಕನ್ನಡದಲ್ಲಿ ಕುವೆಂಪು ಅವರಿಂದಲೇ ಉದ್ಘಾಟನೆ ಆಗಿತ್ತಲ್ವ. ಕುವೆಂಪು ಅವರು ಎಂತಲೂ ಹಿಂದಕ್ಕೂ ನಾವು ತೆಗೆದುಕೊಂಡೋಗಿ ಇವಾಗ ವಚನಕಾರರನ್ನೇ ನೀವು ಇದಕ್ಕೆ ಸಬಾಲ್ಟರ್ನ್ ಸ್ಟಡೀಸ್ಗೆ ಇವತ್ತು ಹೇಳಿ ಆ ಪಠ್ಯಗಳಿಂದಲೂ ನಾವು ಸಾಕ್ಷಿಗಳನ್ನು ಕೊಡಬಹುದು. ಆದರೆ ಅದನ್ನು ವೈಚಾರಿಕ ಆಕೃತಿಯನ್ನಾಗಿ ಮಂಡಿಸಿ ಅದರ ಮೂಲಕ ಒಂದು ಸಾಹಿತ್ಯ ತತ್ವವೊಂದನ್ನು ಹೇಳಿ ಆ ಕಣ್ಣಿನಿಂದ, ಜಲಗಾರನ ಕಣ್ಣಿನಿಂದ ಲೋಕವನ್ನು ನೋಡುವುದು, ಒಬ್ಬ ಬೇಡರ, ಅದು ಕಾಡು ಬೇಡರ ಹುಡುಗನಾಗಿರಬಹುದಾದಂಥ ಏಕಲವ್ಯನ ಕಣ್ಣಿನಿಂದ ಒಂದು ಜಗತ್ತನ್ನು ನೋಡುವುದು. ಯಾವ ಜಗತ್ತನ್ನು ನೋಡೋದು? ನಾವು ಯಾವುದನ್ನು ಶಿಷ್ಟ ಜಗತ್ತು ಅಂತ ಹೇಳ್ತಾ ಇದ್ದೀವಿ, ಯಾವುದನ್ನು ನ್ಯಾಯ ಮತ್ತು ಧರ್ಮದ ಮೇಲೆ ನಿಂತಿದೆ ಜಗತ್ತು ಅಂತ ಹೇಳ್ತೀವಿ, ಅಂಥ ಜಗತ್ತುಗಳನ್ನು ಈ ಕಣ್ಣುಗಳಿಂದ ನೋಡಲಾಗುತ್ತೆ. ಏಕಲವ್ಯನ ಮುಂದೆ ಕಾಣಿಸಿದ ಜಗತ್ತು ಯಾವುದು?
ವೇದ ಉಪನಿಷತ್ತುಗಳಿಗೆ ವಾರಸುದಾರನಾಗಿರಬಹುದಾದಂಥ ದ್ರೋಣನ ವ್ಯಕ್ತಿತ್ವ ಮತ್ತು ಎಷ್ಟೋ ಸಾವಿರಾರು ವರ್ಷಗಳಿಂದ ರಾಜಕೀಯವಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದಂಥ ರಾಜ್ಯಾಡಳಿತವಾದ ಒಂದು ಪ್ರಾಕ್ಟೀಸ್ಗಳು ಅವು ಈ ಕಾಡಿನಲ್ಲಿ ಇದ್ದಂಥ ಒಬ್ಬ ಬೇಡರ ಹುಡುಗನ ಕಣ್ಣಿನಲ್ಲಿ ಅವೆಲ್ಲ ಬೆತ್ತಲಾಗ್ತಾ ಹೋಗುವಂಥ ದೃಷ್ಟಿಕೋನ ಇದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಅಂಚಿನವರ ದೃಷ್ಟಿಕೋನ ಅಂತ ಏನನ್ನ ನಾವು ಮಾತನಾಡಿ ಅವರ ಮೂಲಕ ಒಂದು ಚರಿತ್ರೆಯನ್ನು ನೋಡಬೇಕು, ಅವರ ಮೂಲಕ ಜ್ಞಾನವನ್ನು ನಾವು ಗ್ರಹಿಸೋದಕ್ಕೆ ಪ್ರಯತ್ನಿಸಬೇಕು ಮತ್ತು ಅವರ ಮೂಲಕವಾಗಿ ನಾವು ಚರಿತ್ರೆಯನ್ನು ಮರುಬರಿಬೇಕು ಅನ್ನುವಂಥ ಪ್ರಪೋಸಲ್ಗಳಲ್ಲಿ ಏನು ಮಾಡಿದ್ವಿ. ಆ ಕೆಲಸಗಳನ್ನು ಕುವೆಂಪು ಅವರು ತಮ್ಮ ಕೃತಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಎಲ್ಲ ನಾಟಕ ಕೃತಿಗಳಲ್ಲಿ ಮಾಡಿದ್ದಾರೆ. ಈಗ ನೀವು ಇದರಲ್ಲಿ ಯಮನ ಸೋಲಿನಲ್ಲಿ ನೋಡಿ, ಮೊದಲು ಎರಡನೇದೇ ಅವರು ಯಮನ ಸೋಲು ನಾಟಕ. ಅದರಲ್ಲಿ ಹೆಣ್ಣು ಮಗಳೊಬ್ಬಳು ಹೆಣ್ಣು ಅಂದರೆ ಒಂದು ನಿರ್ಣಯವನ್ನ ಕೈಗೊಂಡ ಹೆಣ್ಣು ಯಾವುದನ್ನಾದರೂ ಎಂಥ ಸವಾಲನ್ನಾದರೂ ಅವಳು ಜಯಿಸಬಲ್ಲಳು. ಕೊನೆಗೆ ಯಾರೂ ಜಯಿಸಕ್ಕೆ ಸಾಧ್ಯವಿಲ್ಲದಿರೋದು ಯಾವುದು ಅಂತಂದರೆ ಡೆತ್ ಈಸ್ ಇರ್ರಿವರ್ಸಬಲ್. ಅದನ್ನು ಯಾರೂ ರಿವರ್ಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನಂಬಲಾಗಿರುವಂಥದ್ದು. ಆದರೆ ಕುವೆಂಪು ಅವರು ಏನನ್ನು ನಂಬ್ತಾರೆ ಅಂತಂದರೆ, ಒಂದು ತೀರ್ಮಾನಕ್ಕೆ ಬಂದಂಥ ಹೆಣ್ಣು ಮಗಳ ಕೈಯಲ್ಲಿ ಅವಳು ಈ ಸಾವನ್ನು ಕೂಡ ಅವಳು ರಿವರ್ಸ್ ಮಾಡಬಲ್ಲಳು, ಅದನ್ನು ಬದಲಿಸಬಲ್ಲಳು. ಇದು ಹೆಣ್ಣು ಅಬಲೆ ಮತ್ತು ಹೆಣ್ಣಿನಿಂದ ಏನು ಸಾಧ್ಯವಾಗುವುದಿಲ್ಲ. ಅವಳು ಈ ನಮ್ಮ ಸಂಸ್ಕೃತ ಕವಿಗಳು ಹೇಳಿದಂತೆ ಸೌಂದರ್ಯಕ್ಕೆ ಇದಕ್ಕೆಲ್ಲ ಅವಳು ಅಲಂಕಾರಗಳಿಗೆ ರೂಪಕವಾದವಳು ಮತ್ತು ಬಳ್ಳಿ ಥರ ಮರನ ಅಪ್ಕೊಂಡಿರ್ಬೇಕಾಗಿದ್ದವಳು, ಹಿಂಗೆಲ್ಲ ಹೇಳಿದಂಥ ಒಬ್ಬ ಹೆಣ್ಣಿಗೆ ಕುವೆಂಪು ಅವರು, ಅದು ಪುರಾಣದ ಕಥೆಯೇ ಇದ್ದಿರುವುದು, ಅವರು ಅಲ್ಲಿ ಜೀವ ತುಂಬಿರುವ ರೀತಿಯಲ್ಲಿ ನೋಡಿದರೆ, ಅವನು ತನ್ನ ಸೋಲನ್ನು ಒಪ್ಪಿಕೊಳ್ಳುವಾಗ ಸಾವಿತ್ರಿಗೆ ಹೇಳುವ ಮಾತುಗಳಲ್ಲಿ ಹೊಸ ಕಾಲದ ಹೆಣ್ಣಿನಲ್ಲಿ ಕುವೆಂಪು ಅವರು ತೋರಿಸುತ್ತಿರುವಂಥ ಒಂದು ಅಚಲವಾದಂಥ ಒಂದು ನಂಬಿಕೆಯನ್ನು, ದ ಟ್ರಸ್ಟ್ ಅವರು ಏನನ್ನ ಹೆಣ್ಣಿನಲ್ಲಿ ಒಂದು ಟ್ರಸ್ಟನ್ನು ತೋರಿಸ್ತಾ ಇದ್ರು. ಹಾಗಾಗಿ ಕೆಳಜಾತಿಯ ಅಸ್ಪೃಶ್ಯತೆಯ ಭಾರತಕ್ಕೆ ಸಿಕ್ಕಿ ನಲುಗ್ತಾ ಇರುವಂಥ ಜಲಗಾರನಂತವರು ಮೇಲ್ಜಾತಿಗೆ, ಯಾವುದೇ ಜಾತಿಗೆ ಸೇರಿದ್ರು ಕೂಡ ಎಲ್ಲ ರೀತಿಯ ದಮನಗಳಿಗೆ ಒಳಗಾಗ್ತಿರುವಂಥ ಹೆಣ್ಣಾಗಿರುವವಳು. ಮತ್ತು ಏಕಲವ್ಯನ ತಾಯಿಯ ಚಿತ್ರವು ಕೂಡ ಅಲ್ಲಿ ಮುಂದಕ್ಕೆ ಬಂದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಸ್ಮಶಾನ ಕುರುಕ್ಷೇತ್ರದಲ್ಲಿ ಇಡೀ ಕುರುಕ್ಷೇತ್ರವನ್ನು ಗಂಡ ಸತ್ತಿರುವಂಥ ವಿಧಿವೇರ, ಮಕ್ಕಳು ಸತ್ತಿರುವಂಥ ತಾಯಂದಿರ, ತಂದೆ ತಾಯಿಗಳು ತೀರ್ಕೊಂಡಿರುವಂಥ ಹಸು ಮಕ್ಕಳ ಕಣ್ಣುಗಳಲ್ಲಿ ಅವರು ಇದನ್ನು ಕಟ್ಟಕ್ಕೆ, ಆ ಕಾಲಕ್ಕೆ 1933, ನೀವು ಆ 1933 ಒಳಗೆ ಅವರು ಆ ಸ್ಮಶಾನ ಕುರುಕ್ಷೇತ್ರದೊಳಗೆ, ಆ ಸ್ಮಶಾನ ಕುರುಕ್ಷೇತ್ರ ಕಾಯಿನೇಜ್ ನೋಡಿದ್ವಿ, ಹಿಂಗೆ ಇದೆ ಸ್ಮಶಾನ ಕುರುಕ್ಷೇತ್ರ ಸ್ಮಶಾನ ಅಂತ ಹೇಳಿಲ್ಲ ಅವರು, ಸ್ಮಶಾನ ಕುರುಕ್ಷೇತ್ರವಾದ ಒಂದು ಸ್ಥಿತಿ ಒಂದನ್ನು, ಅದು ಸ್ಮಶಾನ ಕುರುಕ್ಷೇತ್ರ ಓದ್ದಾಗ ಅಲ್ಲಿ ನಿಮಗೆ ಬರುವಂಥ ದ್ವಾಪರನ ಮೂಲಕ ಕಲಿಯುಗಕ್ಕೆ ಬರುವಾಗ, ಇದನ್ನು ಸಾಮಾನ್ಯವಾಗಿ ನಮ್ಮ ಎಲ್ಲ ಪುರಾಣಗಳು ಕಲಿಯುಗವನ್ನು ಒಂದು ರೀತಿಯಾದಂಥ ಒಂದು ಬಗೆಯಾಗಿ ಅಂದರೆ ಕೇಡಿನ ದೃಷ್ಟಿಯಲ್ಲಿ ನೋಡಲಾಗಿದೆ. ನಿಮಗೆಲ್ಲ ಈ ವೈದಿಕ ಪುರಾಣಗಳನ್ನ ನೋಡಿದ್ರೆ ಕಲಿ ಬಂದರೆ ಅವನು ತುಂಬ ಆತಂಕಕಾರಿ, ಅವನು ನಾಶಗೊಳಿಸ್ತಾನೆ ಅಂತ ಹೇಳಿ. ಆದರೆ ಕುವೆಂಪು ಅವರ ಇವನು ಸ್ವಾತಂತ್ರ್ಯದ ಸಂಕೇತ, ಸಮಾನತೆಯ ಸಂಕೇತ. ನಾನು 33ರಲ್ಲಿ, ನಾವು ಇನ್ನೂ ಸ್ವಾತಂತ್ರ್ಯ ಪಡೆಯುವ ಪೂರ್ವದೊಳಗೆ, ಅಂದರೆ ಇನ್ನೂ 47ಕ್ಕೆ ಸ್ವಾತಂತ್ರ್ಯ ಬರ್ತದೆ, ನಾವು 47ಕ್ಕೆ ಸ್ವಾತಂತ್ರ್ಯ ಬಂದಾಗ ನಾವು ಎಂತಹ ಒಂದು ಸಂವಿಧಾನವನ್ನೆಲ್ಲ ನಾವು ರೂಪಿಸಿಕೊಂಡೆವು ಏನು ಅಂತ ಅನ್ನೋದನ್ನ ಕತೆ ನಮಗೆಲ್ಲ ಗೊತ್ತಿದೆ. ಆದರೆ ಅಂದಿನ ಮನಸ್ಸುಗಳು, ಅದು ಕುವೆಂಪು ಅಂತವರ ಮನಸ್ಸು ಹೇಗೆ ಇದನ್ನು ಒಂದು ರೀತಿಯ ಕಾಲಜ್ಞಾನಿಯ ಹಾಗೆ ಗ್ರಹಿಸಿದ್ರು ಅಂತ ಅನ್ನೋದನ್ನ ಕೆಲವು ಸಾಲಗಳನ್ನು ನಿಮ್ಗೆ ಓದಿ ತೋರಿಸ್ಬೇಕು ಅಂತ ಮುಗಿಸ್ಕೊಂಬಂದೆ. ಅವ್ರು ಹೇಳ್ತಾರೆ, ಅವನು ಸರ್ವಧರ್ಮ ಸಮನ್ವಾಚಾರನ್, ವಿವೇಕಾನಂದನ್, ಸ್ವಾತಂತ್ರ್ಯ ಸಂಗ್ರಾಮಂ, ಅಹಿಂಸಾರಥಂ, ಮಹಾತ್ಮನ್, ಸತ್ಯಾಗ್ರಹಂ, ಅತ್ಯಾಚಾರಂ, ದುರಾತ್ಮಂ, ಇಂಥವರೆಲ್ಲ ಬರ್ತಾರೆ ಅಂತ ಶೂಲ ಎತ್ಕೋತಾನೆ ರುದ್ರ. ಆಗ ಅವನು ಕೃಷ್ಣ ಹೇಳ್ತಾನೆ, ತಾಳ್ಮೆ ಓ ರುದ್ರ, ಕೆಡಸದಿರ್ ಕಾವ್ಯಮನ್, ಮುಂಗಾಣೈ ಸಾರ್ವಭೌಮತ್ವ ಭಂಗಂ, ಸ್ವತಂತ್ರ ಭಾರತರಂಗಂ, ಸರ್ವ ಪ್ರಜಾಧಿಪತ್ಯಂ, ಸರ್ವ ಸಮತ್ವಂ, ಜಗತ್ ಕಲ್ಯಾಣಂ. ಸಮಾನತೆಯ ತತ್ವದ ಸಂವಿಧಾನ, ಸ್ವಾತಂತ್ರ್ಯದ ಭಾರತ ಮತ್ತು
ಆಡಳಿತ, ಇವುಗಳು ಈ ಕಲಿಯುಗವನ್ನು ವೈಕುಂಠ, ಅಲ್ಲಿಲ್ಲ ವೈಕುಂಠ, ಭೂಮಿಯನ್ನೇ ವೈಕುಂಠವಾಗಿ ಪರಿವರ್ತಿಸುತ್ತವೆ ಎನ್ನುವ ಮಾತನ್ನ ಹೇಳ್ತಾನೆ. ಸಾಮಾನ್ಯ ಮಾನವ ಸಂಸಾರಂ ಸತಿಪತಿಗಳ ಶೃಂಗಾರಂ ಕಾಲಗರ್ಭದೊಳ್ ಮಕ್ಕಳಾಟಂ ನೋಟಂ ಕಾವ್ಯಂ ಸುಮಧುರಂ ದಿವ್ಯಂ ಸುಶ್ರಾವ್ಯಂ. ಈ ಭೂಲೋಕ, ಈ ಭಾರತದಲ್ಲಿ ಇಂಥದ್ದೆಲ್ಲವೂ ಸಂಭವಿಸುತ್ತೆ ಅಂತ ಹೇಳೋದಕ್ಕೆ ನನಗೆ ಬಹಳ ಮುಖ್ಯವಾದದ್ದು ಪ್ರಜಾಪ್ರಜೆ ರಾಜ್ಯ, ಸ್ವಾತಂತ್ರ್ಯ ಭಾರತ. ಮತ್ತು ಆ ಸ್ವಾತಂತ್ರ್ಯ ಭಾರತ ಯಾವುದರ ಮೇಲೆ ನೆಲೆಗೊಳ್ಳಬೇಕು ಅಂದರೆ ಅದು ಸರ್ವ ಸಮತ್ವಂ, ಅದನ್ನೇ ಸಮಾನತೆ ಅಂತ ನಾವು ಪ್ರತಿಪಾದಿಸ್ತಾ ಇದ್ದೇವೆ. ಸಮತೆ ಆಧಾರದ ಮೇಲೆ ಸ್ವಾತಂತ್ರ್ಯದಲ್ಲಿ ನಾವು ಏನು ಮೂಲಭೂತ ಹಕ್ಕುಗಳನ್ನು ಕರ್ತವ್ಯಗಳನ್ನೆಲ್ಲ ರೂಪಿಸಿಕೊಂಡ್ವಿ, ಅದರ ಜೀವವೇ ಇದು. ಇದನ್ನ 33ರಲ್ಲಿ ಸ್ಮಶಾನ ಕುರುಕ್ಷೇತ್ರ ನಾಟಕವನ್ನು ಬರೆಯುವಾಗ ಕೊನೆಯ ಭರತ ವಾಕ್ಯದಾಗಿ ಕುವೆಂಪು ಅವರು ಇಲ್ಲಿ ಬರೀತಿದ್ದಾರೆ. ಅಂದರೆ ಕುವೆಂಪು ಅವರ ಕಾಣ್ಕೆ, ಕುವೆಂಪು ಅವರು ಈ ಭಾರತದ ಸಂಗ್ರಾಮವನ್ನು ಗ್ರಹಿಸಿದ ವಿಧಾನ, ಭಾರತದ ಸಾಮಾನ್ಯರ ಬದುಕನ್ನ, ಅವರ ಮುಂಗಾಣಿಕೆಯನ್ನ ಅವರು ಗ್ರಹಿಸಿದ ವಿಧಾನವನ್ನ ನಾವು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸಿದ್ದೇವೆ. ಕುವೆಂಪು ಅವರಿಗೆ ಇದ್ದಂಥ ಈ ದಾರ್ಶನಿಕವಾದ ಸ್ಥಿತಿಯೊಂದನ್ನು ನಾವು ಗ್ರಹಿಸಿದ್ದೇವೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ. ಅದಕ್ಕೆ ಹೇಳಿದ್ದು ಕುವೆಂಪು ಅವರು ಅವರ ಸಾಹಿತ್ಯ ಕೃತಿಗಳೊಳಗೆ ತೋರಿಸಿದ ಸಾಮರ್ಥ್ಯಗಳನ್ನ ನಿಜಕ್ಕೂ ಕನ್ನಡ ವಿಮರ್ಶೆ ಸಾಕಷ್ಟು ಗೌರವ ತೋರಿಸಿದೆ. ಸಾವಿರಾರು ಕುವೆಂಪು ಬರೆದಿರೋ ಪುಟಗಳಿಗಿಂತ ಹೆಚ್ಚು ಸಾವಿರಾರು ಪುಟಗಳ ವಿಮರ್ಶೆ ಅವ್ರ ಮೇಲೆ ಬಂದಿದೆ. ಆದರೆ ಇನ್ನೂ ಕೂಡ ಅದು ಎಷ್ಟು ಅಗಾಧವಾಗಿ ನಮ್ಮ ಕಣ್ಮುಂದೆ ಸವಾಲುಗಳನ್ನು ಎಸಿತಾ ಇದೆ ಅಂದರೆ ಈ ನಾಟಕಗಳನ್ನು ಕುರಿತಾದ ಈ ಬಗೆಯ ಪ್ರವೇಶವನ್ನು ಇವತ್ತು ಕೂಡ ನಾವು ಇನ್ನೂ ಮಾಡೋದಕ್ಕೆ ಅವಕಾಶ ಇರೋ ರೀತಿ ಕಾಣಿಸ್ತಿದೆ. ಸೊ ಸ್ನೇಹಿತರೆ, ಹೀಗೆ ಈ ನಾಟಕ, ಕುವೆಂಪು ಅವರು ಸೃಷ್ಟಿಸಿದ ನಾಟಕ ಲೋಕಗಳಲ್ಲಿ ಮನುಷ್ಯ ಲೋಕವು ಅನುಭವಿಸಬಹುದಾದ ಸುಮ್ಮನೆ ತರತಮಗಳು, ಜಾತಿಯ ಹೆಸರಿನಲ್ಲಿ ಅಥವಾ ಅಧಿಕಾರದ ಹೆಸರಿನಲ್ಲಿ ಇವುಗಳಲ್ಲೂ ಮತ್ತು ಧರ್ಮ, ಇವುಗಳ ಬಗ್ಗೆ ಕುವೆಂಪು ಅವರು ನಿಮಗೆಲ್ಲ ಗೊತ್ತಿದೆ, ಅವರು ತುಂಬ ಅಧ್ಯಾತ್ಮವಾದ ಅವರ ಡೆಫಿನೇಷನ್ ಆಫ್ ಅಧ್ಯಾತ್ಮ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಅವರ ದೈವಿಕ ಕಲ್ಪನೆ ತುಂಬ ವೈಜ್ಞಾನಿಕವಾಗಿಯೂ ಆರೋಗ್ಯಕರವಾದದ್ದು. ಅನೇಕ ಜನ ಕುವೆಂಪು ಅವರ ಕೃತಿಗಳಲ್ಲಿ ಬರುವಂಥ ಪಾತ್ರಗಳು ಅವು ಪುನರ್ಜನ್ಮವನ್ನು ನಂಬ್ತವೆ ಅಂತೇಳಿ, ಅದು ಕುವೆಂಪು ಅವರ ನಂಬಿಕೆನೆ ಅಂತೇಳಿ ನಾವು ಅವ್ರ ಮೇಲೆಲ್ಲ ಕುವೆಂಪು ಅವ್ರ ಮೇಲೆ ದಾಳಿ ಮಾಡಿದ್ದುಂಟು. ಕುವೆಂಪು ಅವರ ಪಾತ್ರ ಇಲ್ಲಿ ದುರ್ಯೋಧನನ್ನು ಚಿತ್ರಿಸಿದರೆ, ದುರ್ಯೋಧನನು ಕೂಡ ಧರ್ಮರಾಯಂತರ ಮಾತಾಡೋಕ್ಕಾಗಲ್ವಲ್ಲ. ಏನ್ರಿ ಕುವೆಂಪು ದುರ್ಯೋಧನನ ಈ ಕೈಲಿಂದ ಮಾತಾಡಿಸಿದ್ದಾರೆ ಅಂದರೆ, ದುರ್ಯೋಧನ ಸ್ವಭಾವವನ್ನು ಸೃಷ್ಟಿಸಬೇಕಾಗಿರೋದೇ ಹಾಗೆ, ರಾವಣನ ಸ್ವಭಾವವನ್ನು ಸೃಷ್ಟಿಸಬೇಕಾಗಿರೋದೇ ಹಾಗೆ. ಆದರೆ ರಾವಣ ಸ್ವಭಾವಕ್ಕೂ ದುರ್ಯೋಧನ ಸ್ವಭಾವಕ್ಕೂ ಸಾಧ್ಯತೆ ಇದೆಯಲ್ಲ, ಅದು ಮತ್ತೆ ಅದೊಂದು ಯಾವುದನ್ನ ಅವರು ಆ ಕೊಂಡಿ ಕಳಿಸ್ಕೊಂಡಿದ್ರು, ಆ ಟ್ರ್ಯಾಕ್ ಬದಲಾಗಿದ್ರು, ಅದಕ್ಕೆ ವಾಪಸ್ ಬರೋದಕ್ಕೆ ಅವಕಾಶವಿದೆ ಅನ್ನೋದನ್ನ ಕುವೆಂಪು ಬಾಗಲು ಮುಚ್ಚಿಲ್ಲ. ಅದಕ್ಕೆ ಅವರು ಪಾಪಿಗೂ ಉದ್ಧಾರ ಮಿಹಿದು ಅನ್ನುವಂಥ ಒಂದು ಸಾಧ್ಯತೆಯನ್ನ ಹೇಳಿರೋದು. ಸೊ ಹೀಗೆ ಅವರ ನಾಟಕಗಳಲ್ಲಿ ಒಂದು ಬಹಳ ವಿಲಕ್ಷಣವಾಗಿ ಇರುವಂಥ ಈ ನಮ್ಮ ಸಮಾಜ ನಿರ್ಲಕ್ಷಿಸಬಹುದಾದ ಲೋಕಗಳು ಅವು ಮುನ್ನೆಲೆಗೆ ಬಂದು ಅವುಗಳ ಮೂಲಕ ನಮ್ಮನ್ನು ನೋಡಿ, ಈ ಲೋಕವನ್ನು ನೋಡಿ ಅಂತ ಒತ್ತಾಯಿಸುವ ಹಾಗೆ ಅವು ನಮ್ಮ ಮನಗಾಣಿಸುವ ಕೆಲಸವನ್ನು ಮಾಡ್ತವೆ. ಅದಕ್ಕೆ ಕುವೆಂಪು ಅವರು ಶೂದ್ರ ತಪಸ್ವಿಯ ಸಂದರ್ಭದೊಳಗೆ ನಡೆದ ವಿವಾದದಲ್ಲಿ ಅವರೊಂದು ಮಾತು ಬರ್ಕೋತಾರೆ, ದಯಮಾಡಿ ಈ ನಾಟಕ ನೋಡಕ್ ಬರಕ್ ಮುನ್ನ ನಿಮ್ಮ ಹೃದಯಗಳನ್ನ ಪೂರ್ವಾಗ್ರಹಿತರಾಗಿರ್ಬೇಡಿ, ಆಯ್ತಾ. ಇದನ್ನು ಸ್ವಲ್ಪ ಮುಕ್ತ ಮನಸ್ಸಿನಿಂದ, ವಿಶಾಲ ಮನಸ್ಸಿನಿಂದ ನೀವು ಇದನ್ನು ನೋಡಿದರೆ ನಾಟಕಕಾರನಿಗೆ ಮಾತ್ರ ಅಲ್ಲ, ನಾಟಕ ಕೃತಿಗೂ ನೀವು ಸಹಾಯ ಮಾಡಿದಂತಾಗುತ್ತೆ ಅಂತನ್ನುವಂಥ ಒಂದು ಅಭಿಪ್ರಾಯವನ್ನ ಕುವೆಂಪು ಅವರು ದಾಖಲಿಸ್ತಾರೆ. ಯಾಕೆ ಅಂತಂದ್ರೆ ಅದನ್ನ ಮಾಸ್ತಿಯವರು ತಪ್ಪಾಗಿ ಅರ್ಥೈಸಿಕೊಂಡು ಅವರು ಶೂದ್ರ ತಪಸ್ವಿ ನಾಟಕದಲ್ಲಿ ಇದ್ದ ಹಳೆ ಚರಿತ್ರೆ ಮತ್ತು ಪುರಾಣಗಳನ್ನು ನೀವು ಹೀಗೆ ಕೆಡಿಸಬಾರದು, ಅವುಗಳನ್ನು ಆ ಕಥೆಯನ್ನ ಕೆಡಿಸದೆ ನೀವು ಅಂದರೆ ಕೆಲವರನ್ನ ಉದ್ದೇಶಿಸಿ ಬರೆದಂಗೆ ಕಾಣುತ್ತೆ, ಅಂದರೆ ಬ್ರಾಹ್ಮಣರನ್ನ ಉದ್ದೇಶಿಸಿ ಬರೆದಂಗೆ ಕಾಣುತ್ತೆ ಅಂತನ್ನುವಂಥ ಮಾತು ಮರೆದಾಗ ಅವರು ತಮ್ಮ ಮಾರ್ನುಡಿಯೊಳಗೆ ಈ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅಂದರೆ ವಾಲ್ಮೀಕಿಯೂ ಕೂಡ ಆತ ಒಬ್ಬ ಮನುಷ್ಯ ಸ್ವಭಾವದ ವ್ಯಕ್ತಿಯೇ ಆಗಿರೋದ್ರಿಂದ ಆತ ಇಂಥ ಪ್ರಕ್ಷಿಪ್ತವನ್ನು ಮಾಡಿದ್ರೆ ಅದೇನು ಅದನ್ನ ಒಪ್ಕೋಬೇಕು ಅಂತೇನಿಲ್ಲ. ಅದನ್ನು ನಾವು ನಮ್ಮ ಕಾಲದಲ್ಲಿ ನಮ್ಮ ತಿಳುವಳಿಕೆಗಳೊಳಗೆ ಅವು ನಮಗೆ ಬೇಕಾದ ಹಾಗೆ ನಾವು ಮರುರೂಪಿಸ್ಕೋಬೇಕಾದಂಥ ಹೊಣೆಗಾರಿಕೆಯನ್ನು ನಮಗಿದೆ. ಮಹಾಕಾವ್ಯಗಳನ್ನು ಕೂಡ ನಾವು ತಿದ್ದೋದಿಕ್ಕೆ ನಮಗೆ ಅವಕಾಶವಿದೆ ಎನ್ನುವಂಥ ನಂಬಿಕೆಯನ್ನು ಕುವೆಂಪು ಅವರು ತಾಳಿದ್ರಿಂದಲೇ, ಅಂತಹ ಒಂದು ನಿಲುವಿನಿಂದಲೇ ಅವರು
ಮುಂದೆ 36-37 ಸುಮಾರಿಗೆ ಪ್ರಾರಂಭಿಸಿದ ಅವರ ರಾಮಾಯಣ ದರ್ಶನಂನ ಒಂದು ಮಹಾಕಾವ್ಯ, ಅದು ಮೈಸೂರಿನಲ್ಲಿ ಮತ್ತು ಹೆಚ್ಚು ಭಾಗ ಬೆಂಗಳೂರಿನಲ್ಲಿ ಸೃಷ್ಟಿಗೊಂಡು ಅದು ಕೊನೆಗೆ 45-46 ಪೂರ್ಣಗೊಳ್ಳುವಂಥ 9 ವರ್ಷಗಳ ಕಾಲ ನಿರಂತರವಾಗಿ ಅದನ್ನು ಧ್ಯಾನಿಸಿ ಆ ಕಾವ್ಯವನ್ನು ಬರೆಯೋದಕ್ಕೆ ಕಾರಣವಾಗಿದ್ದು ಕೂಡ ಈ ಒಂದು ಖಚಿತವಾದ ಒಂದು ನಿಲುವು, ವೈಚಾರಿಕವಾದ ಕುವೆಂಪು ಅವರು ತಳೆದ ನಿಲುವು ರಾಮಾಯಣ ದರ್ಶನವನ್ನು ಸೃಷ್ಟಿಸಿತು. ಸೊ ರಾಮಾಯಣ ದರ್ಶನವನ್ನು ನೀವು ನೋಡಿದರೆ ಅಲ್ಲಿ ಒಂದು ಮಾತು ಬರ್ತದವರು, ರಾಮಪಾದ ಕಿಲ್ಬಿಷ ಅಂತ ಅವರು ಈ ಮಂತ್ರೆಯನ್ನ ಅಹಲ್ಯೆಗೆ ಮೋಕ್ಷ ಕೊಟ್ಟಾಗ ಅದು ರಾಮನ ಪಾದದಲ್ಲಿದ್ದಂಥ ಕಿಲ್ಬಿಷ ಅಂದರೆ ಈ ಕಿಲುಮು ಕಟ್ಟಿಕೊಂಡಿರ್ತಲ್ಲ ಅಂತ, ಅದು ರಾಮನ ಪಾದಕ್ಕೂ ಒಂದು ಕಿಲುಬಿತ್ತಲ್ಲ, ಅದನ್ನೂ ತೆಗೀತು ಮತ್ತು ಈಕೆಯ ಅಂದರೆ ಅವನಿದ್ದ ಶಾಪದ ಇದನ್ನು ತೆಗೀತು ಅಂತ ಹೇಳುವಾಗ ಮುಖ್ಯವಾಗಿ ಗಂಡಾಳ್ವಿಕೆಯ ಲೋಕ ಮತ್ತು ಗಂಡು ಪ್ರಪಂಚ ಸೃಷ್ಟಿಸಿದ ಇವುಗಳ ಬಗ್ಗೆ ಕುವೆಂಪು ಅವರಿಗೆ ಒಂದು ಬಹಳ ದೊಡ್ಡ ಸ್ತ್ರೀವಾದದ ಒಂದು ತಿಳುವಳಿಕೆಯನ್ನು ಇವತ್ತು ನಾವು ಅದನ್ನು ಸ್ತ್ರೀವಾದಕ್ಕೆ ಹೇಳ್ಬಿಡ್ಬೋದು, ಡೆಫಿನೇಷನ್ ಆಗಿ ಕೊಟ್ಕೊಳ್ಬೋದು. ಆದರೆ ಸ್ತ್ರೀ ಸಂವೇದನೆಯ ಮೂಲಕ ಲೋಕ ವ್ಯಾಪಾರವನ್ನು ಗಮನಿಸಿದ್ದು, ಹೇಳಿದ್ದು, ಅದಕ್ಕೆ ಸಾಕ್ಷಿಯಾಗಿ ಬಂದಿರೋದು ನಿಮಗೆ ಎಲ್ಲ ನಾಟಕಗಳಲ್ಲಿ ಕಾಣಿಸುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಬೆರಳಿಗೆ ಕೊರಳಿನ ಆ ತಾಯಿ ಪತ್ರದ ಒಳಗೆ ನಿಮಗೆ ಅದು ಕಾಣಿಸ್ಕೊಳ್ಳುತ್ತೆ. ಮುಂದೆ ಈ ನಾಟಕಗಳಲ್ಲಿ ಬರಬಹುದಾದ ಎಲ್ಲ ಹೆಣ್ಣುಗಳ ಪಾತ್ರದಲ್ಲಿ, ಇವನ್ ನನ್ನ ಗೋಪಾಲದಲ್ಲಿ ಬರುವಂಥ ಆ ತಾಯಿಯ ಪಾತ್ರ ಕಿಂಚಿತ್ತಾದರೂ ಅವಳು ಗೋಪಾಲನ ಬಗ್ಗೆ ಹೇಳುವ ಮಾತುಗಳಲ್ಲಿ ಕಾಣಿಸುವಂಥ ಲೋಕ ಇದೆಯಲ್ಲ, ಅದು ಎಂಥ ದೊಡ್ಡ ಒಂದು ವಿಶ್ವಾಸವೊಂದನ್ನು ಒಂದು ಮಗುವಿನ ಲೋಕದೊಳಗೆ ಸೃಷ್ಟಿ ಮಾಡಿಕೊಡುತ್ತೆ ಅಂತೆಲ್ಲ ಯೋಚನೆ ಮಾಡಿದರೆ, ಕುವೆಂಪು ಅವರಿಗೆ ಈ ಲೋಕವನ್ನು ಸರಿ ಮಾಡಬಹುದಾದ, ಈ ಲೋಕವನ್ನು ತಿದ್ದಬಹುದಾದ ಸಾಮರ್ಥ್ಯಗಳಾಗಿ ಈ ಶ್ರಮ ಮತ್ತು ತಾಯಿಯ ಸಂಗೋಪನೆ, ಹೆಣ್ಣಿನ ಸಂಗೋಪನೆಯು ಮತ್ತು ಶ್ರಮಜೀವಿಗಳ ಈ ಕಾಯಕ, ಇವೆರಡು ಈ ಲೋಕವನ್ನು ಕಣ್ಣಾಗಿ ಕಾಯ್ತವೆ ಅಂತನ್ನುವಂಥ ಒಂದು ಅಚಲ ತಾತ್ವಿಕ ವಿಶ್ವಾಸವನ್ನು ಇವರೆಲ್ಲ ನಾಟಕಗಳಲ್ಲಿ ಅವರು ಪ್ರಕಟಿಸ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇವು ನಾಟಕದ ಒಳಗೆ ಅವರು ಪ್ರಸ್ತಾಪಿಸಿದ ವೈಚಾರಿಕವಾದ ಸಂಗತಿಗಳು ಮತ್ತು ಅವರ ಯುದ್ಧ ವಿರೋಧಿಯಾಗಿರುವಂಥ ಸ್ಥಿತಿ, ಅದನ್ನು ವಿರೋಧಿಸಿದ್ದು, ಜಾತಿಯ ಇವುಗಳನ್ನು ಪ್ರಶ್ನಿಸಿದ್ದು, ಹೆಣ್ಣಿನ ಸಾಮರ್ಥ್ಯದಲ್ಲಿ ವಿಶ್ವಾಸವನ್ನು ಪ್ರಕಟಿಸಿದ್ದು, ಇವೆಲ್ಲವನ್ನ ಹೇಳೋದನ್ನ ಭಾಳ ಜನ, ನಾನೇ ಅಲ್ಲ ಎಲ್ಲರೂ ಇಲ್ಲಿವರೆಗೂ ಹೇಳಿ ಬಂದಿದ್ದಾರೆ. ಅವು ಮತ್ತು ಹೇಗೆ ಈ ನಾಟಕಗಳೆಲ್ಲವೂ ಕೂಡ ಅವರ ಇಡೀ ಒಟ್ಟು ಬರವಣಿಗೆಯಲ್ಲಿ ಹಲವು ಒಂದು ಸಿದ್ಧತೆಯಾಗಿ, ಒಂದು ವೈಚಾರಿಕ ಸಿದ್ಧತೆಯಾಗಿ, ಒಂದು ಪ್ರಯೋಗದ ಹಾಗೆ ತಾನು ಮುಂದೆ ಸೃಷ್ಟಿಸಬಹುದಾದ ಮಹಾಕಾವ್ಯಗಳಿಗೆ ಇಲ್ಲಿ ಒಂದು ಅವರು ಈ ಪೈಲಟ್ ಅಂತ ಕರೀತಾರೆ, ನಾವು ಪ್ರಯೋಗ ಪೈಲಟ್ ಅಂದರೆ ಒಂದು ಪ್ರಾತ್ಯಕ್ಷಿಕವಾಗಿ ಒಂದು ಸ್ವಲ್ಪ ಮಾಡಿ ನೋಡಿ. ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ನಾಟಕ ಮಾಡೋಕೆ ಮೊದಲು ಒಂದು ಗೆಜ್ಜುಗುಜ್ಜೆ ಅಂತ ಮಾಡ್ತಿದ್ದಾರಲ್ಲ, ಆ ಥರದ ಒಂದು ತಯಾರಿಯ ಇದಾಗಿ ಕೂಡ ಈ ನಾಟಕಗಳು ನಮಗೆ ಕುವೆಂಪು ಅವರ ಮಹಾಕಾವ್ಯಗಳಿಗೆ, ಮಹಾಕೃತಿಗಳಿಗೆ ಇದನ್ನು ನಡೆಸಿರಬಹುದಾದಂತೂ ಇದಾಗಿ ಕಾಣಿಸುತ್ತೆ ನಮಗೆ. ಇದು ಒಂದು ಭಾಗ. ಎರಡನೇ ಭಾಗ, ನಾನು ಮುಖ್ಯವಾದ ಒಂದು ಮಾತು ಕುವೆಂಪು ಅವರ ನಾಟಕ ರಚನೆಯ ವಿಧಾನಕ್ಕೆ ಸಂಬಂಧಪಟ್ಟಾಗಿ ಅದನ್ನು ಹೇಳಿ ನಾನು ನನ್ನ ಮಾತನ್ನು ಇವತ್ತು ಮುಗಿಸ್ತೇನೆ. ಆಮೇಲೆ ಚರ್ಚೆಯಲ್ಲಿ ಏನಾದರೂ ಇದ್ರೆ ಮಾತಾಡೋಣ. ಏನು ಅಂತಂದರೆ, ಕುವೆಂಪು ನಾಟಕಗಳನ್ನು ನೀವು ಯಾವ ರಾಚನಿಕವಾದಂಥ ಹಿನ್ನೆಲೆಗಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದೀರಿ ಅಂತ. ಪ್ರಾಸಂಗಿಕವಾಗಿ ಇದನ್ನೊಂದು ನಾನು 2-3 ಕಡೆ ನೆನಪಿಸ್ಕೊಂಡೆ. ಭಾಳ ಜನ ನೆನಪಿರ್ಬೇಕು, ಅದು ಮರ್ತೋಗಿದ್ದಾರೆ ಅಂತ ಕಾಣುತ್ತೆ. ಒಂದು ಸುಮಾರು 10 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಕಲ್ಕತ್ತಾದಲ್ಲಿ ಒಂದು ಭಾರತೀಯ ನಾಟಕಗಳ ಬಗ್ಗೆ ಒಂದು ದೊಡ್ಡ ಸೆಮಿನಾರ್ ನಡೆದಿತ್ತು. ಆ ಸೆಮಿನಾರ್ನಲ್ಲಿ ಗಿರೀಶ್ ಕಾರ್ನಾಡ್ ಅವರು ಮಾತನಾಡ್ತಾ, ಕುವೆಂಪು ಅವರು ಭಾಳ ದೊಡ್ಡ ಕಾದಂಬರಿಕಾರರು, ಭಾಳ ದೊಡ್ಡ ಮಹಾಕವಿ ಎಲ್ಲ ಸರಿ, ಆದರೆ ಅವರು ಒಳ್ಳೆ ನಾಟಕಕಾರರಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಅವರು ನಾಟಕದ ರಚನಾ ಶಿಲ್ಪಗಳಿಂದ ನೋಡಿದರೆ ಅವು ನಾಟಕದ ಸ್ವರೂಪದಲ್ಲಿ ಇಲ್ಲ ಅಂತ. ಅಂದರೆ ಈ ವಾಸ್ ಡಿಸ್ಮಿಸ್ಡ್ ಕುವೆಂಪು ಅವ್ರನ್ನ ಒಂದು ನಾಟಕ, ಅವರ ಆ ರಚನೆಗಳ ಬಗ್ಗೆ ಅವರು ಒಂದು ತಕರಾರನ್ನು ಮಾಡಿದ್ರು. ಅದೊಂದು ಸಾಕಷ್ಟು ಕಡೆ ಚರ್ಚೆ ಆಯಿತು. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಒಂದು ಕಡೆ ಭಾಳ ಜನಕ್ಕೆ ನೆನಪಿದೆಯಲ್ಲ ಗೊತ್ತಿಲ್ಲ. ಬಟ್ ನಾನು ಅದನ್ನು ತುಂಬ ಮಾತನ್ನು ಸೀರಿಯಸ್ ಆಗಿ ಗ್ರಹಿಸಿ, ಯಾಕೆಂದರೆ ಕಾರ್ನಾಡರು ಗೆದ್ದಂಥ ನಾಟಕದ ಪ್ರವೇಶ, ಅವರು ಪ್ರಪಂಚದೆಲ್ಲ ನಾಟಕದ, ಗ್ರೀಕ್ ನಾಟಕದ ಬಗ್ಗೆ ಇರಬಹುದು, ಅಥವಾ ಯುರೋಪಿಯನ್ ನಾಟಕದ ಬಗ್ಗೆ, ಬ್ರೆಕ್ ನಾಟಕದ ಬಗ್ಗೆ, ಅಥವಾ ಈಸ್ಟರ್ನ್ ನಾಟಕಗಳು, ಜಪಾನ್ ಮತ್ತು ಚೈನಾದ ನಾಟಕಗಳ ಇವುಗಳ ಬಗ್ಗೆ ಎಲ್ಲ ಭಾಳ ಆಳವಾದ ಜ್ಞಾನ ತಿಳುವಳಿಕೆ ಇದ್ದವರು. ಅವರಾಗಿ ತುಂಬ
ಹಗುರವಾಗಿ ಹೇಳಿರ್ಲಾರು ಅಂತ ನಾನು ಅಂದ್ಕೊಂಡು ಅದು ಯಾಕೆ ಹೀಗೆ ಹೇಳಿರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸಿದಾಗ ನನಗನ್ಸಿದ್ದೇನು ಅಂತಂದರೆ ಭಾರತೀಯ ಸಂದರ್ಭದಲ್ಲಿ, ಕರ್ನಾಟಕದ ಸಂದರ್ಭದಲ್ಲಿ ಕನ್ನಡ ನಾಟಕ ರಚನೆಯನ್ನು ನಾವು ಗ್ರಹಿಸ್ತಾ ಇರೋ ವಿಧಾನದಲ್ಲಿರೋ ತಪ್ಪಿನಲ್ಲಿ ನನಗೆ ಇದು ಕಾಣಿಸ್ತು. ಏನು ಅಂತಂದರೆ, ಎರಡು ನಾಟಕ ಪರಂಪರೆಗಳು ಕನ್ನಡ ನಾಟಕ ಪರಂಪರೆಯನ್ನು ಅವು ಆಧರಿಸಿವೆ. ಅಂದರೆ ಕರ್ನಾಟಕ ಪರಂಪರೆ ನಾವು ಜೊತೆಗೆ ಲಿಂಕ್ ಮಾಡಿ ನಾವು ಮಾತಾಡ್ತಿದ್ವಿ. ಒಂದು ಪಾರ್ಸಿ ನಾಟಕಗಳ ಜಾನರ್. ಆ ಪಾರ್ಸಿ ನಾಟಕಗಳ ಹಿಂದೆ ಇರುವಂಥದ್ದು ಯುರೋಪಿನ ನಾಟಕಗಳು, ಮತ್ತು ಅದರ ಹಿಂದೆ ಆ ಯುರೋಪ್ ನಾಟಕಗಳನ್ನು ನಿಯಂತ್ರಿಸ್ತಾ ಇರುವಂಥದ್ದು ಗ್ರೀಕ್ ನಾಟಕದ ಕಲ್ಪನೆ. ಎರಡನೇದು ಸಂಸ್ಕೃತ ನಾಟಕದ ಕಲ್ಪನೆ, ಸೂತ್ರಧಾರ ಮತ್ತು ಈ ಮೇಳನ ಇಟ್ಕೊಂಡು ಮಾಡ್ತಿರುವಂಥ ಕಲ್ಪನೆ. ಇನ್ನೂ ನಮ್ಮಲ್ಲಿ ತುಂಬ ಜಾನಪದದ ನಾಟಕದ ಭಾಳ ಇದಿದ್ರೂ ಕೂಡ ಆಧುನಿಕ ಕನ್ನಡ ನಾಟಕ ಜಾನಪದದ ಜೊತೆಗೆ ಯಾವುದೇ ರೀತಿ ಸಂಬಂಧವನ್ನು, ನಾಟಕ ರಚನೆಯನ್ನು ಗ್ರಹಿಸುವಲ್ಲಿ ತೆಗೆದುಕೊಂಡಿಲ್ಲ. ನಾಟಕದ ಟೆಕ್ನಿಕ್ ಅನ್ನು ತೆಗೆದುಕೊಂಡು ಕಂಬಾರ್ ಅಂತವರು ನಾಟಕಗಳನ್ನು ಬರೆದಿದ್ದಾರೆ ಮತ್ತು ನಾಟಕಗಳನ್ನು ಮಾಡಿದ್ದಾರೆ. ಈಗಿನವ್ರು ಭಾಳ ಜನ ಅದರ ಟೆಕ್ನಿಕ್ಸನ್ನು ತೆಗೆದುಕೊಂಡು ಮಾಡ್ತಿದ್ದಾರೆ. ಆದರೆ ನಾಟಕದ ಶಿಲ್ಪ, ಗ್ರಾಮರ್ ಆಫ್ ಥಿಯೇಟರ್, ಅದನ್ನು ಯೋಚನೆ ಮಾಡುವಾಗ ನಾವು ನಮ್ಮ ಅಟ್ರಿಬ್ಯೂಟ್ ಮಾಡ್ತಿರೋದು ನಾವು ಒಂದು ಯುರೋಪಿಯನ್ ಪಾರ್ಸಿ ನಾಟಕದ ಪರಂಪರೆಗೆ, ಇನ್ನೊಂದು ಈ ನಾಟಕ. ಯಾಕೆಂದರೆ ಅನಂತರ ಬಂದಿರುವ ನೀನಾಸಂನಲ್ಲಿ ಅಥವಾ ರಂಗಾಯಣಗಳಲ್ಲಿ ನಡೀತಿರುವಂಥ ಚರ್ಚೆಗಳು, ಅದಕ್ಕೆ ಆಗ ಬಂದಿರೋ ಪುಸ್ತಕಗಳನ್ನೆಲ್ಲ ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಾವು ಅದನ್ನು ಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಯಾಕಂದರೆ 19ನೇ ಶತಮಾನದಲ್ಲಿ ನಾವು ಆಧುನಿಕ ಶಿಕ್ಷಣದ ಮೂಲಕ ಈ ಥರದ ತಿಳುವಳಿಕೆಗಳನ್ನು ಕಟ್ಟೋಕ್ಕೆ ಶುರು ಮಾಡಿದಾಗ ನಮಗೆ ಒದಗಿ ಬಂದವು ಅವೇನೆ. ನಿಮಗೆಲ್ಲ ಗೊತ್ತಿದೆ, ಬಸವಶಾಸ್ತ್ರಿಗಳ ನೇತೃತ್ವದಲ್ಲಿ ಸಂಸ್ಕೃತ ನಾಟಕಗಳನ್ನು ನಾವು ಅನುವಾದಿಸಿಕೊಂಡು ನಾಟಕ ಮಾಡ್ತಾ ಇದ್ವಿ. ಇನ್ನೊಂದು ಶ್ರೀಕಂಠೇಗೌಡರು ಇಂಥವರ ಇದರೊಳಗೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದಿಸಿಕೊಂಡು ನಾವು ಮಾಡ್ತಾ ಇದ್ವಿ. ಸೊ ಕನ್ನಡದ ಮೊದಲ ನಾಟಕಕಾರರು ಯಾರು ಬಂದರು ಕರ್ನಾಟಕದಲ್ಲಿ 1918ರಲ್ಲಿ ಕನ್ನಡದ ಮೊದಲ ಸ್ವತಂತ್ರವಾದ ನಾಟಕ ಬಂತು. ನೀವೆಲ್ಲ ಭಾಳ ಜನಕ್ಕೆ ಅವ್ರ ಹೆಸರು ಗೊತ್ತಿಲ್ಲ. ಅವರೆಲ್ಲರೂ ಮೊದಲ ನಾಟಕಕಾರರು ಅಂತಂದರೆ ನಮ್ಮ ಟಿ ಪಿ ಕೈಲಾಸಂ ಮತ್ತು ಸಂಸ್ಥೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾಗಿಯೂ ಮೊದಲ ನಾಟಕಕಾರ ಯಾರು ಅಂತಂದರೆ ದಾರಾ ಬೇಂದ್ರೆಯವರು. ದಾರಾ ಬೇಂದ್ರೆಯವರು ಗೋಲ್ ಎನ್ನುವಂಥ ಒಂದು ನಾಟಕವನ್ನು 1918ರಲ್ಲಿ ಅವರು ಬರೀತಾರೆ. ಆದರೆ 1920ರಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥ ಅವರು ಇಂಗ್ಲೀಷ್ ಥಿಯೇಟರ್ನವರು, ಲಿಟ್ಲ್ ಥಿಯೇಟರ್ ಅಂತ ಇಂಗ್ಲೀಷ್ ಈಗ ಇದೆಲ್ಲ ಇದೆಯಲ್ಲ, ADA ರಂಗಮಂದಿರ ಎಲ್ಲ ಇದೆಯಲ್ಲ, ಅವರೊಂದು ಕನ್ನಡದಲ್ಲಿ ನಾಟಕಗಳಿಲ್ಲ ಅಂತ ಹೇಳಿ ನಾಟಕ ರಚನಾ ಸ್ಪರ್ಧೆಯೊಂದನ್ನು ಮಾಡ್ತಾರೆ. ಆ ಸ್ಪರ್ಧೆಗೆ ಈ ಇವರು ಟಿ ಪಿ ಕೈಲಾಸಂ ಅವರು ಮತ್ತು ಸಂಸಾ ಇಬ್ಬರು ಕೂಡ ನಾಟಕಗಳನ್ನು ಕಳಿಸ್ತಾರೆ. ಸುಗುಣ ಗಂಭೀರ ಎನ್ನುವಂಥ ನಾಟಕವನ್ನು ಸಂಸಾ ಮತ್ತು ಇದನ್ನ ಯಾವುದದ್ದು ಕಿಟ್ಟಿ ಅಲ್ಲಲ್ಲ ಟೊಳ್ಳುಗಟ್ಟಿ ನಾಟಕವನ್ನು ಕೈಲಾಸಂ ಬರೀದು. ಕೈಲಾಸಂ ಅವರ ಟೊಳ್ಳುಗಟ್ಟಿಗೆ ಮೊದಲ ಬಹುಮಾನವು, ಸಂಸಾ ಅವರ ಸುಗುಣ ಗಂಭೀರಕ್ಕೆ ಎರಡನೇ ಬಹುಮಾನವು ಆಗ ನಾಟಕ ಸ್ಪರ್ಧೆಯಲ್ಲಿ ಬರ್ತದೆ. ಸೊ ಹಂಗಾಗಿ ಆಧುನಿಕ ಕನ್ನಡ ನಾಟಕದ ಆದ್ಯ ಕೃತಿಗಳು ಇವೆ ಅಂತನ್ನುವಂಥ ಒಂದು ತಿಳುವಳಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ಬೇಂದ್ರೆಯವರ ಗೋಲ್ ನಾಟಕ ಇದೆಯಲ್ಲ, ಅದು ಚಾರಿತ್ರಿಕವಾಗಿ ನಾವು ನಾಟಕ ಚರಿತ್ರೆಯಲ್ಲಿ ಅದನ್ನು ಚರ್ಚೆ ಮಾಡಿದ್ರು ಅದು ಮೊದಲ ನಾಟಕ ಅಂತ. ಅದರ ನೀವು ಆ ಯಾದಿಯನ್ನು ಗಮನಿಸಿದರೆ, ಅದು ಪಬ್ಲಿಷ್ ಆಗಿರುವಂಥ ದಿನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಇಬ್ಬರು ಕೂಡ ಇವರು ಇದ್ರಲ್ಲ, ಕೈಲಾಸಮಂತೂ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ನಲ್ಲಿ ಅವರು ಜಿಯಾಲಜಿ ಓದಕ್ಕೆ ಹೋಗಿ ಜಿಯಾಲಜಿನ ಓದ್ಕೊಂಡೆ ಅದಕ್ಕಿಂತ ಹೆಚ್ಚು ನಾಟಕಗಳನ್ನು ನೋಡಿ ಬರ್ನಾಡ್ ಶಾರಿಂದ ಅವೆಲ್ಲ ತುಂಬ ಪ್ರಭಾವಶೀಲರಾಗಿ ಇಲ್ಲಿ ವಾಪಸ್ ಬಂದು ಆ ರೀತಿಯಾದಂಥ ರಿಯಲಿಸ್ಟಿಕ್ ನಾಟಕಗಳನ್ನು, ಒಂದು ರೀತಿಯಾದಂಥ ಈ ವ್ಯಂಗ್ಯ ಮತ್ತು ಇದನ್ನು ಇಲ್ಲಿದ್ದಂಥ ಸಾಂಪ್ರದಾಯಿಕವಾದ ಈ ರೂಢಿಗತ ಜಗತ್ತನ್ನು ಅದಕ್ಕೆ ಶಾಕ್ ಕೊಡಬೇಕಂದ್ರೆ ಒಂದು ಸಟೈರ್ ಅಂದನ್ನು ಒಂದು ಬಗೆಯಾದಂಥ ಮಾಕ್ರಿ ಸಟೈರ್ ಎಲ್ಲವನ್ನೂ ಕೂಡ ತಂದು ಅವರು ಬಂದ ಎಷ್ಟು ನಾಟಕಗಳನ್ನು ನೋಡಿ. ಅವರು ತಾಳಿ ಕಟ್ಟೋಕ್ಕೂ ಕೂಲಿನ ಏನೇನೋ ಇದೆಯಲ್ಲ ಅವ್ರದ್ದು, ನಮ್ಮ ಕಂಪ್ನಿ ಒಂದಲ್ಲ ಅವ್ರದ್ದು 10 ನಾಟಕಗಳ ಮೂಲಕ ಅವರು ಈ ಮಧ್ಯಮ ವರ್ಗದ, ನಗರೀಕೃತವಾದ ಮಧ್ಯಮ ವರ್ಗದ, ಅದು ಮಧ್ಯಮ ವರ್ಗದವರ ಮನೆ ಕುಟುಂಬದ ವ್ಯವಸ್ಥೆಗಳಲ್ಲಿ ಇದ್ದಂಥ ಎಲ್ಲ ಮೌಢ್ಯಗಳ ಮೇಲೆ ಅವರು ಒಂದು ಇದನ್ನು ಎಸೆಯುವಂಥ ಕೆಲಸವನ್ನು ಕೈಲಾಸಂ ಮಾಡಿದರು. ಹಾಗಾಗಿ ತುಂಬ ಕ್ರಾಂತಿಕಾರಿಕವಾಗಿ ಅವರು ನಮಗೆ ಕಾಣಿಸ್ತಾ ಇದ್ರು.
ಆದರೆ ಅವರ ನಾಟಕ ರಚನಾ ವಿನ್ಯಾಸದ ಹಿಂದೆ ಇರುವಂಥ ಸ್ಟ್ರಕ್ಚರು ಅದು ನಾನು ಆಗಲೇ ಹೇಳಿದಂತೆ ಯುರೋಪ್ನಿಂದ ತಗೊಂಬಂದಿದೆ. ಸಂಸವರ ನಾಟಕಗಳಂತೂ ಖಂಡಿತವಾಗಿಯೂ ಶೇಕ್ಸ್ಪಿಯರ್ ನಾಟಕಗಳ ಸ್ಟ್ರಕ್ಚರ್ ಜೊತೆಯಲ್ಲಿ ಅವು ಶೇಕ್ಸ್ಪಿಯರ್ ನಾಟಕಗಳದ್ದೇ ಅವು ಅವು ಆ ಕೃತಿಗಳನ್ನು ನೀವು ಪಾತ್ರಗಳು ಸನ್ನಿವೇಶ ತೆಗೆದ್ರೆ ಅವರು ರಾಚನಿಕವಾಗಿ ಅದರ ಶಿಲ್ಪ ಅದು ಶೇಕ್ಸ್ಪಿಯರ್ ನಾಟಕಗಳಿಂದಲೇ ಡ್ರಾ ಮಾಡಿದ. ಅವರ ವಿಗಡ ವಿಕ್ರಮರಾಯ ಇದ್ದಿರ್ಬೋದು. ಆ ವಿಗಡ ವಿಕ್ರಮರಾಯ ಅಂತೂ ಆಲ್ಮೋಸ್ಟ್ ಅಲ್ಲಿ ಬರುವಂಥ ಈ ಬಾಸ್ಟರ್ಡ್ ಸನ್ಸ್ ಕತೆ ಇದೆಯಲ್ಲ, ಇಂಗ್ಲೆಂಡ್ ಮಿಡ್ಲ್ ಈಸ್ಟ್ನಲ್ಲಿ ಬರುವಂಥ, ಅಂದರೆ ಇವನು ವಿಕ್ರಮರಾಯ ಅಂತವನೇ ಒಬ್ಬ ಅರಮನೆ ಒಳಗೆ ಇದ್ದಂಥ ರಾಜನ ಅಂದರೆ ನೇರವಾಗಿ ದಾಸಿಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಹಕ್ಕಿರೋದಿಲ್ಲ ಮತ್ತು ಮಹಾರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸಿಂಹಾಸನ ಕಿರಿತೆ. ಬಟ್ ಇವರು ತಾವು ಕೂಡ ರಾಜನ ಮಕ್ಕಳಲ್ಲ ಅಂತ ಅನ್ನೋದನ್ನು ಮರೆಯೋಕ್ಕಾಗದೆ ಅವರು ನಿಜಕ್ಕೂ ಈ ಅಧಿಕಾರ ನಮಗೂ ಸಿಗಬೇಕಲ್ಲ ಅಂತ ಅವರು ಅನೇಕ ರೀತಿಯಾದಂಥ ಹುನ್ನಾರಗಳನ್ನು ಎಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅದು ಮಿಡ್ಲ್ ಈಸ್ಟಲ್ಲಿ ಭಾಳ ದೊಡ್ಡ ಪ್ರಕರಣಗಳು. ಅಂಥದ್ದೇ ಕತೆ ವಿಗಡ ವಿಕ್ರಮರಾಯನಲ್ಲೂ ಕೂಡ. ವಿಕ್ರಮರಾಯನಿಗೂ ಅದೇ ಥರದ ಒಂದು ನಂಬಿಕೆ ಇರ್ತದೆ, ನಾನು ಈ ಸಿಂಹಾಸನ ನನಗೂ ಕೂಡ ನ್ಯಾಯವಾಗಿ ಸೇರಬೇಕಾದದ್ದು ಅಂತನ್ನೋ ಕಾರಣಕ್ಕಾಗಿ ಅವನಷ್ಟು ಹುನ್ನಾರವನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಸೊ ಈ ರಾಚನಿಕ ಸಂಗತಿಗಳು ಅಲ್ಲಿದ್ದಾವೆ. ನಾನು ಈ ಕಾರಣದಿಂದ ಕುವೆಂಪು ನಾಟಕಗಳನ್ನ ಎಲ್ಲಿ ಫಿಕ್ಸ್ ಮಾಡ್ತೀರಾ? ಕುವೆಂಪು ನಾಟಕಗಳ ರಾಚನಿಕ ವಿಧಾನದಲ್ಲಿ ಇರುವಂಥ ಲಕ್ಷಣಗಳೇನು ಅಂತ ಯೋಚನೆ ಮಾಡಿದ್ರೆ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಇದನ್ನು ಒಂದು ಇದಾಗಿ ಒಂದು ಸಲಹೆಯಾಗಿ ಸಂಶೋಧನಾ ತಿಳುವಳಿಕೆಯಾಗಿ ಮಂಡಿಸ್ತಾ ಇದ್ದೀನಿ. ಇದನ್ನು ಬಲ್ಲವರು ತಿದ್ದಿದ್ರೆ ನಾನು ಅದನ್ನು ಸಾಕ್ಷ್ಯ ಸಮೇತ ಹೇಳಿದ್ರೆ ನಾನು ತಿದ್ದುಕೊಳ್ಳೋಕೆ ರೆಡಿ ಇದ್ದೀನಿ. ಇಲ್ಲ, ಕನ್ನಡ ಕಾವ್ಯ ಪರಂಪರೆಯ ಒಳಗಿರುವಂಥ ರಂಗಕಲ್ಪನೆಯನ್ನು ತನ್ನ ನಾಟಕ ಕಲ್ಪನೆಯನ್ನಾಗಿ ಬಳಸಿಕೊಂಡವರು ಕೇವಲ ಒಬ್ಬರೇ ಒಬ್ಬ ನಾಟಕಕಾರರು ಕನ್ನಡದಲ್ಲಿರೋದು, ಅವರು ಕುವೆಂಪು ಅವರು. ಹಾಗಾಗಿ ಕನ್ನಡ ನಾಟಕ ಪರಂಪರೆಯ ಚರಿತ್ರೆಯನ್ನು ಯಾರಾದರೂ ಬರೆಯೋದಿದ್ರೆ ಅದು ಕುವೆಂಪು ನಾಟಕಗಳ ರಾಚನಿಕ ತಂತ್ರಗಳಿಂದಲೇ ಆರಂಭಿಸಿ ಬರೀಬೇಕು ಮತ್ತು ಅದನ್ನು ಅಲ್ಲಿಗೆ ಮುಂದುವರಿಸಬೇಕು. ಯಾಕೆಂದರೆ ಇವ್ರು ಯಾರನ್ನೂ ಕೂಡ ಇದರೊಳಗೆ ಸೇರ್ಸಕ್ಕೆ ಬರೋದಿಲ್ಲ. ನೀವು ಉದಾಹರಣೆಗೆ ಆ ಜಲಗಾರ ನಾಟಕದ ಇದನ್ನೇ ನೋಡಿ. ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ಈ ನಾಟಕ ರಚನಾ ಶಿಲ್ಪ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅಂದರೆ ಕಾಲದೇಶಗಳನ್ನು ಹೇಗೆ ಮಂಡಿಸ್ತೀರಿ ಅಂತನ್ನೋದು ಈ ನಾಟಕ ರಚನಾ ಶಿಲ್ಪದ ಭಾಳ ಮುಖ್ಯವಾದ ಒಂದು. ಅಂದರೆ ಈಗ ನಾಟಕದೊಳಗೆ ನಿಮಗೆ ಗೊತ್ತೇ ಇದೆ, ಯಾವ ಕಾಲವೂ ಇಲ್ಲ, ಇರೋದು ವರ್ತಮಾನ ಕಾಲ ಮಾತ್ರ. ನೀವು ಹಳೆ ಕಾಲವನ್ನು ಮಾಡ್ತಿದ್ರು, ಈಗಂತೂ ಇಲ್ಲಿ ಬಂದು ಪಾತ್ರ ಮಾಡಬೇಕಾದ್ರೆ ಮಾಡೋನು ರಾವಣ ಬಂದು ನಿಂತು ಮಾತಾಡ್ತಾ ಇದ್ರೆ ನೀವು ಇದನ್ನು ಈಗಲೇ ಮಾಡ್ತಿರ್ತೀರಲ್ಲ, ಅದನ್ನು ಎಟರ್ನಲ್ ಪ್ರೆಸೆಂಟ್ ಅಂತ ನಾವು ಕರಿತೀವಿ. ಅಂದರೆ ಇದ್ರ ಏನಂತ ಅದನ್ನು ಆತ್ಯಂತಿಕವಾದ ವಾಸ್ತವನಲ್ಲ, ಅತ್ಯಂತಿಕವಾದ ವಾಸ್ತವ. ಈ ಕ್ಷಣದೊಳಗೆ ಅದು ಸಂಭವಿಸುವ ಹಾಗೇನೆ ಬರಿಬೇಕು. ಯಾಕಂದರೆ ಅದು ಏನೇ ಯಾವ ಕಾಲದಲ್ಲಿ ನಡೆದ್ರು ಈ ಕಾಲದಾಗ ನಡೀತಾರೆ ಬರಿಬೇಕು. ಆದರೆ ಅದನ್ನು ಹೆಂಗೆ ಟ್ರೀಟ್ ಮಾಡ್ತೀರಾ ನಾಟಕದ ಒಳಗೆ, ಆ ಸನ್ನಿವೇಶಗಳನ್ನು, ಅದನ್ನು ಸರಳ ಮಾತಲ್ಲಿ ಹೇಳೋದಾದ್ರೆ ರಂಗತಂತ್ರ ಅಂತ. ಕುವೆಂಪು ಅವರು ಬಳಸಿದ ನಾಟಕಗಳಲ್ಲಿರುವ ರಂಗತಂತ್ರದ ಅಧ್ಯಯನ ಇಲ್ಲಿವರೆಗೂ ನಡೆದಿಲ್ಲ. ಈ ರಂಗತಂತ್ರ ಅಧ್ಯಯನ ನಡೆಯೋದು ಯಾಕೆ ಅಂತಂದರೆ, ಈ ರಂಗತಂತ್ರಕ್ಕೆ ಪೂರಕವಾಗಿ ನಾವು ಯಾವುದ್ರ ಜೊತೆ ಈಕ್ವೇಟ್ ಮಾಡೋದಕ್ಕೆ ನಮ್ಮ ಹತ್ರ ರಂಗತಂತ್ರಗಳಿಲ್ಲ. ಇದನ್ನು ಯುರೋಪಿನ ರಂಗತಂತ್ರದ ಜೊತೆ ಹೋಲ್ಸೋಕ್ಕಾಗ್ತಾ ಇಲ್ಲ, ಅಥವಾ ಇದನ್ನು ಸಂಸ್ಕೃತ ರಂಗತಂತ್ರಗಳ ಜೊತೆ ಹೋಲ್ಸೋಕ್ಕಾಗ್ತಾ ಇಲ್ಲ. ಇನ್ನು ಜನಪದ ರಂಗತಂತ್ರಗಳ ಜೊತೆಗೆ ಇದಕ್ಕೆ ಸಂಬಂಧವನ್ನು ಕಲ್ಪಿಸೋದು ಕೂಡ ನಾವು ಪ್ರಯತ್ನ ಪಟ್ಟಿಲ್ಲ. ಸೊ ಹಾಗಾಗಿ ನನಗೆ ಕನ್ನಡ ರಂಗಭೂಮಿಯ ಚರಿತ್ರೆಯನ್ನು ನಾವು ಆರಂಭಿಸಿ, ಅಂದರೆ ಚರಿತ್ರೆಯನ್ನು ಸಂಶೋಧನೆಯಲ್ಲಿ ಗುರುತಿಸಿ ಹೇಳ್ತಿರೋದ್ರಲ್ಲೇ ತಪ್ಪಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಸಂಗದಿಂದ ಶುರು ಮಾಡೋದು, ಇಲ್ಲ ಅಂತಂದರೆ ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗಿ ರತ್ನಾವಳಿ ನಾಟಕದ ಅನುವಾದದ ನಾಟಕದಿಂದ ಹೇಳಿಕೊಂಡು ನಾವು ರಂಗ ಪರಂಪರೆಯನ್ನು ಶುರು ಮಾಡ್ತಿರೋದ್ರಲ್ಲಿ ಈ ದೋಷವಿದೆ ಅಂತ ಅನಿಸುತ್ತೆ. ಈ ಕುವೆಂಪು ನಾಟಕಗಳನ್ನು ನೋಡಿದ್ರೆ, ಈ ಕುವೆಂಪು ನಾಟಕಗಳ ರಾಚನಿಕ ಹಿನ್ನೆಲೆಗಳು ನಿಮಗೆ ಪಂಪನ ಕಾವ್ಯಗಳಲ್ಲಿ ಅಥವಾ ರನ್ನನ ಗದಾಯುಧದೊಳಗೆ ಅಥವಾ ಕುಮಾರವ್ಯಾಸನಲ್ಲಿ, ಇಂಥ ಮಹಾಕಾವ್ಯಗಳಲ್ಲಿ, ಈವನ್ ಹರಿಹರನಲ್ಲಿ ಇವರೆಲ್ಲರಲ್ಲೂ ಕೂಡ ಕಾಣ್ತವೆ. ಇದು ನೋಡಿ, ಇದು ಮೊದಲ ದೃಶ್ಯ ಇದರೊಳಗೆ ಜಲಗಾರನಲ್ಲಿ ಭೂದೇವಿ ಆಕಾಶ ಮಾರ್ಗವಾಗಿ ಯಕ್ಷಣಿಯರು ಬಂದರು ಅಂತ ಈ ಸ್ಟೇಜ್ನ ಹೆಂಗೆ ನೀವು ಡಿಸೈನ್ ಮಾಡ್ಕೊತೀರಿ? ಸೊ ಯಕ್ಷಿಣಿಯವರು ಬಂದರು, ಅವ್ರು ಬಂದು ಈ ಕಾಲದ ಕಥೆ ಇಲ್ಲೇನೋ ಇವ್ರ ಜೊತೆ ಮಾತಾಡೋ ಥರ ಆಗೋಗ್ತದೆ. ಅಂದರೆ ಟೈಮ್ ಆ್ಯಂಡ್ ಸ್ಪೇಸನ್ನು ನಿರಾಕರಿಸುವ, ಹೊಡೆಯುವ ಮತ್ತು ಅದನ್ನು ಮರುರೂಪಿಸುವಂಥ ಕೆಲಸದ ಸಾಧ್ಯತೆಗಳು ನಮ್ಮ ಕನ್ನಡ ಮಹಾಕಾವ್ಯ ನಾಟಕ ಪರಂಪರೆಗಳಲ್ಲಿ ಇದ್ದವು. ಅಂದರೆ ಆದಿಪುರಾಣದಲ್ಲೇ ಒಂದು ನಾಟಕದ ದೊಡ್ಡ ರಚನಾ ವಿನ್ಯಾಸವಿದೆ, ಅದ್ರ ಬಗ್ಗೆ ಒಂದು ದೊಡ್ಡ ಡಿಸ್ಕಷನ್ ಇದೆ. ನಾವು ಆದಿಪುರಾಣವನ್ನು ಕೂಡ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ. ಅಂದರೆ ಆದಿಪುರಾಣದೊಳಗೆ ಇದ್ದಿರಬಹುದ ಕನ್ನಡ ನಾಟಕದ ಲಕ್ಷಣಗಳೇನು ಅಂತ.
ಅದನ್ನು ನಾವು ಬರೀ ನಾಟ್ಯ ಇದ್ದಿರಬಹುದು ಅಂತ ಅನ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಆದರೆ ಅಲ್ಲಿ ಆ್ಯಕ್ಚುಲಿ ಒಬ್ಬ ಸೂತ್ರಧಾರ ಇದ್ದಾನೆ, ನಾಟಕ ಬರೆಸುವಂಥ ಒಂದು ಅಸೈನ್ಮೆಂಟ್ ಕೂಡ ಕೊಡಲಾಗುತ್ತೆ. ಆ ಥರದ ವಿವರಗಳೆಲ್ಲ ಇವೆ. ನಾವು ಆ ದಿಕ್ಕಿನಲ್ಲಿ ಓದಿಲ್ಲ ಅಷ್ಟೇ. ಸೊ ಹಾಗಾಗಿ ನಮ್ಮ ಮಹಾಕಾವ್ಯಗಳೊಳಗೆ ಕನ್ನಡ ನಾಟಕದ ರಚನಾ ವಿನ್ಯಾಸ ಹುದುಗಿದೆ. ಆ ರಚನಾ ವಿನ್ಯಾಸವನ್ನು ನಾವೇನೋ ಶೋಧ ಮಾಡೋದಕ್ಕೆ ಸಾಧ್ಯವಾದರೆ ಆಗ ನಮಗೆ ಕುವೆಂಪು ನಾಟಕಗಳ ರಚನಾ ವಿನ್ಯಾಸಕ್ಕೆ ಒಂದು ಚರಿತ್ರೆ ಒದಗುತ್ತೆ. ಅದರ ಮೂಲಕವಾಗಿ ನಾವು ಕುವೆಂಪು ನಾಟಕಗಳ ರಾಚನಿಕ ವಿನ್ಯಾಸವೊಂದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಯಾವುದೇ ನಾಟಕವನ್ನು ತೆಗೆದು ಸುಮ್ಮನೆ ಹಿಂಗೆ ನೋಡಿದ್ರೂ ಕೂಡ ನಿಮಗೆ ಅವರ ಇವುಗಳು ಕಾಣಿಸು. ಇದನ್ನು ಶೂದ್ರ ತಪಸ್ವಿಯಲ್ಲಿ ಕೂಡ ವೃಕ್ಷ ಭೈರವರು ಮರಗಳೆಲ್ಲ ಇದ್ದು ಮಾತಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ವೃಕ್ಷ ಭೈರವರು ಬಂದ್ಬಿಡ್ತಾರೆ. ಮತ್ತು ಕುವೆಂಪು ಅವರು, ನಾನು ಹೇಳಿದ್ನಲ್ಲ ಹೆಣ್ಣಿನ ಅಸಾಧ್ಯತೆಯ ಬಗ್ಗೆ, ಅವರು ವೃಕ್ಷ ಇದರಲ್ಲಿ ಶೂದ್ರ ತಪಸ್ವಿ ಒಳಗೆ ಪ್ರಪಂಚದಲ್ಲಿ ಯಾವ ಕಥೆಗಳಲ್ಲೂ ಕೂಡ ಮೃತ್ಯು ಹೆಣ್ಣಾದುದಿಲ್ಲ. ಕುವೆಂಪು ಅವರಲ್ಲಿ ಮಾತ್ರ ಅಲ್ಲಿ ಈ ಮೃತ್ಯು ಹೆಣ್ಣು ರೂಪದಲ್ಲಿದೆ. ಎಲ್ಲ ಕಡೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿರೋದು ಕೂಡ ಮೃತ್ಯು ಗಂಡು ರೂಪದಲ್ಲಿರುವಂಥ ಮೃತ್ಯುವೇ ಇದೆ, ಇಲ್ಲಿ ಹೆಣ್ಣು ರೂಪದ ಮೃತ್ಯು ಇದೆ. ಸೊ ಹಾಗಾಗಿ ಕುವೆಂಪು ಅವರು ಅನೇಕ ವಸ್ತುಗಳನ್ನು ಈ ರೀತಿಯಾಗಿ ರಂಗ ವಿನ್ಯಾಸ ತಂತ್ರಗಳಲ್ಲೂ ಸೃಷ್ಟಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅವರು ನಾಟಕದ ಅತ್ಯಂತ ಶ್ರೇಷ್ಠವಾದ ಒಂದು ಟೆಕ್ನಿಕ್ ಏನು ಅಂತಂದರೆ, ಈ ಪಾತ್ರಗಳು ಅದನ್ನು ನಾವು ಏಲಿನೇಷನ್ ಎಫೆಕ್ಟ್ಸ್ ಅಂತ ಕರಿತೀವಿ. ಏಲಿನೇಷನ್ನ ಹೇಳುವನು ಬ್ರೆಕ್ಟ್ ನಾಟಕದಲ್ಲಿ ಏಲಿನೇಷನ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ನಡೆಯುತ್ತೆ. ಬ್ರೆಕ್ಟ್ ಹೇಳುವ ಏಲಿನೇಷನ್ನು ಚರ್ಚೆ ಆಗ್ತಿರೋದು 56ರಿಂದ ಈಚೆಗೆ ಈ ಕಡೆ. ಕುವೆಂಪು ಅವರು ಬರೆದ 33ರ ಈ ಇದರೊಳಗೇನೆ ಅವರು ಕೃಷ್ಣ ಮತ್ತು ದುರ್ಯೋಧನ ಇಬ್ಬರು ಕೂಡ ಕುರುಕ್ಷೇತ್ರದ ಒಳಗೆ ಅವನು ಊರುಭಂಗವಾಗಿ ಸಾಯುತ್ತಾ ಬಿದ್ದಿರುವ ಗಳಿಗೆಯಲ್ಲಿ ಕೃಷ್ಣ ಅಲ್ಲಿಗೆ ಬರ್ತಾನೆ. ಬರಕ್ಕೆ ಮೊದಲು ಅವನು ದುರ್ಯೋಧನ ಅವನು ನೋಡಿ ಹೇಳ್ತಾನೆ, ಇನ್ಯಾಕೆ ಬರ್ತಿದ್ದಾನೆ, ಹತ್ರ ಬರ್ತಿದ್ದಾನೆ, ಕಲಿ. ಅವನು ಇವನಿಗೆ ಹೇಳ್ತಾನೆ, ದ್ವಾಪರನ್ನು ಬಂದು ದುರ್ಯೋಧನ ಹತ್ರ, ಚಕ್ರವರ್ತಿ ನನ್ನ ಸಮಯ ಮುಗೀತು, ನನಗೆ ಅಪ್ಪಣೆ ಕೊಡು, ನಾನು ಹೊರಟೋಗ್ತೀನಿ ಅಂತ ಕೇಳೋಕೆ ಬಂದಾಗ ಅವನು ಹೇಳ್ತಾನೆ, ನೀನು ನಾನು ತಮಾಷೆ ಮಾಡೋಕ್ಕೆ ಬಂದಿದ್ಯಾ, ನನ್ನನ್ನು ಚಕ್ರವರ್ತಿ ಅಂತ ಕರೀತಾ ಇದೆಯಾ, ಚಕ್ರವರ್ತಿಗಳು ಅಲ್ಲಿದ್ದಾರೆ, ಅವನು ಧರ್ಮರಾಯ ಮತ್ತು ಕೃಷ್ಣ ಅವ್ರ ಹತ್ರ ಹೋಗಿ ಕೇಳು ಅಂತ. ಇಲ್ಲ, ನಾನಿರೋವರೆಗೂ ನೀನೇ ಚಕ್ರವರ್ತಿ, ನಿನ್ನ ಪ್ರಾಣವಿರುವವರೆಗೂ ನೀನೇ ನನ್ನ ಚಕ್ರವರ್ತಿ, ನಿನ್ನ ಅಪ್ಪಣೆ ಕೊಡ್ಬೇಕು ನನಗೆ ಅಂತ ಹೇಳುವಾಗ ಅಲ್ಲಿಗೇನೆ ಕೃಷ್ಣ ಬರ್ತಾನೆ. ಅವನು ಬಂದಾಗ ಇವನು ದುರ್ಯೋಧನ ತುಂಬ ಕೋಪಗೊಳ್ತಾನೆ ದುರ್ಯೋಧನ ಮೇಲೆ. ಯಾಕೆ ನೀನು ಬಂದಿದ್ದು ಸ್ಮಶಾನವನ್ನು ಕುರುಕ್ಷೇತ್ರ ಮಾಡಿದ್ದು ನೀನೇ ಅಲ್ವೇನೋ ಅಂತ ಕೃಷ್ಣ ಹೇಳಿದರೆ, ನಾನೆಲ್ಲ ಮಾಡಿದ್ದು ನೀನು ವಿದರನ ಮನೆಯಿಂದ ನಮ್ಮ ಅರಮನೆಗೆ ನಡ್ಕೊಂಡ್ಬಂದಿಯಲ್ಲ, ಪಜ್ಜೆಗೂ ಒಂದು ಸೂಡನ್ನು ಇಟ್ಟು ಬಂದೆ ನೀನು, ನಿನ್ನ ಹೆಜ್ಜೆಗೊಂದೊಂದು ಚಿತೆಯನ್ನು ಇಟ್ಕೊಂಡ್ಬಂದೆ ನೀನು ಅಂತ. ನಿನ್ನ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಚಿತೆ ನಿರ್ಮಾಣವಾಯಿತು, ಅಂದು ಸ್ಮಶಾನವಾಯಿತು ಕುರುಕ್ಷೇತ್ರ. ಈಗ ಯುದ್ಧ ಆದಮೇಲಲ್ಲ, ನೀನು ನನ್ನ ಮನೆಗೆ ಬಂದಿದ್ದೀನೇ ಆಗೋಯ್ತು, ಅರಮನೆಗೆ ಬಂದಿದ್ದೀನವೇ ಅದು ಸ್ಮಶಾನವಾಯಿತು ಕುರುಕ್ಷೇತ್ರ ಅಂತ ದುರ್ಯೋಧನ ಹೇಳಿದಾಗ ಇವನು ಹೇಳ್ತಾನೆ, ಸಾಲ್ಗುಮ್ ಆಯಿತು, ತುಂಬ ಚೆನ್ನಾಗಿ ಅಭಿನಯಿಸಿದೆ, ಆಚಪ. ಎಲ್ಲರೂ ಶಾಕ್ ಆಗ್ತಾರೆ, ಏನು ಹೇಳ್ತಿದ್ದಾನೆ ಅಂತ. ಆಚಪ ನೀನು ಏನು ಅದು ಹೇಳ್ತಾನೆ, ಇದು ಒಂದು ಮಹಾನಾಟಕ, ಸಾಕು ನೀನು ಆಚೆಗೆ ಬಾ ಅಂತ ಹೇಳ್ತಾನೆ. ಅವನು ಮಂತ್ರ ಆಚೆಗೆ ಬಂದು ಅವನು ದುರ್ಯೋಧನ ಹೇಳಿ, ನಾನು ಹೇಗೆ ಅಭಿನಯಿಸಿದೆ ಅಂದರೆ ದುರ್ಯೋಧನ ಪಾತ್ರವನ್ನು ನಾನು ಹೇಗೆ ಅಭಿನಯಿಸಿದೆ ಅಂತ ಕೃಷ್ಣನ ಕೇಳ್ತಾನೆ. ಅವನು ಹೇಳ್ತಾನೆ, ನೀನು ನಿನ್ನನ್ನು ಅಭಿನಯದಲ್ಲಿ ಸೋಲಿಸೋರು ಉಂಟೆ, ಸಮಯ ಇಲ್ಲ ಅದೆಲ್ಲ ಓದಿ ಹೇಳ್ಬೇಕು, ಎಷ್ಟು ಅದ್ಭುತವಾದ ಭಾಗ ಅದು ಅಂತಂದರೆ. ನಾನು ತಂತ್ರದೃಷ್ಟಿಯಿಂದ ಯೋಚನೆ ಮಾಡಿ, ನಾಟಕ ನಡೀತಾ ಇದೆ, ಕೃಷ್ಣ ಬಂದ್ಬಿಟ್ಟು ಆ ಪಾತ್ರ ನೀಚೆಗೆ ಬಾ ಅಂತ ಹೇಳ್ತಿದ್ದಾನೆ, ಅವನು ಆ ಪಾತ್ರದಿಂದ ದುರ್ಯೋಧನ ಪಾತ್ರದಿಂದ ಆಚೆಗೆ ಬಂದ್ಬಿಡ್ತಾನೆ. ಆಚೆಗೆ ಬಂದು ಅವ್ನು ಮಾತಾಡ್ತಾರೆ, ನಾನು ಹಿಂಗೆ ಮಾಡಿದೆ, ಚೆನ್ನಾಗಿ ಮಾಡೋಣ, ಏನು ದೋಷ ಇರಲಿಲ್ವಾ, ಊನು ಮಾಡಲಿಲ್ವಾ ನನ್ನ ಪಾತ್ರಕ್ಕೆ, ನಿನ್ನಂತೆ ಅಭಿನಯಿಸಿದವರು ಉಂಟೆ, ಅಭಿನಯದಲ್ಲಿ ನಿನಗೆ ಯಾರು ಸಂಬಂಧವಿಲ್ಲ ಅಂತ. ಆಗ ಅವನು ಕೇಳ್ತಾನೆ, ಕರ್ಣ ಇವ್ನು ನೋಡಿ ಆಗಲೂ ಕೂಡ ಮನುಷ್ಯ ಸ್ವಭಾವ ಹೆಂಗಿದೆ ಅಂದರೆ, ನೀನು ಚೆನ್ನಾಗಿ ಅಭಿನಯಿಸಿದೆಯಾ ಅಂತ ಹೇಳಿದ್ರೆ ಅದನ್ನು ಕೇಳಿ ಸಂತೋಷ ಪಡ್ತು ಬಿಟ್ಬಿಟ್ಟು, ಇವನಿಗೆ ಅನುಮಾನ ಇದ್ದೇ ಇದೆ ಅಂದರೆ ಆಗಲೂ ಕೂಡ ನನಗಿಂತ ಕರ್ಣನೇ ಬೆಸ್ಟ್ ಇದು, ಕರ್ಣ ನೀನು ಬಿಟ್ಟ ಮೇಲೆ ಅವನೇ ನಿನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಅವನೇನೆ ಚೆನ್ನಾಗಿ ಮಾಡ್ದ ಅಂತ ಹೇಳಿದ್ಮೇಲೆ ಅವ್ನು ಹೇಳ್ತಾನೆ, ನೀನು ಈ ಎಲ್ಲ ಅಷ್ಟೊತ್ತಿಗೆ ಮತ್ತೆ ಅಲ್ಲಿಗೆ ನಾಟಕ ನಿಲ್ಲಬೇಕಾಗಿತ್ತಾ? ಇಲ್ಲಲ್ಲ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರು ಬರ್ತಾ ಇದ್ದಾರೆ. ಇವನು ಹೇಳ್ತಾನೆ, ಮತ್ತೆ ಅವನು ತಿರುಗಿ ವಾಪಸ್ ಹೋಗ್ತಾನೆ, ಅವನು ಆ ಪಾತ್ರಕ್ಕೆ ಮತ್ತೆ ಪ್ರವೇಶ ಬಿಡ್ತಾನೆ. ಕೃಷ್ಣ ಮುಂದಕ್ಕೆ ಹೋಗ್ತಾನೆ. ಈ ತಂತ್ರ ಏಲಿನೇಷನ್ ಎಫೆಕ್ಟ್ ಇದೆಯಲ್ಲ, ಪಾತ್ರದ ಆಚೆಗೆ ಬಂದು ಆ ಪಾತ್ರವನ್ನು ಕುರಿತು ವಿಮರ್ಶೆ ಮಾಡಿ ಮಾತಾಡಿ ಮತ್ತೆ ಪಾತ್ರದೊಳಗೆ ಈ ತಂತ್ರವನ್ನು 1933 ಒಳಗೆ ಬಹುಶಃ ಭಾರತೀಯ ನಾಟಕಗಳಲ್ಲೇ ಯಾರು ಕೂಡ ಈ ಥರದ ಒಂದು ತಂತ್ರವನ್ನು ನಾಟಕ ರಚನೆ ಒಳಗೆ ಪ್ರಯೋಗಿಸಿದ ವಿವರ ಎಲ್ಲೂ ಸಿಗೋದಿಲ್ಲ ನಮಗೆ. ಆದರೆ ಇಂಥ ಒಂದು ಮಹತ್ವದ ಸಂಗತಿಯನ್ನು ನಾವು ಗುರುತಿಸಿ
ನಾಟಕದ ಕತೆ ಮಾತ್ರ ಹೇಳೋದಲ್ಲ, ನಾಟಕದಲ್ಲಿ ಬಂದ ಆ ನಾಟಕ ಹೇಳುವ ವಿಚಾರವನ್ನು ಮಾತ್ರ ಹೇಳೋದಲ್ಲ, ನಾಟಕ ರಚನಾ ವಿನ್ಯಾಸವೂ ಕೂಡ ಹೇಗೆ ಅನನ್ಯವಾಗಿತ್ತು, ಹೇಗೆ ನವೀನವಾಗಿತ್ತು, ಕನ್ನಡ ನಾಟಕ ಪರಂಪರೆಗೆ ಅದು ಏನು ಹೊಸತನ್ನ ಸೇರಿಸ್ತು ಅಂತನ್ನೋ ಸಂಗತಿಗಳು ಕೂಡ ನಾವು ತಿಳಿಯೋದು ಅವಶ್ಯಕತೆ ಇದೆ. ಸೊ ಆ ದಿಕ್ಕಿನಲ್ಲಿ ಕುವೆಂಪು ಅವರ ನಾಟಕ ಲೋಕ ನಮಗೆ ಅನೇಕ ನಾವು ತಿಳಿಯದ ಅರಿಯದ ಅನೇಕ ಸಂಗತಿಗಳನ್ನು ನಾಟಕದ ಲೋಕದ ಬಗ್ಗೆಯೂ ಮತ್ತು ಮನುಷ್ಯ ಲೋಕದ ಬಗ್ಗೆಯೂ ಮನುಷ್ಯ ಸ್ವಭಾವಗಳ ಬಗ್ಗೆಯೂ ಅದು ನಮಗೆ ತಿಳಿಸುವಂಥ ಒಂದು ಮಹಾನ್ ಚೈತನ್ಯ ಕೃತಿಗಳಾಗಿವೆ. ಇವುಗಳ ಜೊತೆ ಒಡನಾಡಿದವರೆಲ್ಲರೂ ಕೂಡ ತಾವು ಹೇಗೆ ದುರ್ಯೋಧನನ ಹಾಗೆ ಆ ಪಾತ್ರಗಳಿಂದ ಆಚೆಗೆ ಬಂದು ಇದು ಮಾಡ್ತೇವೋ ಹಾಗೆ ನಾವು ನಮ್ಮ ಅಹಂಕಾರಗಳಿಂದಲೂ ಕೂಡ ಹೊರಗೆ ಬಂದು ನಿಂತು ಒಳಗೆ ನೋಡಿ ನಾವು ಮಾಡುವ ತಪ್ಪುಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವು ಅನೇಕ ರೀತಿಯಾದಂಥ ಸೂಕ್ಷ್ಮವಾಗಿ ನಮ್ಮನ್ನು ಪ್ರೇರೇಪಿಸ್ತವೆ ಅಂತ ಅಂದ್ಕೊಂಡಿದ್ದಾನೆ. ಅಡಿಗರ ಮಾತಿನಲ್ಲಿ ಹೇಳೋದಾದರೆ, ದೊಡ್ಡ ಮಾತಿನ ಬೆಲೂನು ಊಗುವಾಗೆಲ್ಲ ತಾಗಲಿ ನಿಜದ ಸೂಜಿ ಮನೆ. ಕುವೆಂಪು ನಾಟಕಗಳಲ್ಲಿ ಎಷ್ಟೋ ಈ ರೀತಿಯಾದ ಸೂಜಿ ಮನೆಗಳಿವೆ. ಅವು ತಾಗಬೇಕಾಗಿರೋದು ಈ ನಮಗೆ ನಮ್ಮ ಅಹಂಕಾರದ ನಮ್ಮ ತಿಳುವಳಿಕೆಯಲ್ಲಿರುವ ಊನಗಳ ಇವುಗಳನ್ನು ಅದು ನಮಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಅವು ಸನ್ನದ್ಧವಾಗಿವೆ. ಇವುಗಳ ಮೂಲಕ ಕನ್ನಡ ಜಗತ್ತು ಮತ್ತಷ್ಟು ಸಂವೇದನೆಗಳನ್ನು ಪಡೆದು ಕುವೆಂಪು ಹೇಳಿದ ಸಮತೆಯ ಸಾರ್ವಭೌಮತ್ವದ ರಾಷ್ಟ್ರವೊಂದು ಅವತ್ತೇ ಆಗಲಿಲ್ಲ, ಅದು ಇನ್ನೂ ಸಂಭವಿಸಬೇಕಾಗಿದೆ ಅಂತ ಕುವೆಂಪು ಅವರು ಹೇಳ್ತಿರೋದು. ಅವರು ಒಂದು ವಿಚಾರ ಲೇಖನದಲ್ಲಿ ಹೇಳ್ತಾರೆ, ಇವತ್ತು ನಮಗೆ ಕರ್ನಾಟಕ 56ರಲ್ಲಿ ಅಸ್ತಿತ್ವಕ್ಕೆ ಬಂದಾಗ ವಿಶಾಲ ಮೈಸೂರು ಆದಾಗ ಕುವೆಂಪು ಹೇಳ್ತಾರೆ, ಈಗ ಸೃಷ್ಟಿಯಾಗಿರೋದು ರಾಜಕೀಯ ಕರ್ನಾಟಕ ಮಾತ್ರ, ಮುಂದೆ ಇನ್ನು ಹೆಣ್ಣು ಮಕ್ಕಳ ಕರ್ನಾಟಕ, ಮಕ್ಕಳ ಕರ್ನಾಟಕ, ಬಡವರ ಕರ್ನಾಟಕ ಇವೆಲ್ಲ ಸೃಷ್ಟಿಯಾಗಬೇಕಾಗಿದೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕ ಸೃಷ್ಟಿಯಾಗೋದನ್ನು ಒಂದು ನಿರಂತರವಾದ ಒಂದು ಪ್ರಕ್ರಿಯೆಯಾಗಿ ಕುವೆಂಪು ಅವರು ಕಲ್ಪಿಸಿಕೊಂಡಿದ್ದಾರೆ. ಅದಕ್ಕೆ ಅವರು ದಾರ್ಶನಿಕರು ಮತ್ತು ಅವರು ದ್ರಷ್ಟಾರರು. ಅವನು ಸುಮ್ಮನೆ ಯುಗದ ಕವಿ ಆಗಲಿಲ್ಲ, ಯುಗದ ಎಲ್ಲ ಒಂದು ತಿಳುವಳಿಕೆ ಏನಿದೆ, ಯುಗಕ್ಕಿರಬಹುದಾದಂಥ ಮನೋಧರ್ಮಗಳೇನಿವೆ ಅವುಗಳನ್ನು ಗ್ರಹಿಸಿ ಪ್ರತಿಮಾತ್ಮಕವಾಗಿ ಹೇಳುವ ಸಾಮರ್ಥ್ಯವನ್ನು ಪಡೆದ ಒಬ್ಬ ಮಹಾಕವಿ ಬದುಕಿದ್ದ, ಮಾತನಾಡಿದ, ಬರೆದ ಭಾಷೆಯನ್ನು ನಾವು ಬಳಸ್ತಾ ಇದ್ದೀವಿ, ಅವರ ಭಾಷೆಯಲ್ಲೇ ಅದನ್ನು ಓದ್ಕೋತಾ ಇದ್ದೀವಿ ಅಂತ ಅನ್ನೋದು ನಿಜಕ್ಕೂ ನಮ್ಮ ಬಾಲಿನ ಪುಣ್ಯ ಇದು ಅಂತ ನಾನು ತಿಳಿದಿದ್ದೇನೆ. ಇಷ್ಟೂ ಮಾತುಗಳನ್ನು ನಿಮ್ಮ ಜೊತೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕುವೆಂಪು ಭಾಷಾ ಭಾರತಿಯವರಿಗೆ ವಂದಿಸ್ತೇನೆ. ಏನಾದರೂ ಚರ್ಚೆ ಇದ್ದರೆ ಮಾತಾಡೋಣ. ನಮಸ್ಕಾರ.